ಮಾಸದ ಈ ಪವಿತ್ರವಾದ ಸಮಯದಲ್ಲಿ ಗೀತೆಯ ಉಗಮ ಆಗಿರತಕ್ಕಂಥದ್ದು, ಗೀತಾ ಜಯಂತಿಯ ಈ ಪರ್ವಕಾಲ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಏನೆಲ್ಲ ಉಪದೇಶ ಮಾಡಿದ್ದಾನೆ ಅದರ ಸಾರ ಸಂಗ್ರಹವನ್ನು ನಮಗೆ ಗೀತಾ ತಾತ್ಪರ್ಯದಲ್ಲಿ ಮತ್ತು ಗೀತಾ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ನಮಗೆ ನೀಡಿದ್ದಾರೆ. ಅವುಗಳ ತಳಹದಿಯಲ್ಲಿ ಗೀತೆಯ ಅರ್ಥ ಅದನ್ನು ಅನುಸಂಧಾನ ಮಾಡಿದಾಗ ನಮಗೆ ನಿಜವಾದ ಗೀತೆಯ ಆಂತರ್ಯ ನಮಗೆ ಗೊತ್ತಾಗುತ್ತೆ. ಭಗವದ್ಗೀತೆ ಅಂತ ಹೇಳಿದರೆ ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ ಪಾರ್ಥ ವತ್ಸಃ ಸುಧೀಹಿ ಭೋಕ್ತ ದುಗ್ಧಂ ಗೀತಾಮೃತಂ ಮಹತು ಅಂತಿದೆ. ನೋಡಿ, ಎಲ್ಲ ಉಪನಿಷತ್ತುಗಳೆಂಬ ಹಸುಗಳನ್ನ ಒಗ್ಗೂಡಿಸಿ ಶ್ರೀಕೃಷ್ಣ ಪರಮಾತ್ಮನೆಂಬತಕ್ಕಂತಹ ಹಾಲನ್ನು ಕರೆಯುವ ವ್ಯಕ್ತಿ. ಅನಂತರದಲ್ಲಿ ಹಸುಗಳು ಯಾವುದು ಅಂದರೆ ಉಪನಿಷತ್ತು ಅಂತ ಹೇಳಿದ ಮೇಲೆ ಆ ಹಸುಗಳನ್ನೆಲ್ಲ ಕಾಯುವವನೇ ಗೋಪಾಲಕ, ಅವನೇ ಹಾಲನ್ನು ಕರೀತಕ್ಕಂಥವನು. ಅನಂತರದಲ್ಲಿ ಕರು ಯಾವುದಪ್ಪ ಅಂತ ಹೇಳಿದರೆ ಪಾರ್ಥ ವತ್ಸಃ, ಅರ್ಜುನನೇ ಅಲ್ಲಿ. ಯಾಕೆಂದರೆ ಅರ್ಜುನ ಮೊದಲು ಕೇಳಿ ಆಮೇಲೆ ಎಲ್ರಿಗೂ ಕೂಡ ಗೀತೆ ಕೇಳಲಿಕ್ಕೆ ಆಯ್ತು. ಅದರಂತೆ ಹಸುವಿನ ಕೆಚ್ಚಲಿಗೆ ಮೊಟ್ಟ ಮೊದಲು ಬಾಯಿ ಹಾಕೋದೆ ಕರು, ಆಮೇಲೆ ಬೇರೆಯವರಿಗೆ ಮನೆಯವರಿಗೆಲ್ಲ ಕಾಫಿ ಗೀಫಿ ಮಾಡ್ಕೊಳ್ಳಿಕ್ಕೆ ಆಮೇಲೆ. ಆದ್ದರಿಂದ ದುಗ್ಧಂ ಗೀತಾಮೃತಂ ಮಹತ್. ಆದ್ದರಿಂದ ಇಂತಹ ಉಪನಿಷತ್ತಿನ ಸಾರ ಸಂಗ್ರಹವನ್ನೇ ಅದು ಒಳಗೊಂಡಿರತಕ್ಕಂತಹದ್ದು ಭಗವದ್ಗೀತೆ ಎಂಬುದಾಗಿ ನಮಗೆ ಇದರಿಂದ ಗೊತ್ತಾಗ್ತಾ ಇದೆ. ಇಲ್ಲಿ ನಾವು ಶ್ರೀಮದ್ ಆಚಾರ್ಯರ ಭಾಷ್ಯದ ತಳಹದಿಯಲ್ಲಿ ಅದರ ನೆರಳಿನಲ್ಲಿ ಗೀತೆಯ ಅರ್ಥವನ್ನ ನಾವು ಯಾಕೆ ಚಿಂತನೆ ಮಾಡಬೇಕು ಅಂತ ಹೇಳಿದರೆ, ಗೀತೆಗೆ ಹಲವಾರು ವ್ಯಾಖ್ಯಾನಗಳು ಬಂದಿವೆ. ಆದರೆ ಆ ಯಾವ ವ್ಯಾಖ್ಯಾನಗಳು ಕೂಡ ಕೃಷ್ಣನ ಆಂತರ್ಯಕ್ಕೆ ಹೊಂದಿಕೆ ಆಗತಕ್ಕಂಥ ಅಭಿಪ್ರಾಯಗಳು ಅವುಗಳು ಅಲ್ವೇ. ಯಾಕೆ ಅಂದರೆ ಅದು ಮೊದಲೇ ಹೇಳಿದಂತೆ ಗೀತೆ ಅದು ಹಾಲು ಅಂತ ಕರೆದಿದ್ದಾರೆ. ಹಸುವಿನ ಕೆಚ್ಚಲಿನಿಂದ ಬಂದ ಪವಿತ್ರವಾದ ಗಟ್ಟಿಯಾದ ಅಮೃತಮಯವಾದ ಕ್ಷೀರ ಅದು. ಆದರೆ ಈ ಹಾಲು ಮಾರುವವರೆಲ್ಲ ಏನ್ ಮಾಡ್ತಾರೆ, ಹಾಲುಗಳನ್ನ ಕರೆದು ಮನೆ ಮನೆಗೆ ಅದನ್ನು ತಗೊಂಡೋಗಿ ಹಾಕುವಾಗ ತಮ್ಮ ಮನೆ ನೀರನ್ನು ಅದಕ್ಕೆ ಬೆರೆಸ್ಬಿಡ್ತಾರೆ. ಅದೇ ತರ ಬೇರೆಯವರೆಲ್ಲ ಗೀತೆಗೆ ವ್ಯಾಖ್ಯಾನ ಮಾಡುವಾಗ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ಕೂಡ ಇದರಲ್ಲಿ ಬೆರೆಸಿ ಶುದ್ಧವಾದ ಹಾಲನ್ನ ಹೇಗೆ ಹಾಲಿನವ ಕೊಡೋದಿಲ್ಲ, ಅದರಂತೆ ಇವರು ಕೂಡ ತಮ್ಮ ವೈಯಕ್ತಿಕ ವಿಚಾರಗಳನ್ನ, ತಮ್ಮ ಸಿದ್ಧಾಂತದ ವಿಚಾರಗಳನ್ನ ಇಲ್ಲಿ ಸೇರಿಸಿ ಅವರು ಸರಿಯಾದ ಗೀತೆ ಅಭಿಪ್ರಾಯವನ್ನ ನೀಡದೆ ಅವರು ಒಂದು ರೀತಿಯಲ್ಲಿ ಆ ಮಿಶ್ರ ಗೀತಾಭಿಪ್ರಾಯವನ್ನು ನೀಡಿಬಿಟ್ಟಿದ್ದಾರೆ. ಇದನ್ನ ಮನಗಂಡಿರತಕ್ಕಂತಹ ಶ್ರೀಮದ್ ಆಚಾರ್ಯರು ಅಲ್ಲಿ ವೇದವ್ಯಾಸ ದೇವರ ಒಂದು ಆಜ್ಞೆಯ ಮೂಲಕ, ಅನಂತರದಲ್ಲಿ ಬದರಿನಾರಾಯಣ ದೇವರ ಒಂದು ಅನುಗ್ರಹದಿಂದ ಅವರು ಗೀತಾ ಭಾಷ್ಯವನ್ನ ರಚನೆ ಮಾಡಿ ಮೊಟ್ಟ ಮೊದಲು ವೇದವ್ಯಾಸ ದೇವರ ದರ್ಶನಕ್ಕೆ ಹೋಗುವಾಗ ಈ ಗೀತಾ ಭಾಷ್ಯ ರಚನೆ ಮಾಡಿ ತಗೊಂಡು ಹೋಗಿದ್ದಾರೆ. ಆದ್ದರಿಂದಲೇನೆ ಶ್ರೀಮದ್ ಆಚಾರ್ಯರ ಒಂದು ಚೊಚ್ಚಲು ಕೃತಿ ಯಾವುದು ಅಂದರೆ ಅದು ಭಗವದ್ಗೀತಾ ಭಾಷ್ಯ. ಅಂತಹ ಭಗವದ್ಗೀತಾ ಭಾಷ್ಯ ಅದು ಆರಂಭದಲ್ಲಿ ಶ್ರೀಮದ್ ಆಚಾರ್ಯರಿಂದ ರಚನೆಗೊಂಡಿರತಕ್ಕಂತಹದ್ದು. ಅದು ಕೇವಲ ಒಂದು ಸಾಕಾಗೋದಿಲ್ಲ ಅಂತ ತಾತ್ಪರ್ಯವನ್ನು ಕೂಡ ಅದಕ್ಕೆ ಅವರು ರಚನೆ ಮಾಡಿದ್ದಾರೆ. ಹೀಗೆ ಗೀತಾ ಪ್ರಸ್ಥಾನಕ್ಕೆ ಸಂಬಂಧಪಟ್ಟಂತೆ ಶ್ರೀಮದ್ ಆಚಾರ್ಯರು 2 ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಒಂದು ಗೀತಾ ಭಾಷ್ಯ, ಅನಂತರದಲ್ಲಿ ಗೀತಾ ತಾತ್ಪರ್ಯ. ಈ 2 ಗ್ರಂಥಗಳ ಮೂಲಕವಾಗಿ ಗೀತೆಯ ಆಂತರ್ಯವನ್ನ ಎಲ್ಲ ಸಜ್ಜನ ವೃಂದಕ್ಕೆ, ವೇದವ್ಯಾಸ ದೇವರಿಗೆ ಸಮ್ಮತವಾಗುವಂತೆ ಮಧ್ವಾಚಾರ್ಯರು ನಮಗೆ ಅನಾವರಣಗೊಳಿಸಿದ್ದಾರೆ. ಆ ಮಾತನ್ನ ಪಂಡಿತಾಚಾರ್ಯ ಹೇಳ್ತಾರೆ, ಗೀತಾ ತಾತ್ಪರ್ಯ ಭಾಷ್ಯಾಭ್ಯಾಂ ಆಭ್ಯಾಂ ವಿಶ್ವಂ ಪ್ರಕಾಶ್ಯತೆ ಭೋಗಣೈರಪ್ರತೀಕಾರೈಃ ಅರ್ಕೇಂದುಭ್ಯಾಂ ಯುವಾಧಿಕಂ ಅಂತ ಹೇಳ್ತಾರೆ. ನೋಡಿ, ಗೀತೆ ತಾತ್ಪರ್ಯ, ಗೀತಾ ಭಾಷ್ಯ ಇವೆರಡು ಕೂಡ ಚಂದ್ರ ಸೂರ್ಯರಂತೆ. ಚಂದ್ರ ಸೂರ್ಯರು ನಭೋಮಂಡಲದಲ್ಲಿ ನಿರಂತರವಾಗಿ ಬೆಳಕನ್ನು ಕೊಟ್ಟು ಜಗತ್ತನ್ನು ಬೆಳಗಿಸ್ತಾ ಇದ್ರೆ, ಈ ಭೂಮಂಡಲದಲ್ಲಿ 2 ಚಂದ್ರರು ಅಂದರೆ ಸೂರ್ಯಚಂದ್ರರಿಬ್ಬರು, ಅದು ಆಚಾರ್ಯರ ಒಂದು ಭಾಷ್ಯ ಮತ್ತೆ ತಾತ್ಪರ್ಯ. ಇಡೀ ಜಗತ್ತನ್ನ ಅಲ್ಲಿ ಪ್ರಕಾಶಗೊಳಿಸುವವರು ಚಂದ್ರ ಸೂರ್ಯರಾದರೆ, ಇಲ್ಲಿ ನಮ್ಮ ಜಾಗೃತ ಅವಸ್ಥೆಗೆ ಪ್ರೇರಕನಾದ ವಿಶ್ವನಾಮಕ ಪರಮಾತ್ಮನೇ ನಮಗೆ ತತ್ವಜ್ಞಾನದ ದಿವ್ಯ ಜಾಗೃತಿಯನ್ನು ಉಂಟು ಮಾಡಿ ಕೃಷ್ಣನಾಗಿ ಬಂದಿದ್ದಾನೆ. ಆ ಪರಮಾತ್ಮನ ಮಹಿಮೆಯನ್ನು ತೋರಿಸ್ತಾ ಇದೆ. ಈಗ ವಿಶ್ವ ಅನ್ನೋದಕ್ಕೆ ನಮ್ಮ ಬಲಗಣ್ಣಿನಲ್ಲಿ ಇದ್ದು ಎಚ್ಚರವನ್ನು ನೀಡ್ತಕ್ಕಂಥವನು ವಿಶ್ವನಾಮಕ ಪರಮಾತ್ಮ. ಅರ್ಜುನನಿಗೂ ಕೂಡ ಎಚ್ಚರ ತಪ್ಪಿದೆ. ನಾನು ಯುದ್ಧ ಮಾಡ್ಬೇಕಾ, ಯುದ್ಧ ತಪ್ಪ, ಅದು ಮಾಡೋದು ಬಿಡ್ಬೇಕಾ, ಅವನಿಗೆ ಕರ್ತವ್ಯದ ಮೌಢ್ಯ ಬಂದಾಗ
ಆ ಕರ್ತವ್ಯದ ಜಾಗೃತಿಯನ್ನ ಉಂಟು ಮಾಡಿ ಅವನಿಗೆ ಆ ಕರ್ಮ ಪ್ರಜ್ಞೆಯನ್ನ, ಅದರ ಬಗ್ಗೆ ಕರ್ಮದ ಎಚ್ಚರವನ್ನ ನೀಡತಕ್ಕಂಥವನು ಅವನೇ ವಿಶ್ವನಾಮಕನಾದ ಪರಮಾತ್ಮ. ಆದ್ರಿಂದ ಆ ಭಗವಂತನ ಮಹಿಮೆಯನ್ನೇ ಅದು ಹೇಳ್ತಾ ಇದೆ ಅಂತ ಆಚಾರ್ಯರ ಮಾತು ಇಲ್ಲದೆ ಹೋದರೆ ನಮಗೆ ಗೀತೆಯ ನಿಜವಾದ ಆಂತರ್ಯವೇ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಬೇರೆಯವರೆಲ್ಲ ಹೇಳ್ಬಿಟ್ರು ನೋಡಿ ಜ್ಞಾನ ಮಾತ್ರ ಸಾಕು, ಕರ್ಮ ಬೇಕಾಗಿಲ್ಲ ಅಂತ. ಕರ್ಮ ಅಪರೋಕ್ಷ ಜ್ಞಾನಿಗೂ ಕೂಡ ಅದು ಅತ್ಯಂತ ಅಗತ್ಯ ಅಂತ ಶಾಸ್ತ್ರ ಹೇಳ್ತಾ ಇರ್ಬೇಕಾದ್ರೆ ಅದನ್ನ ಬಿಟ್ಟು ಜ್ಞಾನಿನಾಂ ಅಜ್ಞಾನಿನಾಂ ಕರ್ಮಾಹ ಅಂತ ಬೇರೆ ವ್ಯಾಖ್ಯಾನಗಳೆಲ್ಲ ಇದೆ. ಅಂದ್ರೆ ಹಾಗಾದ್ರೆ ಅರ್ಜುನ ಜ್ಞಾನಿ ಅಲ್ಲ ಅಂತ ಆಗ್ಬಿಡತ್ತೆ, ಅವನು ಅಜ್ಞಾನಿ ಅಂತ ಆಗ್ಬಿಡತ್ತೆ. ಅದಕ್ಕೆ ಆಚಾರ್ಯ ಮೊದಲೇ ಹೇಳ್ತಾರೆ ತತ್ರ ಸಾಕ್ಷಾತ್ ಅರ್ಜುನಂ ಜ್ಞಾನಿನಂ ಆತ್ಮನಃ ಪ್ರಿಯತಮಂ ಅಂತ ಹೇಳಿಬಿಟ್ಟು ಅವನು ಅಪರೋಕ್ಷ ಜ್ಞಾನಿ ಅಂತ ನಮೂದಿಸ್ತಾ ಇದ್ದಾರೆ ಆಚಾರ್ಯ. ಅವನೇನು ಅಜ್ಞಾನಿ ಅಲ್ಲ. ಆದ್ರಿಂದ ಜ್ಞಾನಿನಾಂ ಕರ್ಮಾಭಾವ ಮುಕ್ತ ಅಜ್ಞಾನಿನಾಂ ತದಾಹ ಅಂತ ಶಾಂಕರ ಭಾಷೆ ಹೇಳುತ್ತೆ ಗೀತೆಗೆ. ಈ ಕರ್ಮ ಅನ್ನೋದು ಅಜ್ಞಾನಿಗಳಿಗೆ ಅಷ್ಟೇನೆ, ಜ್ಞಾನಿಗಳಿಗೆಲ್ಲ ಅದು ಬೇಕಾಗಿಲ್ಲ. ಆದ್ರೆ ಆಚಾರ್ಯ ಹೇಳ್ತಾ ಇದ್ದಾರೆ ತ್ರೈಲೋಕ್ಯೋದ್ಧರಣ ಕ್ಷಮಃ ಅತೀತ ಅನಾಗತ ಜ್ಞಾನಿ ಏತಾದೃಶೋಪಿ ಶ್ರೌತಂ ಸ್ಮಾರ್ತಂ ಕರ್ಮ ನ ಪರಿತ್ಯಜೆ. ಅವನು ದೊಡ್ಡ ಅಪರೋಕ್ಷ ಜ್ಞಾನಿ ಆಗಿರ್ಬೋದು, ಎಲ್ಲ ಅತೀತ ಅನಾಗತ ತ್ರಿಕಾಲ ಜ್ಞಾನಿ ಇರಬೇಕು, ಆದರೂ ಕೂಡ ಅವನಿರುವವರೆಗೆ ಅವನು ಮಾಡಬೇಕಾದ ಶ್ರುತ್ಯುಕ್ತವಾದ ಕರ್ಮಾಚರಣೆ, ಹಾಗೆ ಸ್ಮೃತ್ಯುಕ್ತವಾದದ್ದು ಇದನ್ನು ಮಾಡಲೇಬೇಕು, ಕರ್ಮ ಕಡ್ಡಾಯ ಅಂತ ಹೇಳಿಬಿಟ್ಟಿದ್ದಾರೆ. ಅಪರೋಕ್ಷ ಜ್ಞಾನ ಬರುವ ಮುಂಚೆ ಮತ್ತೆ ಕರ್ಮಗಳೆಲ್ಲ ಪರಮಾತ್ಮನ ಪರೋಕ್ಷ ಜ್ಞಾನಕ್ಕೆ ಕಾರಣ. ಅನಂತರದಲ್ಲಿ ಉಪಾಸನೆಯಿಂದ ಪರಮಾತ್ಮನ ಅಪರೋಕ್ಷವೂ ಆಗತ್ತೆ. ಅಂದ್ರೆ ಜ್ಞಾನ ಪಡೆಯುವ ಮುಂಚೆನೂ ಕರ್ಮ ಬೇಕು, ಅಪರೋಕ್ಷ ಜ್ಞಾನ ಉತ್ತರದಲ್ಲೂ ಕೂಡ ಕರ್ಮ ಬೇಕು. ಅದು ಯಾಕೆ ಅಂದ್ರೆ ಮೋಕ್ಷದಲ್ಲಿ ಆನಂದ ವೃದ್ಧಿಗೆ ಅದು ಕಾರಣ ಆಗುತ್ತೆ, ಅದು ಪ್ರತ್ಯೇಕವಾದ ಫಲ ಇದೆ. ಆದ್ದರಿಂದ ಅಜ್ಞಾನಿಗಳಿಗೆ ಕರ್ಮ ಅಲ್ಲ. ಹಾಗಾದ್ರೆ ಅರ್ಜುನ ಅಜ್ಞಾನಿ ಅಂತ ಆಗ್ಬಿಡುತ್ತೆ. ಜ್ಞಾನಿನಂ ಅರ್ಜುನಂ ಪ್ರತಿ ಭಗವಾನ್ ಕೃಷ್ಣ ಉಪದಿದೇಶ. ತಮ್ಮ ತಾತ್ಪರ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬೇರೆ ಬೇರೆ ಅಪವ್ಯಾಖ್ಯಾನಗಳನ್ನ ತಾವು ಹೇಳಿದ ಒಂದೊಂದು ಮಾತುಗಳಿಂದ ಆಚಾರ್ಯ ಅಲ್ಲಗಳಿತಾ ಇದ್ದಾರೆ. ಆದ್ರಿಂದ ಏನ್ ನೀವು ಹೇಳ್ತಾ ಇದ್ದೀರಾ, ಅಜ್ಞಾನಿಗಳಿಗೆ ಕರ್ಮ ಅಂದ್ರೆ ಈ ಎಲ್ಲ ಅಜ್ಞಾನಿಗಳ ಇವರೆಲ್ಲ, ಆದ್ದರಿಂದ ಅವರೆಲ್ಲ ಸರ್ವಜ್ಞ, ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು. ಅದಕ್ಕೋಸ್ಕರವಾಗಿ ಅವರಿಗೆ ಹೇಳಿದ್ದು ಅಂದ್ಮೇಲೆ ಜ್ಞಾನಿಗಳಿಗೂ ಕೂಡ ಕರ್ಮ ಕಡ್ಡಾಯ ಅಂತ ಅಲ್ಲೇ ಪ್ರೂವ್ ಆಗ್ಬಿಟ್ಟಿದೆ. ಆದ್ದರಿಂದಾಗಿ ನೀವು ಸುಮ್ಮನೆ ಬುದ್ಧಿಭೇದ ಉಂಟು ಮಾಡಬೇಡಿ ಅಂತ ಅವ್ರು ಹೇಳ್ತಾರೆ. ಅಂತೂ ಈ ರೀತಿಯಾಗಿ ಆಭ್ಯಾಂ ವಿಶ್ವಂ ಪ್ರಕಾಶ್ಯತೆ ಅಂತ ಹೇಳಿಬಿಟ್ರೆ ಈ ಎರಡು ಗ್ರಂಥಗಳ ಮೂಲಕ ಪರಮಾತ್ಮನ ವಿಶ್ವರೂಪವನ್ನ ತೆಗೆದುಕೊಂಡು ಅರ್ಜುನನಿಗೆ ಏನು ತನ್ನ ನಿಜ ಸ್ವರೂಪವನ್ನ ಪರಮಾತ್ಮ ತಿಳಿಸ್ಕೊಟ್ಟಿದ್ದಾನೆ, ಆ ವಿಶ್ವನ ಮಹಿಮೆಯನ್ನು ಆಚಾರ್ಯರು ತಮ್ಮ ಭಾಷ್ಯ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಆಚಾರ್ಯರ ಗ್ರಂಥಗಳ ತಳಹದಿಯಲ್ಲಿ ಆ ಗೀತೆಯನ್ನು ನಾವು ಅನುಸಂಧಾನ ಮಾಡಿದಾಗ ಅದು ನಿಜವಾದ ನಮಗೆ ಅರ್ಥ ಎಂಬತಕ್ಕಂಥದ್ದಾಗತ್ತೆ. ಆದ್ರಿಂದಲೇ ಶ್ರೀಮದ್ ಆಚಾರ್ಯರು ಮೊಟ್ಟ ಮೊದಲು ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡಿ ಅನಂತರದಲ್ಲಿ ಅವರು ಗೀತಾ ಅರ್ಥವನ್ನ ನಾವು ಹೇಳ್ತೇವೆ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಬೇರೆಯವರೆಲ್ಲ ಅವರು ವೇದವ್ಯಾಸ ದೇವರ ನಮಸ್ಕಾರವೂ ಮಾಡಿಲ್ಲ, ಅನಂತರದಲ್ಲಿ ಅವರ ಅಪ್ಪಣೆಯನ್ನು ಕೂಡ ಪಡೆದಿಲ್ಲ. ಆದರೆ ಇವರು ಮೊದಲೇನೆ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚ ಆನ್ ಅಂದ್ರೆ ವೇದವ್ಯಾಸ ದೇವರನ್ನು ಅಂತ ಹೇಳಿ ಸಕಲ ಗುಣಪೂರ್ಣನಾದ ದೋಷ ದೂರನಾದ ಆ ಬದರಿನಾರಾಯಣ ದೇವರು ಅಂತಹ ವೇದವ್ಯಾಸ ದೇವರು ಅವರಿಗೆಲ್ಲ ನಮಸ್ಕಾರವನ್ನು ಮಾಡಿ ನಾವು ಗೀತಾರ್ಥ ಉಚ್ಯತೆ ಅಂತ ಅವ್ರು ಇನ್ನೊಂದು ಕಡೆನೂ ಹೇಳ್ತಾರೆ. ಬೇರೆಯವರೆಲ್ಲ ಗೀತೆಯ ಅರ್ಥ ಅಂತ ತಮ್ಮ ತಲೆಯಲ್ಲಿ ತುಂಬಿಕೊಂಡಿದ್ದನ್ನೆಲ್ಲ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಅದು ಯಾವುದು ಕೂಡ ನಿಜವಾದ ಗೀತೆಯ ಅರ್ಥ ಅಲ್ಲ. ಆದ್ರಿಂದ ಅಲ್ಲಿ ಅವ್ರು ಹೇಳುವಾಗ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಹೇಳ್ತಾರೆ. ನಾವು ನಿಜವಾದ ಗೀತೆ ಅಭಿಪ್ರಾಯವನ್ನು ಹೇಳ್ತೇವೆ. ಅಲ್ಲರಿ ನೀವು ಗೀತೆಗೆ ವ್ಯಾಖ್ಯಾನ ಮಾಡ್ತಾ ಇದ್ದೀರಾ ಮತ್ತೆ ಗೀತೆ ಅರ್ಥ ಹೇಳ್ತೇನೆ ಅಂತ ಹೇಳ್ಬೇಕಾ? ಬೇರೆಯವರೆಲ್ಲ ಗೀತೆಗೆ ಒಳಪಡದಂತನ್ನು ಕೂಡ ಅವರು ಅದು ಗೀತೆ ಅರ್ಥ ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ರೆ ನಾವು ಮಾತ್ರ ನಿಜವಾದ ಗೀತಾರ್ಥವನ್ನು ಹೇಳ್ತೇವೆ ಅಂತ ಹೇಳುವ ಮೂಲಕ ಹೇಗೆ ಸೂತ್ರಾರ್ಥ ಉಚ್ಯತೆ ಅಂತ ಅಲ್ಲೂ ಆಚಾರ್ಯ ಹೇಳ್ತಾರೆ. ಬೇರೆಯವರೆಲ್ಲ ತಮ್ಮ ತಲೆಯಲ್ಲಿದ್ದನ್ನೆಲ್ಲ ಸೂತ್ರದ ಅರ್ಥ ಅಂತ ಹೇಳಿಬಿಟ್ಟು. ಆದ್ರಿಂದ ಆ ಆಚಾರ್ಯರ ನುಡಿಗೆ ಬಹಳ ಒಂದು ಮಹತ್ವ ಇದೆ. ಏನು ನೇರವಾಗಿ ಸೂತ್ರಗಳಿಂದ ನಮಗೆ ಲಭ್ಯವಾದ ಅರ್ಥ ಇದೆ ಅದನ್ನೇ ಹೇಳ್ತೇವೆ. ಅದನ್ನು ಬಿಟ್ಟು ಆ ಕಡೆ ಈ ಕಡೆ ನಾವು ತಲೆ ಹಾಕ. ಉಳಿದವರು ಗೀತೆ ಅರ್ಥ ಅನ್ನೋದು ಇನ್ನೊಂದೇನು ಹೇಳೋದು. ಹಾಗಾಗಿ ಈ ಗೀತೆಯ ಅರ್ಥ ಶ್ರೀಮದ್ ಆಚಾರ್ಯರ ಒಂದು ಭಾಷ್ಯದ ಮೂಲಕವಾಗಿ ನಾವು ತಿಳ್ಕೊಳ್ಬೇಕು ಅಂತ ಆಗತ್ತೆ. ಅದರ ಜೊತೆಗೆ ಈ ಗೀತೆ ಮಹಾಭಾರತದ ಮಧ್ಯದಲ್ಲಿ ಬಂದಿರತಕ್ಕಂಥದ್ದು. ಮಹಾಭಾರತವು ಪರಮ ಪ್ರಮಾಣವಾದ್ದರಿಂದ ಗೀತೆಗೆ ಮತ್ತೆ ಪ್ರತ್ಯೇಕ ಪ್ರಾಮಾಣ್ಯ ಹೇಳುವ ಅವಶ್ಯಕತೆನೇ ಇಲ್ಲ ಅಂತ ಇದ್ದಾರೆ ಶ್ರೀಮದ್ ಆಚಾರ್ಯ. ಮಹಾಭಾರತ ಅಂತ ಅದರ ಹೆಸರಿನ ಅರ್ಥ ತಿಳ್ಕೊಂಡ್ರೆ ನಮ್ಗೆಲ್ಲ ಪಾಪ ಪರಿಹಾರ ಆಗುತ್ತೆ. ಅದನ್ನು ವೇದವ್ಯಾಸ ದೇವರೇ ರಚನೆ ಮಾಡಿದ್ದು. ಕೋಕ್ಯನ್ಯ ಪುಂಡರೀಕಾಕ್ಷ ಮಹಾಭಾರತ ಕೃದ್ಭವೆ. ಅರುಳುದಾವರೆಯಂತೆ ಕಣ್ಣುಗಳಿರುವ
ವೇದವ್ಯಾಸ ದೇವರನ್ನು ಬಿಟ್ರೆ ಬೇರೆ ಯಾರಿಗೆ 1,00,000 ಗ್ರಂಥ ಅಂದ್ರೆ ಶ್ಲೋಕ ಇರುವ ಆ ಕೃತಿ ರಚನೆ ಮಾಡ್ಲಿಕ್ಕಾಗತ್ತೆ? ಕಾಳಿದಾಸಾದಿಗಳ ಎಲ್ಲ ಕೃತಿ ಸೇರಿಸಿದ್ರೆ ಅವ್ರದ್ದು 1,00,000 ಶ್ಲೋಕ ಆಗ್ಬೋದು. ಆದ್ರೆ ಅವರೆಲ್ಲ ಮೊದಲೇ ಆಗಿರೋ ಕಥೆಯನ್ನು ನೋಡಿ ಬರೆದಿದ್ದಾರೆ. ಆದ್ರೆ ವೇದವ್ಯಾಸ ದೇವರು ಮುಂದೆ ಆಗಲಿರುವ ವಿಷಯಗಳನ್ನು ಬರೆದಿರ್ತಿದ್ದಾರೆ. ಇನ್ನು ಕೂಡ ಕೃಷ್ಣಾವತಾರವೇ ಆಗಿಲ್ಲ ಆ ದ್ವಾಪರ ಯುಗದಲ್ಲಿ, ಆವಾಗಲೇ ಕೃಷ್ಣನ ಕಥೆಯನ್ನೆಲ್ಲ ಇಲ್ಲಿ ಅವರು ಹೇಳಿದ್ದಾರೆ. ಆದ್ರಿಂದ ಇದು ಕೂಡ ಅದು ಭವಿಷ್ಯತ್ ಕಥನ ರೂಪವಾದ ಆ ವಿಚಾರಗಳೇ ಮಹಾಭಾರತದಲ್ಲಿ ಇರೋದರಿಂದ ಆ ಹಿನ್ನೆಲೆಯಲ್ಲಿ ಅವರು ಸರ್ವಜ್ಞರಾಗಿ ಮುಂದೆ ಆಗೋದನ್ನೆಲ್ಲ ಮೊದಲೇ ಹೇಳಿದ್ದರಿಂದ ಅವರನ್ನ ಸರ್ವಜ್ಞರು, ಅವರ ನಾರಾಯಣನ ಅವತಾರರು ಅಂತ ನಾವು ತಿಳಿಯಬೇಕೇ ಹೊರತು ಬರೀ 1,00,000 ಶ್ಲೋಕ ಬರೆದ ಮಾತ್ರಕ್ಕೆ ಅವರು ಸರ್ವಜ್ಞರಾಗ್ಬಿಡ್ತಾರೆ, ಅದು ಸಾಧ್ಯ ಇಲ್ಲ. ಆದ್ದರಿಂದ ಮುಂದೆ ಅವರು ಹೇಗೆ ಹೇಳಿದ್ದಾರೆ ಅದೇ ತರ ನಡೆದಿದೆ, ಯಾವುದು ಕೂಡ ವ್ಯತ್ಯಾಸ ಎಲ್ಲ ಆಗಿಲ್ಲ. ಆದ್ರಿಂದ ಮಹಾಭಾರತ ಅದು ವೇದಾದಪಿ ಪರಂ ಚಕ್ರೆ ಪಂಚಮಂ ವೇದಮುತ್ತಮಂ ಅಂತ ಹೇಳಿದ್ದಾರೆ. 4 ವೇದಗಳು ಅಂತ ನಾವು ತಿಳ್ಕೊಂಡ್ರೆ ಅದಕ್ಕೆ 5ನೇ ವೇದವೇ ಮಹಾಭಾರತ. ಭಾರತಂ ಪಂಚಮೋ ವೇದ. ಆದ್ರಿಂದ ನೋಡಿ, ಇದರಿಂದ ನಮಗೆ ಇನ್ನೊಂದು ವಿಷಯ ಸ್ಪಷ್ಟವಾಗ್ತಾ ಇದೆ. ಮಹಾಭಾರತ 5ನೇ ವೇದ ಅಂತ ಹೇಳಿದ್ಮೇಲೆ ಪ್ರತಿಯೊಂದು ವೇದಕ್ಕೂ ಕೂಡ ಒಂದೊಂದು ಉಪನಿಷತ್ ಭಾಗ ಅಂತಿದೆ. ಯಜುರ್ವೇದಕ್ಕೆ ಕೆಲವು ಉಪನಿಷತ್ ಭಾಗ, ಋಗ್ವೇದಕ್ಕೆ ಉಪನಿಷತ್ ಭಾಗಗಳಿದೆ. ಅದೇ ತರಹ ಮಹಾಭಾರತವು ಕೂಡ ಒಂದು 5ನೇ ಉಪನಿಷತ್ತು, 5ನೇ ವೇದ ಅಂತ ಆದಾಗ ಆ 5ನೇ ವೇದದ ಒಂದು 5ನೆಯ ಉಪನಿಷತ್ ಯಾವುದು ಅಂದರೆ ಅದೇ ಭಗವದ್ಗೀತೆ. ಅದಕ್ಕೆ ಭಗವದ್ಗೀತೆ ಪ್ರತಿ ಅಧ್ಯಾಯದ ಕೊನೆಯಲ್ಲಿ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಅಂತ ಹೇಳ್ತಾರೆ. ಇದು ಯಾವ ಉಪನಿಷತ್ತು, ಎಲ್ಲಿ ಸೇರಿದೆ ಇದು ಅಂತ ನಮ್ಮ ಸಂದೇಹ ಬಂದರೆ ಅದು ಮಹಾಭಾರತ 5ನೇ ವೇದವಾದ್ದರಿಂದ ಅದಕ್ಕೆ ಹೊಂದಿಕೊಂಡು ಅದರಲ್ಲಿ ಅಂತರ್ಗತವಾಗಿ ಅದಕ್ಕೆ ಉಪಷ್ಟಂಭಕವಾಗಿರುವಂತಹದ್ದು ಆ ಗೀತೆ. ಆದ್ದರಿಂದ ಅದು ಕೂಡ ಉಪನಿಷತ್ತೇ. ಆದ್ದರಿಂದ ಉಪನಿಷತ್ತುಗಳನ್ನು ಶಿಷ್ಯರಿಗೆ ಉಪದೇಶ ಮಾಡುವಂತೆ ರಣಾಂಗಣದಲ್ಲಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದಾನೆ. ಮತ್ತೆ ಉಪನಿಷತ್ತು ಬ್ರಹ್ಮತತ್ವವನ್ನೇ ಬೋಧನೆ ಮಾಡುವಂತೆ ಪರಂ ಬ್ರಹ್ಮ ಸಮಂ ಬ್ರಹ್ಮ ತದುಚ್ಯತೆ ಈತ ಮುಂದೆ ಹೇಳುತ್ತೆ ನೋಡಿ. ಪರಮಾತ್ಮ ಹೇಳ್ತಾನೆ, ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ನಾಯಿ ಮಾಂಸವನ್ನು ತಿನ್ನುವ ಹೊಲೆಯಲ್ಲಿ, ಪಂಡಿತನಲ್ಲಿ ಎಲ್ಲರ ಕಡೆಯಲ್ಲೂ ಕೂಡ ಸಮನಾಗಿ ನೋಡ್ಬೇಕು. ಸಮನಾಗಿ ನೋಡೋದು ಅಂದ್ರೆ ಅದರ ಅರ್ಥ ಕೃಷ್ಣನೇ ಹೇಳ್ತಾ ಇದ್ದಾನೆ. ಸಮ ಅಂದ್ರೆ ಮಯಾ ಸಹಿತ ಸಮಃ ಅಂತ. ಸಮ ಅಂದ್ರೆ ಈಕ್ವಲ್ ಅಂತ ಅರ್ಥ, ಅದು ಬೇರೆ ಕಡೆ. ಇಲ್ಲಿ ಸಮ ಅಂದ್ರೆ ಮಾ ಅಂದ್ರೆ ಲಕ್ಷ್ಮೀ ದೇವಿ, ಇಂದಿರಾ ಲೋಕ ಮಾತಾ ಮಾ ಅಂತ. ಹಿಂದೇಲು ಮಾ ಅಂದ್ರೆ ಅಮ್ಮ ಅಂತ ಅರ್ಥ ಅಲ್ಲ, ಜಗತ್ತಿಗೆಲ್ಲ ತಾಯಿ ಲಕ್ಷ್ಮೀ ದೇವಿನೇ ಅದು. ಆದ್ದರಿಂದಾಗಿ ಮಯಾ ಸಹಿತ ಸಮಃ ಅದು ಯಾರು ಅಂದ್ರೆ ಸಮಂ ಬ್ರಹ್ಮ ತದುಚ್ಯತೆ. ಗೀತನೇ ಹೇಳ್ತಾರೆ ಎಲ್ಲರ ಒಳಗಡೆ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಬೇಕೇ ಹೊರತು ಅದು ನಾಯಿಯನ್ನು ಒಳಗೆ ಕರ್ಕೊಂಡು ಅದು ಗೋವಿಂದ ರಕ್ಷಣೆ ಮಾಡೋದು ಅದೆಲ್ಲ ಸಮನಾಗಿ ಅಂದ್ರೆ ಆ ತರ ಅರ್ಥ ಅಲ್ಲ. ಆದ್ರಿಂದ ನೀವು ನಾಯಿಯಲ್ಲಿ ಒಂದು ಆಹಾರ ಅದಕ್ಕೆ ಹಾಕಿದರ ಅಲ್ಲೂ ದೇವರಿದ್ದಾನಪ್ಪ, ಅವನು ಪ್ರೀತನಾಗ್ಲಿ ಅಂದ್ಕೊಳ್ಬೇಕು. ಹೊಲೆಯನಲ್ಲೂ ದೇವರಿದ್ದಾನೆ, ಬ್ರಾಹ್ಮಣನಲ್ಲೂ, ವಿದ್ಯಾವಂತನಲ್ಲೂ ಕೂಡ. ಹೀಗೆ ಎಲ್ಲರಲ್ಲಿ ಪರಮಾತ್ಮ ಇದ್ದಾನೆ ಎನ್ನುವ ಭಗವಂತನ ಒಂದು ವ್ಯಾಪ್ತ ಚಿಂತನೆಗೆ ಕೃಷ್ಣ ಕರೆ ಕೊಟ್ಟದ್ದೇ ಹೊರತು ಅದು ಹೊಲೆಯನ್ನು ಕರ್ಕೊಂಡು ಊಟಕ್ಕೆ ಹಾಕಿ ಅವನನ್ನು ಕೂಡಿಸಿ ಅಂತ ಅದು ಹೇಳಿದ್ದಾರೆ. ಆದ್ರಿಂದ ಗೀತೆಯ ನಿಜವಾದ ಅರ್ಥವನ್ನ ಆಚಾರ್ಯ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಬೇರೆಯವರೆಲ್ಲ ಐಕ್ಯ ಇದೆ ನೋಡಿ, ಸಾಮ್ಯ ಹೇಳಿದ್ದಾರೆ, ಐಕ್ಯನೂ ಬಂತು ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ರಿಂದ ನಿಜವಾದ ಗೀತೆಯ ಆಂತರ್ಯವನ್ನ ಶ್ರೀಮದ್ ಆಚಾರ್ಯರಿಂದಲೇ ನಾವು ತಿಳಿಯಬೇಕು. ಅದು ನಿಜವಾದ ಉಪನಿಷತ್ತು ಕೂಡ ಯಾವುದಾಗಿದೆ ಅಂದರೆ ಅದು ಭಗವದ್ಗೀತೆ. ಅದರ ಅರ್ಥವನ್ನ ನಾವು ತಿಳಿಯಲೇಬೇಕಾದಾಗ ಆ ಸಮಯದಲ್ಲಿ ಶ್ರೀಮದ್ ಆಚಾರ್ಯರು ನಮಗೆ ಈ 2 ಗ್ರಂಥಗಳ ಮೂಲಕ ಗೀತಾ ಆಂತರ್ಯವನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅನಂತರದಲ್ಲಿ ನೋಡಿ, ಮುಖ್ಯವಾಗಿ ಗೀತೆ ಏನನ್ನ ಹೇಳಕ್ ಹೊರಟಿದೆ ಅಂತ ಹೇಳಿದರೆ, ನಮಗೆ ಧರ್ಮಜ್ಞಾನಗಳ ಅರಿವು ಸರಿಯಾಗಿಲ್ಲದೆ ಇದ್ದಾಗ ನಮ್ಮಿಂದ ಸತ್ಕರ್ಮಾಚರಣೆ ಎಂಬುದು ಸರಿಯಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ದ್ವಾಪರಯುಗಕ್ಕೆ ಬಂದಾಗ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ ಇದ್ದಷ್ಟು ಧರ್ಮಜ್ಞಾನ ಅದೆಲ್ಲ ಲುಪ್ತಾಗೋಯ್ತು. ಯಾಕೆ ಅಂತ ಹೇಳಿದರೆ ಅದು ಯುಗಾಂತರಗಳು ಜನರೇಷನ್ ಎಲ್ಲ ಚೇಂಜ್ ಆಗುವಾಗ ಅಲ್ಲೆಲ್ಲ ಜ್ಞಾನ, ಅದರ ಬಗ್ಗೆ ಆಸಕ್ತಿ ಕಡಿಮೆ ಆಗುತ್ತೆ, ಅದನ್ನು ಹೇಳೋರು ಕಡಿಮೆ, ಕೇಳೋರು ಕಡಿಮೆ, ಅದೆಲ್ಲ ಲುಪ್ತ ಆಗ್ತಾ ಬರುತ್ತೆ. ಮುಂದೆ ಕೃಷ್ಣ ಅದನ್ನೇ ಹೇಳ್ತಾ ಇದ್ದಾನೆ, ನೋಡಪ್ಪ ಅರ್ಜುನ, ನಿನಗೆ ಒಂದು ದೊಡ್ಡ ಪರಂಪರೆ ಹೇಳ್ತೇನೆ. ಇದಂ ವಿವಸ್ವತೆ ಪ್ರಾಹ ವಿವಸ್ವಾನ್ ಇದಂ ಅಂತ ಹೇಳಿ ಹಿಂದೆ ನಾನೇ ಸೂರ್ಯದೇವನಿಗೆಲ್ಲ ಈ ಧರ್ಮಜ್ಞಾನಗಳ ಉಪದೇಶ ಮಾಡಿದ್ದೆ. ಅವನು ಆಮೇಲೆ ಮತ್ತೊಬ್ಬರಿಗೆ ಹೇಳಿದ, ಕಾಲೋ ನಷ್ಟ ಪರಂತಪ, ಅದೆಲ್ಲ ಇವತ್ತು ಲುಪ್ತವಾಗಿಬಿಟ್ಟಿದೆ, ಮತ್ತೆ ನಿನ್ಗೆ ಹೇಳ್ಬೇಕಾಗಿದೆ ಅಂತ. ಹಾಗಾದರೆ ಭಗವದ್ಗೀತೆ ಅಥವಾ ಮಹಾಭಾರತ ಇದು ಮುಖ್ಯವಾಗಿ ಬಂದದ್ದೇನು ಅಂದ್ರೆ, ಸಜ್ಜನರಲ್ಲಿ ಧರ್ಮ ಅದರ ಪರಿಜ್ಞಾನ ಇಲ್ಲದೆ ಅಧರ್ಮವನ್ನ ಧರ್ಮ ಅಂತ ತಿಳ್ಕೊಳ್ಳೋದು, ಧರ್ಮವನ್ನ ಧರ್ಮವೇ ಅಲ್ಲ ಅಂತ ತಿಳ್ಕೊಂಡು ಅದನ್ನು ಬಿಟ್ಬಿಡತಕ್ಕಂತ ಪ್ರಸಂಗ. ಆದ್ರಿಂದ ಮತ್ತೆ ಧರ್ಮಕ್ಕೆ ತಳಹದಿ ಅಂದರೆ ಧರ್ಮದ ಜ್ಞಾನ, ಸರಿಯಾದ ಧರ್ಮದ ಪರಿಕಲ್ಪನೆ ಇಲ್ಲ ಅಂತ ಆದ್ರೆ ನಾವು ಧರ್ಮಾಚರಣೆ ಮಾಡ್ಲಿಕ್ಕಾಗಲ್ಲ.
ಆದ್ದರಿಂದಾಗಿ ಧರ್ಮಜ್ಞಾನದ ಮತ್ತೆ ಸ್ಥಿರೀಕರಣಕ್ಕೋಸ್ಕರ ಅದು ಗೀತೆ ಬಂದಿರತಕ್ಕಂತಹದ್ದಾಗಿದೆ. ಭಾಗವತ ಯಾವುದಕ್ಕೋಸ್ಕರ ಬಂದಿದ್ದು ಅಂತ ಹೇಳಿದರೆ ಭಕ್ತಿ ಜ್ಞಾನ ವಿರಾಗಾಣಂ ಸೌಖ್ಯ ಇವ ಅಂತಲ್ಲಿರೋದು. ಭಕ್ತಿ ವಿರಕ್ತಿಗಳ ಸುಪ್ರತಿಷ್ಠತೆಗೋಸ್ಕರ ಅದು ಭಾಗವತ ಬಂದಿದೆ. ಆದರೆ ಇದು ಮಾತ್ರ ಅದು ಧರ್ಮಜ್ಞಾನ ಇವುಗಳ ಸ್ಥಾಪನೆಗೋಸ್ಕರ ಬಂದಿದೆ. ಆದ್ರಿಂದ ಅರ್ಜುನನಿಗೆ ಧರ್ಮ ಸಂದೇಹ ಬಂದ್ಬಿಟ್ಟಿದೆ. ಮುಂದೆ ಯುದ್ಧ ಮುಗಿದ ಮೇಲೆ ಧರ್ಮರಾಜನಿಗೂ ಧರ್ಮ ಸಂದೇಹ, ಇವನಿಗೂ ಕೂಡ ಯುದ್ಧ ಮಾಡಬೇಕೋ ಬೇಡ, ಯುದ್ಧ ಬೇಡ ಅಂತ ಅವನಿಗೆ ತನ್ನ ನಿಜವಾದ ಒಂದು ಛಾತ್ರ ಧರ್ಮನೇ ತಿಳ್ಕೊಳ್ಳದೆ ಅದಕ್ಕೆ ವಿರುದ್ಧವಾಗಿ ನಾನು ಯುದ್ಧ ಮಾಡೋದು ಬೇಡ ಅಂತ ಬಂದಾಗ ಅವನಿಗೆ ಧರ್ಮದ ತಿಳುವಳಿಕೆಯನ್ನು ಕೃಷ್ಣ ಕೊಡ್ಬೇಕಾಗ ಅನಂತರದಲ್ಲಿ ಆ ಧರ್ಮದ ಜ್ಞಾನವನ್ನುಂಟು ಮಾಡಿ ಅದನ್ನ ನನಗೋಸ್ಕರವಾಗಿ ನೀನು ಮಾಡಪ್ಪ, ಯಾವುದೇ ಕರ್ಮಗಳೆಲ್ಲ ಭಗವತ್ ಪ್ರೀತಿಗೋಸ್ಕರ ಮಾಡಿದಾಗ ಅದು ಭಾಗವತ ಧರ್ಮಗಳು ಅನಿಸ್ಕೊಳ್ಳುತ್ತೆ, ಆವಾಗ ಅದರಿಂದ ಭಗವತ್ ಪ್ರೀತಿ ಆಗತ್ತೆ. ಆದ್ರಿಂದ ಯಾವುದೇ ಮಾಡಬೇಕಾಗಿದ್ರೂ ಅದು ಭಗವತ್ ಪ್ರೀತಿಗೋಸ್ಕರ, ಯಾವುದನ್ನೇ ಬಿಡೋದಾಗಿದ್ದರೂ ಅದು ಭಗವಂತನಿಗೆ ಬಿಟ್ಟದ್ದು ಅಂತ. ಏಕಾದಶಿ ದಿವಸ ಆಹಾರ ತ್ಯಾಗ ಮಾಡ್ತೇವೆ ನಾವು. ಯಾಕೆ ಆಹಾರ ಬಿಡಬೇಕು ಅಂದ್ರೆ ನಾವು ಡಯಟ್ ಮಾಡ್ತಾ ಇದ್ದೇವೆ, ಒಂದ್ ದಿವಸ ಆದ್ರೂ ಬಿಡೋಣ ಅಂತಲ್ಲ. ಅದು ಏಕಾದಶಿಯ ಉಪವಾಸ ಭಗವಂತನಿಗೆ ಪ್ರಿಯಕರ, ಅದರಿಂದ ಭಗವತ್ ಪ್ರೀತಿ ಆಗತ್ತೆ ಅಂತ ಬಿಡೋದಷ್ಟೇ ಹೊರತು ಅದು ನಮಗೆ ಇಷ್ಟ ಅದೆಲ್ಲ ಪ್ರಶ್ನೆ. ಆ ಥರ ಮಾಡಿದರೆ ಅದು ರಾಗದ್ವೇಷಗಳಿಂದ ಮಾಡಿದ ಕರ್ಮಗಳೆಲ್ಲ ಅದು ಬಂಧಕವಾಗುತ್ತೆ ಅಂತ ಪರಮಾತ್ಮ ಹೇಳ್ತಾರೆ. ಆದ್ದರಿಂದ ಆ ಧರ್ಮದ ಒಂದು ತಿಳುವಳಿಕೆ ಆಗ್ಬೇಕು. ಆಮೇಲೆ ಜ್ಞಾನಪೂರ್ವಕವಾಗಿ ಕರ್ಮ ನಡೀಬೇಕು. ಸುಮ್ಮನೆ ಅಜ್ಞಾನಿಗಳಂತೆ ಕರ್ಮಾಚರಣೆ ಮಾಡೋದಲ್ಲ. ಆ ಜ್ಞಾನಪೂರ್ವಕವಾಗಿ ಕರ್ಮಾಚರಣೆ ಅಂದ್ರೇನು? ಭಗವಂತ ಸ್ವತಂತ್ರ ಕರ್ತೃವಾಗಿ ನಮ್ಮಲ್ಲಿ ಎಲ್ಲವನ್ನ ಮಾಡಿಸ್ತಾ ಇದ್ದಾನೆ, ಅವನಿಂದ ಪ್ರೇರಿತರಾಗಿ ನಾವು ಕೂಡ ಮಾಡ್ತಾ ಇದ್ದೇವೆ ಅನ್ನತಕ್ಕಂಥ ಅನುಸಂಧಾನ, ಅದರ ಬಗ್ಗೆ ಪರಮಾತ್ಮ ಇಲ್ಲಿ ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ. ಆದ್ದರಿಂದಾಗಿ ಅಂತಹ ಧರ್ಮ ಜ್ಞಾನಗಳು ಲೋಕದಲ್ಲಿ ಲುಪ್ತವಾದಾಗ ಅದನ್ನ ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡ್ಲಿಕ್ಕೋಸ್ಕರ ಮಹಾಭಾರತದ ಉದಯವಾಯಿತು. ಮತ್ತೆ ಮಹಾಭಾರತ ಯುದ್ಧದ ಕಾಲದಲ್ಲಿ ಅರ್ಜುನನಿಗೆ ಮತ್ತೆ ಧರ್ಮ ಸಂದೇಹ ಬಂತು. ಆವಾಗ ಅರ್ಜುನನನ್ನು ಕೂಡ ಅಲ್ಲಿ ನಿಮಿತ್ತ ಮಾಡಿಕೊಂಡು ಪರಮಾತ್ಮ ಈ ಸಮಗ್ರವಾದ ಗೀತೆಯನ್ನು ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ. ಆದ್ರಿಂದ ಈ ಎಲ್ಲ ಗೀತೆಯ ಸಾರವನ್ನ ಗೀತಾ ತಾತ್ಪರ್ಯದಲ್ಲಿ ಆರಂಭದಲ್ಲೇ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ. ತತ್ರ ಸಾಕ್ಷಾತ್ ಇಂದ್ರಾವತಾರಂ ಜ್ಞಾನಿನಂ ಅರ್ಜುನಂ ಆತ್ಮನಃ ಪ್ರಿಯತಮಂ ಬಂಧು ಸ್ನೇಹಾತ್ ಅಧರ್ಮತ್ವೇನ ಆಶಂಕ್ಯ ಯುದ್ಧಾತ್ ಪ್ರತಿನಿವೃತ್ತಂ ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ ಇತಿ ಭಗವಾನ್ ಉಪದಿದೇಶ. ನೋಡಿ, ಇಡೀ ಗೀತೆಯ ಸಾರವನ್ನ ಆಚಾರ್ಯ ಗೀತಾ ತಾತ್ಪರ್ಯದಲ್ಲಿ ಕೆಲವೇ ಸಾಲುಗಳಲ್ಲಿ ಸೆರೆ ಹಿಡಿದಿದ್ದಾರೆ. ಅಲ್ಲಿ ಅರ್ಜುನನಿಗೆ ಉಪದೇಶ ಮಾಡಬೇಕಾದಂತಹ ಪ್ರಸಂಗವನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅರ್ಜುನ ಕೃಷ್ಣನಿಗೆ ಅತ್ಯಂತ ಪ್ರಿಯನಾಗಿದ್ದಾನೆ, ಆದ್ರೆ ಅವನೇನು ಅಜ್ಞಾನಿ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಅರ್ಜುನನಿಗೆ ಅಯ್ಯೋ ಈ ಯುದ್ಧ ತಪ್ಪು ಅಂತ ಅವನಿಗೆ ಹೇಗೆ ಆ ತರ ಸಂದೇಹ ಬರಕ್ಕೆ ಸಾಧ್ಯ ಆಗತ್ತೆ? ಅರ್ಜುನ ಅವನೇನು ಸಾಮಾನ್ಯನಲ್ಲ ಅಂತ ಹೇಳಿದ್ರೆ ಅವನಿಗೆ ಬೇರೆ ಬೇರೆ ತುಂಬಾ ಯುದ್ಧಗಳು ಮಾಡುವಾಗ ಈ ಗೊಂದಲ ಎಲ್ಲ ಉಂಟಾಗಿದೆ. ಈ ಮುಂಚೆ ಹಲವಾರು ಯುದ್ಧಗಳು ಮಾಡಿದ್ದಾನೆ ಅರ್ಜುನ, ಅಲ್ಲೆಲ್ಲ ಜಯವನ್ನು ಗಳಿಸಿದ್ದಾನೆ. ಅಲ್ಲೇ ನಾನ್ ಮಾಡಲ್ಲ, ಗಾಂಡೀವ್ ಬೀಳತ್ತೆ, ನಡ್ಕ ಆಗತ್ತೆ, ಅದೆಲ್ಲ ಏನ್ ಹೇಳಿಲ್ಲ. ಆದ್ರೆ ಇಲ್ಲಿ ಮಾತ್ರ ಅವನಿಗೆ ಭೀಷ್ಮ ದ್ರೋಣಾದಿಗಳು ಆಮೇಲೆ ಅಶ್ವತ್ಥಾಮಾದಿಗಳು ಅವ್ರನ್ನೆಲ್ಲ ನೋಡಿ ಅವನಿಗೆ ಸಂದೇಹ ಬರ್ತಾ ಇದೆ. ಅದಕ್ಕೆ ನೋಡಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಗೀತಾ ವಿವರಿತೆಯಲ್ಲಿ ಬರೀತಾರೆ. ಇಲ್ಲಿ ಅನೇಕರು ಅರ್ಜುನನನ್ನೇ ತುಂಬಾ ಡಮ್ಮಿ ಮಾಡಿ ಅವ್ನಿಗೆ ಏನು ಗೊತ್ತಿಲ್ಲ ಆದ್ದರಿಂದ ಹಿಂಗೆಲ್ಲ ಕೇಳಿದ ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ದುರ್ಯೋಧನ ಅರ್ಜುನನಿಗೆ ಮನಸ್ಸಿಗೆ ವ್ಯಾಕುಲ ಆಗುವಂತೆ ಉದ್ವೇಗ ಆಗುವಂತೆ ಅವನು ಎಲ್ಲ ಆ ಸೈನ್ಯವನ್ನ ಅಲ್ಲಿ ನಿಲ್ಲಿಸ್ಬೇಕಾದ್ರೆ ಆ 11 ಅಕ್ಷೋಹಿಣಿ ಕೌರವ ಸೈನ್ಯದಲ್ಲಿ ಮೊದಲು ಎದುರುಗಡೆ ಭೀಷ್ಮರನ್ನು ನಿಲ್ಲಿಸ್ಬಿಟ್ಟಿದ್ದಾನೆ. ಆಮೇಲೆ ಈ ಕಡೆ ದ್ರೋಣಾಚಾರ್ಯ, ಈ ಕಡೆ ಅಶ್ವತ್ಥಾಮಾಚಾರ್ಯ, ಆನಂತರದಲ್ಲಿ ಕರ್ಣ, ಮತ್ತೊಬ್ಬ ಯಾರು ಇನ್ನೊಬ್ರು ಎಲ್ಲ ಅರ್ಜುನನಿಗೆ ಯಾರೆಲ್ಲ ಗುರುಸ್ಥಾನದಲ್ಲಿದ್ದಾರೆ, ಅವನ ಗೆಳೆಯರಾಗಿದ್ದಾರೆ ಅಥವಾ ಮತ್ತೊಂದು ಆಪ್ತರಾಗಿದ್ದಾರೆ, ಅವನಿಗೆ ಓದುವಾಗ ಸಹಪಾಠಿಗಳಾಗಿದ್ರು, ಅವ್ರುಗಳೆಲ್ಲ ಮುಂದೆ ನಿಲ್ಲಿಸ್ಬಿಟ್ಟು ಅವ್ರನ್ನ ನೋಡಿದ ಕೂಡಲೇ ಅಯ್ಯೋ ಇವ್ರನ್ನು ಕೊಲ್ಲಬೇಕಾ ಅಂತ ಭಾವನೆ ಬರುತ್ತೆ. ಆದ್ದರಿಂದ ಅರ್ಜುನನಿಗೆ ನಿಜವಾಗ್ಲೂ ಕೂಡ ಕೌರವರನ್ನ ದುಷ್ಟರನ್ನು ಕೊಲ್ಲೋದಕ್ಕೆ ಅವನಿಗೇನು ಗೊಂದಲ ಇಲ್ಲ. ದುರ್ಯೋಧನಾದಿಗಳ ವಧೆ ಅವನಿಗೂ ಅಪೇಕ್ಷಿತವಾಗಿದೆ. ಆದರೆ ದುರ್ಯೋಧನ ಮಾಡಿದ ಪ್ಲಾನ್ ಏನು ಅಂತ ಹೇಳಿದರೆ ಎಲ್ಲ ಆ ಪಾಂಡವರಿಗೆ ಇಷ್ಟರಾದವ್ರನ್ನ ಎದುರುಗಡೆ ತಂದಿಸ್ಬಿಟ್ಟಿದ್ದಾರೆ. ಅವರನ್ನು ನೋಡಿದ ಕೂಡಲೇ ಅವನಿಗೆ ಉದ್ವೇಗ ಲಕ್ಷ್ಯವಾಗಿ ಅಯ್ಯೋ ಇವ್ರನ್ನು ಕೊಲ್ಲಬೇಕಾ ನಾನು, ಅದಕ್ಕಿಂತ ಮೊದಲು ಯುದ್ಧ ಬೇಡ ಅಂತ ಹೇಳಿ ಯುದ್ಧ ಸನ್ಯಾಸ ತಗೊಳ್ಳೋದೇ ಒಳ್ಳೇದು. ಅದಕ್ಕೆ ವೇದಾಂತದ ಲೇಪನ ಮಾಡಿಬಿಟ್ಟು ಅಯ್ಯೋ ನಾನೆಲ್ಲ ಈ ತರ ಮಾಡಬಾರ್ದು, ಇವರೆಲ್ಲ ಸತ್ವ ಬಿಟ್ರೆ ಲುಪ್ತ ಪಿಂಡೋದಕ ಕ್ರಿಯಾ, ಅವ್ರಿಗೆ ಎಲ್ಲ ಯಾರು ನಾಳೆ ಪಿಂಡ ಹಾಕೋದಿಲ್ಲ ಅಂತ ಆಗತ್ತೆ, ಅವ್ರ ಹೆಂಡತಿಯರೆಲ್ಲ ವಿಧವೆಯರಾಗ್ತಾರೆ, ಆದ್ರಿಂದ ಈ ತರ ಯುದ್ಧ ಮಾಡಬಾರ್ದು, ಇದು ತಪ್ಪು, ನಾನು ಯುದ್ಧದಿಂದ ಬಿಟ್ಬಿಡ್ತೇನೆ ಅಂತ ಮಾತಾಡಿಸಿ ಮಾಡಿ. ಆ ಸಮಯದಲ್ಲಿ ಅವನ ಮನಸ್ಸಿನಲ್ಲಿ ಬಂಧು ಸ್ನೇಹೇನ ಅಂತ ಆಚಾರ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅವನಿಗೆ ಬಂಧುಗಳ ಮೇಲೆ ಅತಿಯಾದ ಸ್ನೇಹ ಇದ್ದದ್ದರಿಂದ
ಅವನಿಗೆ ಧರ್ಮವಾದ ಯುದ್ಧವನ್ನು ಕೂಡ ಅಧರ್ಮತ್ವೇನ ಶಂಕ್ಯಮಾನ ಅಂತ. ಕ್ಷತ್ರಿಯರಿಗೆ ಯುದ್ಧ ಎಂಬತಕ್ಕಂತಹದ್ದು ಅವರಿಗೆ ವಿಹಿತವಾದ ಕರ್ತವ್ಯನೇ. ಯುದ್ಧ ಅವರಿಗೆ ಸದಾಚಾರವೇ. ಬ್ರಾಹ್ಮಣನಿಗೆ ಯುದ್ಧ ಅಸ್ತ್ರ ಹಿಡಿಯೋದು ಅದು ಸರಿಯಾದ ವಿಹಿತ ಕರ್ಮ ಅಲ್ಲ ಅಷ್ಟೇ. ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಅವನ ಬುದ್ಧಿಗೆ ಮೌಢ್ಯ ಆ ರೀತಿಯಾಗಿ ತುಂಬಿಕೊಂಡಾಗ ಪರಮಾತ್ಮ ನಿನಗೆ ಸರಿಯಾದ ಉಪದೇಶ ಮಾಡ್ತೇನೆ ಅಂತ ಹೇಳಿ, ನೋಡಪ್ಪ, ನೀನು ನಿನ್ನ ವಿಹಿತವಾದ ಕರ್ತವ್ಯಗಳನ್ನು ಮಾಡಲೇಬೇಕು. ಅದು ನೀನು ಕ್ಷತ್ರಿಯನಾದ್ರಿಂದ ನಿನಗೆ ವಿಹಿತವಾದ ಕರ್ತವ್ಯ ಅದು ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ. ಯಾರು ಭಗವಂತನ ದ್ವೇಷ ಮಾಡ್ತಾರೆ, ದ್ವೇಷ ಮಾಡುವವರಿಗೆ ಸಹಕಾರ ಮಾಡ್ತಾ ಇದ್ದಾರೆ, ಅವರನ್ನ ನಿಗ್ರಹ ಮಾಡಿ ಅವರ ಭಗವಂತನ ವಿರೋಧಿಗಳನ್ನ ಸದೆ ಬಡಿಯೋದು ನಿನ್ನ ಕರ್ತವ್ಯ. ಅದನ್ನ ನೀನು ಬಂಧುಗಳು ಅದು ಇದು ಅಂತೆಲ್ಲ ನೀನು ಇಟ್ಕೊಳ್ಬೇಡ. ಯಾಕೆ ಅಂದರೆ ಬಂಧುಗಳೇ ಆಗಿ ಅವರೆಲ್ಲರೂ ಕೂಡ ಪರಮಾತ್ಮನ ವಿರೋಧಿಗಳಾದಾಗ ಅವರನ್ನು ಶಿಕ್ಷಿಸೋದು ನಿನ್ನ ಕರ್ತವ್ಯ. ಆದ್ದರಿಂದ ನೀನು ಈ ಯುದ್ಧವೆಂಬ ನಿನ್ನ ವಿಹಿತ ಕರ್ತವ್ಯದ ಮೂಲಕ ಆ ಪರಮಾತ್ಮನನ್ನು ಆರಾಧನೆ ಮಾಡಿದರೆ ನೀನು ಸ್ವಧರ್ಮಾಚರಣೆ ಮಾಡಿದಂತೆ ಆಗತ್ತೆ. ಅದರಿಂದ ನಿನಗೆ ಎಲ್ಲ ಮುಂದೆ ಕೀರ್ತಿ ಬರುತ್ತೆ, ಅನಂತರದಲ್ಲಿ ರಾಜ್ಯ ಬರುತ್ತೆ, ಆಚಂದ್ರಾರ್ಥವಾಗಿ ನೀನು ಇದೆಲ್ಲವನ್ನು ಪಡಿತೀಯಾ ಅಂತ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಇದೆಲ್ಲ ಮುಖ್ಯವಾಗಿ ನಮಗೆ ಗೀತೆಯ ಸಾರ ಏನು ಅಂದ್ರೆ, ನಮ್ಮ ವಿಹಿತವಾದ ಕರ್ತವ್ಯಗಳನ್ನೇ ನಾವು ಮಾಡಬೇಕು ಅನ್ನೋದು ಒಂದು ಮುಖ್ಯವಾದದ್ದು. ಅನಂತರದಲ್ಲಿ ನಮ್ಮ ಸ್ವಧರ್ಮವನ್ನ ನಾವು ಬಿಡಬಾರದು. ಪರಧರ್ಮದ ಆಕರ್ಷಣೆಯಿಂದ ಅದನ್ನ ಮಾಡಬೇಕು ಅಂತ ನಾವು ಅಪೇಕ್ಷೆಯನ್ನು ಯಾವತ್ತೂ ಕೂಡ ಮಾಡಬಾರ್ದು. ಆ ದೃಷ್ಟಿಯಿಂದ ಅರ್ಜುನನಿಗೆ ಅವನು ಹೇಳ್ತಾನೆ, ನನಗೆ ಯುದ್ಧ ಎಲ್ಲ ಬೇಕಾಗಿಲ್ಲ, ನಾನು ಬೇಕಾದ್ರೆ ಸನ್ಯಾಸಿ ಆಗ್ಬಿಡ್ತೇನೆ, ಆದ್ರಿಂದ ರಾಜ್ಯ ಬೇಡ, ಅದಕ್ಕೋಸ್ಕರ ಯುದ್ಧನೂ ಬೇಡ ಅಂತ ಹೇಳಿ. ನೋಡಿ, ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಕಾಮ್ಯಕರ್ಮ ವಿಹಿತ ಕರ್ಮ ಎರಡನ್ನು ಒಟ್ಟೊಟ್ಟಿಗೆ ಮಿಶ್ರಣ ಮಾಡ್ತಾ ಇದ್ದೀಯ. ಕಾಮ್ಯಕರ್ಮ ಯಾವುದು ಅದನ್ನು ತಿಳ್ಕೊಳ್ಬೇಕು, ಅದು ಐಚ್ಛಿಕ. ಕಾಮ್ಯಕರ್ಮ ಕಡ್ಡಾಯನು ಕೂಡ. ಆದರೆ ಅದೇ ನೀವು ವಿಹಿತ ಕರ್ಮ ಏನಿದೆ ಅದು ಕಡ್ಡಾಯ. ಆದರೆ ಇಲ್ಲಿ ಅರ್ಜುನ ಹೇಳ್ತಾ ಇರತಕ್ಕಂತಹದ್ದು ಏನು ಅಂತ ಹೇಳಿದರೆ, ನನಗೆ ಯಾಕೆ ಅಂತ ಹೇಳಿದರೆ ಈ ರಾಜ್ಯ ಬೇಡ, ರಾಜ್ಯ ಬೇಡವಾದ್ದರಿಂದ ನನಗೆ ಯುದ್ಧವೂ ಬೇಡ ಅಂತ ಅವನು ವಾದ ಮಾಡ್ತಾ ಇದ್ದಾನೆ. ನಾನು ರಾಜ್ಯವನ್ನು ಇಷ್ಟಪಡಲ್ಲ, ರಾಜ್ಯ ಯಾಕೆ ಬರ್ಬೇಕು ನನಗೆ, ಇವ್ರನ್ನೆಲ್ಲ ಕೊಂದು ಅವರ ಸಮಾಧಿ ಮೇಲೆ ನಾನು ರಾಜ್ಯ ಕಟ್ಟಬೇಕಾ, ಆ ರಾಜ್ಯ ನನಗೆ ಬೇಕಾ, ಅದರಿಂದ ನನಗೆ ಆನಂದ ಆಗತ್ತಾ ಎಲ್ಲಾದರೂ ಅಂತ ಹೇಳಿಬಿಟ್ಟು ಅವನು ವಾದ ಮಾಡ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಪರಮಾತ್ಮ ಒಂದು ವಿವೇಚನೆ ಕೊಡ್ತಾ ಇದ್ದಾನೆ, ನೀನು ಸ್ವವಿಹಿತವಾದ ಸ್ವಧರ್ಮವನ್ನ ನೀನು ಇಲ್ಲಿ ಬಿಡ್ಲಿಕ್ಕೆ ಅವಕಾಶ ಇಲ್ಲ. ಅಂದ್ರೆ ನಿನಗೆ ರಾಜ್ಯವನ್ನು ಅನುಭವಿಸೋದೇನಿದೆ ಅದೆಲ್ಲ ನಿನ್ನ ಕಾಮ್ಯಕರ್ಮ. ಯುದ್ಧ ಎಲ್ಲ ಮುಗಿದು ರಾಜ್ಯ ಬಂದ್ಮೇಲೆ ನಾನು ರಾಜನಾಗಲ್ಲ, ರಾಜ್ಯಭಾರ ಬೇಡ ನನಗೆ, ನಾನು ಸನ್ಯಾಸಿ ಆಗ್ತೇನೆ ಅಂದ್ರೆ ಅದು ಐಚ್ಛಿಕ. ಆದರೆ ಅದಕ್ಕಾಗಿ ಯುದ್ಧ ಬೇಡ ಅಂತ ಹೇಳಿದರೆ ಯುದ್ಧ ನಿನ್ನ ನಿಯತ ಕರ್ಮ, ಅದು ವಿಹಿತ ಕರ್ಮ, ಅದನ್ನು ಬಿಡೋದಕ್ಕೆ ಯಾವುದೇ ಸಂದರ್ಭದಲ್ಲಿ ಅವಕಾಶ ಇಲ್ಲ. ಇದನ್ನ ನೋಡಿ ಪರಮಾತ್ಮ ಮನವರಿಕೆ ಮಾಡಿಕೊಡ್ತಾ ಇದ್ದ ಕೃಷ್ಣ ಅರ್ಜುನನ್. ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ನೋಡಿ, ಒಂದ್ ದಿವಸ ಮನೆಯಲ್ಲಿ ಹೆಂಡತಿ ಗಂಡನ ಹತ್ರ ಹೇಳಿದ್, ನೋಡಿ ಇವತ್ತು ನಾನು ಊಟನೇ ಮಾಡಲ್ಲ, ನಂಗೆ ಊಟ ಇಷ್ಟ ಇಲ್ಲ. ಅದಕ್ಕೆ ಅವ ಗಂಡ ಹೇಳಿದ್, ಆಯ್ತು ಬಿಡು, ನೀನು ಊಟ ಇಲ್ಲ ಅಂತ ಮಾಡಲ್ಲ ಅಂತ ಯಾವತ್ತು ಹೇಳಿಲ್ಲ, ಇವತ್ತು ಹೇಳ್ತಾ ಇದೆಯಲ್ಲ, ಊಟ ಮಾಡಿದ್ರೆ ಒಳ್ಳೇದು, ಅದು ಬಿಟ್ಬಿಡು. ಅವಾಗ ಅವಳು ಹೇಳಿದ್ರು, ನೋಡಿ ಇವತ್ತು ನಾನು ಊಟ ಮಾಡಲ್ಲ ಅಲ್ವಾ, ಅದಕ್ಕೋಸ್ಕರ ಅಡಿಗೆನೂ ಮಾಡಲ್ಲ ಅಂತ ಹೇಳಿದ್ರು. ಅಡಿಗೆ ಮಾಡಲ್ಲ ಅಂತ ಹೇಳಿದ ಕೂಡಲೇ ಗಂಡ ರೇಗ್ ಶುರು ಮಾಡಿ, ನೀನು ಊಟ ಮಾಡಿಲ್ಲ ಅಂದ್ರೆ ನಾನು ಊಟ ಮಾಡಲ್ವಾ, ನನ್ಗೆ ಅಡಿಗೆ ಮಾಡಿ ನೀನು. ನೋಡಿ, ಕೃಷ್ಣ ಹೇಳೋದು ಅರ್ಜುನನಿಗೆ ಇದೇ ಮಾತು. ನೀನ್ ಏನ್ ಮಾಡ್ತಾ ಇದೀಯಾ ಅಂದ್ರೆ ರಾಜ್ಯ ಬೇಡವಾದ್ರಿಂದ ಯುದ್ಧ ಬೇಡ ಅಂತ ಇದೀಯಾ. ರಾಜ್ಯ ಬೇಡ ಆದ್ರೆ ಬಿಡು, ಒತ್ತಾಯ ಏನಿಲ್ಲ, ಅದು ಇಚ್ಛೆ ಇದ್ರೆ ಮಾಡು ರಾಜ್ಯ. ಆದ್ರೆ ಅದಕ್ಕಾಗಿ ವಿಹಿತ ಕರ್ಮವನ್ನ ಯುದ್ಧವನ್ನು ಬೇಡ ಅಂತ ಇದೆಯಲ್ಲ, ಅದು ಸರಿಯಲ್ಲ. ಯುದ್ಧ ಅದು ನಿಯತ ಕರ್ಮ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಞಾಯೋಕ್ಯ ಕರ್ಮಣ. ನಮ್ಮ ಕಾಮ್ಯ ಕರ್ಮಗಳು, ವಿಶೇಷವಾಗಿ ನೈಮಿತ್ತಿಕ ಕರ್ಮಗಳು, ಅದನ್ನ ಬೇರೆ ಬೇರೆ ಕರ್ಮಗಳ ತುಂಬಾ ವೆರೈಟಿಗಳೆಲ್ಲ ಇದೆ. ಪರಮಾತ್ಮ ಹೇಳ್ತಾ ಇರೋದು ವಿಹಿತ ಕರ್ಮವನ್ನ ಬಿಡೋದಕ್ಕೆ ಅವಕಾಶ ನಾನು ಕೊಡೋದಿಲ್ಲ. ಆದರೆ ಕಾಮ್ಯಕರ್ಮ ನಿಂಗೆ ಇಷ್ಟ ಇದ್ದರೆ ಮಾಡು, ಇಷ್ಟ ಇಲ್ಲದೆ ಇದ್ದರೆ ಬಿಡು. ಹೀಗೆ ಆ ಸ್ವವಿಹಿತ ವೃತ್ತಿಯ ಭಗವದ್ ಆರಾಧನಮೇವ ಪರಮೋ ಧರ್ಮ ಅಂತ ಆ ಕೃಷ್ಣ ಬೋಧಿಸ್ತಕ್ಕಂಥದ್ದು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಆದ್ರಿಂದ ಕ್ಷತ್ರಿಯರಿಗೆ ಅವರಿಗೆ ವಿಹಿತವಾದಂತಹ ಕರ್ಮ ಅಂದ್ರೆ ಅದು ದುಷ್ಟ ಶಿಕ್ಷಣ ಮತ್ತೆ ಶಿಷ್ಟರ ಪರಿಪಾಲನೆ. ಅದನ್ನ ಸಹಜವಾಗಿ ಮಾಡಬೇಕಾದಂತಹ ಜಾಗದಲ್ಲಿ ಇವು ನಾನು ಯುದ್ಧ ಮಾಡಲ್ಲ, ಜಪ ಮಾಡಿ ಇಟ್ಕೊಂಡು ತಪಸ್ಸು ಮಾಡ್ತೇನೆ ಅಂತ ಹೇಳಿದ್ರೆ ಅದು ನಿನಗೆ ವಿಹಿತವಾದದ್ದಲ್ಲ. ಯಾಕೆ ಅಂತ ಹೇಳಿದರೆ, ನಮಗೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ನಮ್ಮ ವಿಹಿತ ಕರ್ಮದಲ್ಲಿ ನಾವು ತೊಡಗಿರಬೇಕೇ ಹೊರತು ನಾವು ಬೇರೆಯವರ ಧರ್ಮ ಚೆನ್ನಾಗಿದೆ ಅಂತ ಹೇಳಿ ಅದರಿಂದ ಆಕರ್ಷಿತರಾಗಿ ಆ ಧರ್ಮವನ್ನು ನಾವು ಮಾಡ್ಲಿಕ್ಕೆ ಹೋದರೆ ಅದು ನಮಗೆ ವಿಹಿತವಲ್ಲದನ್ನು ಮಾಡಿದ್ದರಿಂದ ನಮಗೆ ಅದರಿಂದ ಯಾವ ಪ್ರಯೋಜನ ಇಲ್ಲ. ಮತ್ತೆ ವಿಹಿತವಾದನ್ನು ಬಿಟ್ಟದ್ದರಿಂದ ನಮಗೆ ಅನರ್ಥವೂ ಕೂಡ ಇದೆ. ಆ ದೃಷ್ಟಿಯಿಂದ ಇಲ್ಲಿ ನೋಡಿ, ದ್ರೋಣಾಚಾರ್ಯರು ಅಲ್ಲೂ ಕೂಡ ಅವರು ವಿಹಿತವಾದ ಕರ್ಮವನ್ನು ತ್ಯಾಗ ಮಾಡಿಬಿಟ್ಟಿದ್ದಾರೆ. ಯಾಕೆಂದ್ರೆ ದ್ರೋಣಾಚಾರ್ಯರು ಒಳ್ಳೆ ಜ್ಞಾನಿಗಳು, ಅವರು ಒಳ್ಳೆ ಬ್ರಾಹ್ಮಣೋತ್ತಮರು, ಅವರು ವಿಪ್ರೋತ್ತಮರಾಗಿದ್ದಾರೆ. ಅವರು ಶಾಸ್ತ್ರವನ್ನು ಕೈಯಲ್ಲಿ ಇಟ್ಕೋಬೇಕಾಗಿ ಅದು ಬಿಟ್ಟು ಶಸ್ತ್ರವನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ.
ತಮ್ಮ ಮಗನಿಗೆ ಅಶ್ವತ್ಥಾಮನಿಗೂ ಕೂಡ ಅದನ್ನೇ ಬೋಧನೆ ಮಾಡಿದ್ದಾರೆ. ಅದಕ್ಕೆ ಮುಂದೆ ಪರಮಾತ್ಮ ಏನ್ ಮಾಡಿದ, ಇವರು ಕೂಡ ವಿಹಿತ ಕರ್ಮ ತ್ಯಾಗ ಮಾಡಿದ್ದಾರೆ. ಆದ್ರಿಂದ ತಮ್ಮದಲ್ಲದ ಕ್ಷಾತ್ರ ಧರ್ಮಕ್ಕೆ ಮರು ಹೋಗ್ಬಿಟ್ಟಿದ್ದಾರೆ, ಯಾವುದೋ ದುರ್ಯೋಧನನ ಒಂದು ಪ್ರಲೋಭನೆಗೆ ಒಳಗಾಗಿ. ಆದ್ರಿಂದ ಇವರನ್ನು ಕೂಡ ಯುದ್ಧದಿಂದ ಹಿಂತಿರುಗಿಸ್ಬೇಕು ಅಂತೇಳಿ ಮೊದಲು ದ್ರೋಣಾಚಾರ್ಯರನ್ನು ಕೂಡ ಭೂಭಾರ ಹರಣಕ್ಕೋಸ್ಕರ ಪರಮಾತ್ಮ ಬಳಸ್ಕೊಂಡ. ಅದರಿಂದಲೇ 10 ದಿನ ಅವರು ಯುದ್ಧವನ್ನು ಮಾಡಿದ್ರು, ಬೇಕಾದಷ್ಟು ಲಕ್ಷ ಆ ಸೈನ್ಯವನ್ನು ಕೊಂದು ಹಾಕಿದರು. ಕೊನೆಗೆ ಪರಮಾತ್ಮ ನೋಡಿದ, ಸಾಕು, ಇನ್ನ ಇವರನ್ನ ಯುದ್ಧದಿಂದ ಹಿಂತಿರುಗಿಸ್ಬೇಕು ಅಂತ ಹೇಳಿ ಅಶ್ವತ್ಥಾಮ ಹತಃ ಕುಂಜರಹ ಅಂತ ಆ ಧರ್ಮರಾಜನಿಂದ ಹೇಳಿಸಿ, ಅನಂತರದಲ್ಲಿ ಅವರ ಬುದ್ಧಿಗೆ ಒಂದು ಸ್ವಲ್ಪ ವ್ಯತ್ಯಾಸ ಆಗುವಂತೆ ಮಾಡಿ ಅವರಿಗೆ ಯುದ್ಧ ಸನ್ಯಾಸ ತಗೊಳ್ಳುವಂತೆ ಮಾಡಿದರು. ನೋಡಿ, ಕೃಷ್ಣ ಅವನು ಏನ್ ಮುಂದೆ ಎಲ್ಲ ಹೇಳಿದಾನೆ ಅದಕ್ಕೆಲ್ಲ ಈ ಉದಾಹರಣೆಗಳು ಕಾಣಿಸ್ತಾ ಇದೆ ಇಲ್ಲಿ. ಪರಮಾತ್ಮ ಮುಂದೆ ಗೀತೆಯಲ್ಲಿ ಹೇಳ್ತಾನೆ, ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ ಅಂತ ಹೇಳ್ತಾನೆ ಪರಮಾತ್ಮ. ನಾನೇ ಎಲ್ಲರಿಗೆ ತಿಳುವಳಿಕೆ ಕೊಡೋದು, ಆಮೇಲೆ ನೆನಪು ಮಾಡಿಕೊಡೋದು, ಮರೆವು ಕೊಡೋದು ನಾನೇ, ಮರೆಯುವಂತೆ ಮಾಡೋದು ನಾನೇ. ನೋಡಿ, ಇಲ್ಲಿ ಅಶ್ವತ್ಥಾಮ ಹತಃ ಅಂತ ಧರ್ಮರಾಜ ಹೇಳಿದ್ರೆ ದ್ರೋಣಾಚಾರ್ಯ ಗೊತ್ತಿಲ್ವಾ ತಮ್ಮ ಮಗ ಅಶ್ವತ್ಥಾಮ ಚಿರಂಜೀವಿ ಅಂತ ಮಾಡ್ಕೊಂಡಿದ್ದಾರೆ. ಚಿರಂಜೀವಿ ಯಾಕೆಂದ್ರೆ 7 ಮಂದಿ ಚಿರಂಜೀವಿಯಲ್ಲಿ ತಮ್ಮ ಮಗನು ಸೇರ್ಕೊಂಡಿದ್ದಾನೆ. ಆದರೆ ಧರ್ಮರಾಜ ಹೇಳಿದ ಕೂಡಲೇ ನಮ್ಮ ಮಗ ಅಶ್ವತ್ಥಾಮ ಹೆಂಗ ಸಾಯ್ತಾನೆ, ಅವನು ಚಿರಂಜೀವಿ ಅಲ್ಲ ಅಂತ ಅಲ್ಲಿಗೆ ಬರ್ಲಿ. ಯಾಕೆಂದ್ರೆ ಪರಮಾತ್ಮ ಮೋಹ ಹಾಕ್ಬಿಟ್ಟಿದ್ದಾನೆ. ಆ ಕ್ಷಣದಲ್ಲಿ ಅವರಿಗೆ ಮರ್ತು ಹೋಗ್ಬಿಟ್ಟಿದೆ. ಯಾಕೆ? ಮತ್ತಃ ಸ್ಮೃತಿ ಜ್ಞಾನಂ ಅಪೋಹಂಚ. ನಾನು ನೆನಪು ಕೊಡ್ಬೇಕಷ್ಟೇ, ಇಲ್ಲ ಅಂದ್ರೆ ನಿಮ್ಮ ಮಗನ ವಿಷಯ ನಿಮಗೆ ಮರ್ತು ಹೋಗ್ಬಿಡುತ್ತೆ ಎಂದ ಪರಮಾತ್ಮ. ಅದರಿಂದಾಗಿ ಅವರಿಗೆ ಮರೆವು ಬರುವಂತೆ ಮಾಡಿ ವಿಸ್ಮರಣೆಯನ್ನು ಕೊಟ್ಟು ಯುದ್ಧದಿಂದ ಸನ್ಯಾಸ ತಗೊಳ್ಳುವಂತೆ ಮಾಡಿ, ಇಷ್ಟೊತ್ತು ನೀವು ನಿಮ್ಮ ವಿಹಿತ ಕರ್ತವ್ಯ ಬಿಟ್ಟಿದ್ದೀರಾ, ಇನ್ನಾದರೂ ಭಗವಂತನ ಕಡೆಗೆ ಮನಸ್ಸನ್ನ ನೆಲೆಗೊಳಿಸಿ ಧ್ಯಾನ ಮಾಡಿ ಅಂತ ಹೇಳಿ ಆ ಯೋಗ್ಯರಿಗೆಲ್ಲ ಪರಮಾತ್ಮ ಕರ್ಮಭ್ರಷ್ಟರಾದರೆ ವಿಹಿತ ಕರ್ಮವನ್ನು ಬಿಟ್ಟರೆ ಅವರನ್ನ ಆ ಕರ್ಮದಲ್ಲಿ ತೊಡಗಿಸ್ತಾನೆ. ಆದರೆ ಅಯೋಗ್ಯರಿಗೆ ಅದ್ಯಾವುದನ್ನು ಪರಮಾತ್ಮ ಬೋಧನೆ ಮಾಡಲ್ಲ. ಇಲ್ಲಿ ಕೂಡ ಅರ್ಜುನ ಅವನು ಯಾಕೆ ಅಂದ್ರೆ ಆತ್ಮನಃ ಪ್ರಿಯತಮಂ ಅಂತ ಅದಕ್ಕೆ ಆಚಾರ್ಯ ಹೇಳ್ತಾರೆ. ತನಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂಥವನು ಅರ್ಜುನ. ಅಷ್ಟು ಮಾತ್ರವಲ್ಲ, ನೋಡಿ, ಇನ್ನೊಂದು ಪ್ರಸಂಗದಿಂದಲೂ ಕೂಡ ಇಂದ್ರದೇವರ ಒಂದು ಮಾತನ್ನ ಸತ್ಯ ಮಾಡ್ಲಿಕ್ಕೋಸ್ಕರವಾಗಿ ಕೂಡ ಅಲ್ಲಿ ಕೃಷ್ಣ ಅರ್ಜುನನಿಂದ ಯುದ್ಧವನ್ನು ಮಾಡಿಸಲೇಬೇಕಾದ ಒಂದು ಜವಾಬ್ದಾರಿ ಹೊತ್ಕೊಂಡಿದ್ದಾನೆ. ಯಾಕೆ ಅಂದ್ರೆ ನೋಡಿ, ಇಂದ್ರದೇವರು ಕೃಷ್ಣನಿಗೆ ಅವರು ಕ್ಷೀರಾಭಿಷೇಕ ಎಲ್ಲ ಮಾಡಿ ಕೃಷ್ಣನ ಹತ್ರ ಕ್ಷಮೆ ಕೇಳ್ಕೊಂಡು, ನಾನು ತಪ್ಪು ಮಾಡ್ಬಿಟ್ಟೆ ಸ್ವಾಮಿ, ನಿನ್ನನ್ನ ದೇವರು ಅಂತ ತಿಳ್ಕೊಳ್ಳದೆ ನಿನ್ನ ವಿರುದ್ಧ ಮಳೆ ಬರೆಸಿದೆ, ತೊಂದರೆ ಆಯ್ತು, ಆದ್ರಿಂದ ಕ್ಷಮಿಸ್ಬಿಡು ಅಂತ ಕೇಳಿ ಕೊನೆಗೆ ಕೃಷ್ಣ ಪ್ರಸನ್ನನಾದ್ಮೇಲೆ ಒಂದು ಮಾತನ್ನು ಹೇಳ್ತಾನೆ ಇಂದ್ರ, ನೋಡಪ್ಪ ಕೃಷ್ಣ, ನನ್ನ ಮಗ ಅವನು ಈಗ ನಿನ್ನ ಜೊತೆಗೆ ಇಲ್ಲಾಗಲೇ ಪಾಂಡವರೆಲ್ಲ ಒಬ್ಬನಾಗಿ ಹುಟ್ಬಿಟ್ಟಿದ್ದಾನೆ, ಮುಂದೆ ಅವನಿಗೆಲ್ಲ ಮಹಾಭಾರತ ಯುದ್ಧ ಎದುರಿಸುವ ಪ್ರಸಂಗ ಬರುತ್ತೆ, ಆ ಸಮಯದಲ್ಲಿ ನೀನು ನನ್ನ ಮಗನನ್ನ ರಕ್ಷಣೆ ಮಾಡು. ನೋಡಿ, ಇದಕ್ಕೆ ಹೇಳಿದಾನೆ. ಯಾಕೆ ಅಂತ ಹೇಳಿದರೆ ಅವನಿಗೂ ಕೂಡ ಗೆಲುವು, ತನ್ನದೇ ಇನ್ನೊಂದು ರೂಪ ಅದು ಅರ್ಜುನನಾದ್ದರಿಂದ ಅವನಿಗೆ ಒಳಿತನ್ನು ಕೇಳಬೇಕಾದದ್ದು ತನ್ನ ಮೂಲ ರೂಪದ ಒಂದು ಇಂದ್ರನ ಕರ್ತವ್ಯ. ಆವಾಗ ಕೃಷ್ಣನ ಹತ್ರ ಹೇಳ್ತಾನೆ, ಆಯ್ತು, ನಾನು ಈ ತರ ಎಲ್ಲ ಮಾಡಿದ್ದೇನೆ ಮನಸ್ಸಲ್ಲಿ ಇಟ್ಕೊಳ್ಬೇಡ, ಜೊತೆಗೆ ನನ್ನ ಮಗನಾದ ಅರ್ಜುನ ಅವನು ಯುದ್ಧವನ್ನ ಎದುರಿಸುವ ಪ್ರಸಂಗ ಬಂದಾಗ ನೀನೇ ಇದ್ದು ಅವನಿಗೆಲ್ಲ ಅನುಗ್ರಹ ಮಾಡಿ, ಏನೇ ಕಷ್ಟ ನಷ್ಟಗಳು ಬಂದರೆ ಪರಿಹಾರ ಮಾಡಿ ಅವನಿಗೆ ಸ್ವಲ್ಪ ವಿಶೇಷವಾಗಿ ಉಪಕಾರ ಮಾಡು, ಅನುಗ್ರಹ ಮಾಡು ಅಂತ ಅಲ್ಲಿ ಕೇಳ್ಕೊಂಡಿದ್ದಕ್ಕೆ ಅವನ ಜವಾಬ್ದಾರಿ ಇದೆ. ಆದ್ರಿಂದ ಬರೀ ಪ್ರಿಯತಮ ಮಾತ್ರ ಅಲ್ಲ, ಅವನಿಗೆ ಇಂದ್ರದೇವರ ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರಾರ್ಥನೆ, ವಿಜ್ಞಾಪನೆ ಇದೆ. ಸ್ವಾಮಿ, ನನ್ನ ಅವತಾರನಾದ ಅರ್ಜುನನನ್ನ ನಿನ್ನ ಕೈಗೆ ಹಾಕಿದೆ, ನಿನ್ನ ಪಾದಕ್ಕೆ ಹಾಕ್ಬಿಟ್ಟಿದೆ, ಅವನಿಗೆ ಅವೆಲ್ಲ ಗೊತ್ತಿಲ್ಲ, ಆದ್ರಿಂದ ದೊಡ್ಡ ಮಹಾಭಾರತದ ಮಹಾಸಂಗ್ರಾಮ ಎದುರಿಸಬೇಕಾದ ಪ್ರಸಂಗ ಅವನಿಗಿದೆ, ಅದಕ್ಕೋಸ್ಕರ ಅವನನ್ನು ಉದ್ಧಾರ ಮಾಡು ಅಂತ ಕೇಳಿದ್ದಕ್ಕೆ ಪರಮಾತ್ಮ ಅವನಿಗೆಲ್ಲ ರುದ್ರದೇವರಿಂದ ಪಾಶುಪತಾದಿ ಯಾವುದು ಆಗಮ ಇದುಗಳನ್ನ ಪಾಶುಪತಾಸ್ತ್ರವನ್ನೆಲ್ಲ ಕೊಡಿಸಿ, ಅನಂತರದಲ್ಲಿ ತಾನು ಕೂಡ ಸಾರಥ್ಯವನ್ನು ಮಾಡಿ ಅದನ್ನು ಮಾಡ್ಲಿಕ್ಕೂ ಅರ್ಜುನ ಪ್ರಾರ್ಥನೆ ಮಾಡಿದ್ದಾನೆ. ಯಾಕಂದ್ರೆ ಅರ್ಜುನ ಕೃಷ್ಣ ಹತ್ರ ಕೇಳಿದಾನೆ, ಯುದ್ಧ ಅನಿವಾರ್ಯ ಅಂತ ಆಗತ್ತೆ, ಯಾಕೆಂದ್ರೆ ಕೃಷ್ಣ ರಾಯಭಾರಿಯಾಗಿ ಹೋದಾಗ ಅವನ ಆ ಒಂದು ರಾಜಿ ಸಂಧಾನ ವಿಫಲ ಆಗೋಯ್ತದೆ. ಆ ನಂತರದಲ್ಲಿ ಕೃಷ್ಣ ಹೇಳ್ತಾನೆ ಎಲ್ಲ ಕೌರವರಿಗೆ, ನೋಡಿ, ನಾನೇ ಬಂದರೂ ನೀವು ಒಪ್ಕೊಳ್ಳಿಲ್ಲ, ಆದ್ರಿಂದ ಇನ್ನ ನಿಮಗೆ ಪ್ರತ್ಯುಪಸ್ಥಿತ ಮೃತ್ಯವಹ, ನಿಮಗೆ ಇನ್ನ ಮರಣ ಸನ್ನಿಹಿತ ಆಗಿದೆ. ಯಾಕೆ ಅಂದ್ರೆ ಯುದ್ಧ ನಡೆಯುತ್ತೆ, ಯುದ್ಧ ನಡೆದಾಗ ನಿಮ್ದೆಲ್ಲ ಸರ್ವನಾಶ ಆಗ್ಬಿಡತ್ತೆ ಅಂತ ಹೇಳಿ ಪರಮಾತ್ಮ ಹೊರಟು ಬಂದ್ಬಿಡ್ತಾನೆ ದ್ವಾರಕ್ಕೆ. ಈ ತರ ಯುದ್ಧ ನಿರ್ಣಯ ಆದ್ಮೇಲೆ ಅರ್ಜುನ ಹೋಗ್ತಾನೆ ನೇರವಾಗಿ, ಹೋಗ್ಬಿಟ್ಟು ಕೃಷ್ಣನ ಹತ್ರ ಕೇಳ್ತಾನೆ, ಸ್ವಾಮಿ, ನನಗೆ ನೀನು ಅನುಗ್ರಹ ಮಾಡು, ಯುದ್ಧದಲ್ಲಿ ಸಹಾಯ ಮಾಡು. ಆವ ಪರಮಾತ್ಮ ಕೇಳ್ತಾನೆ, ಆಯುಧ ಹಿಡಿದೇ ಇರುವ ನಾನ್ ಬೇಕಾ, ಅಥವಾ ಆಯುಧಧಾರಿಗಳಾದ ನನ್ನ 10 ಲಕ್ಷ ಮಕ್ಕಳು ಅವರೆಲ್ಲ ನಾರಾಯಣ ಸೇನೆ ಅದು ಬೇಕಾ ಅಂತ ಕೇಳಿದಾಗ ಅದಕ್ಕೆ ಅರ್ಜುನ ಹೇಳ್ತಾ ಇದ್ದಾನೆ, ನೀನು ಆಯುಧ ಹಿಡಿದೇ ಇದ್ರೂ ಪರವಾಗಿಲ್ಲ, ಯುದ್ಧ ಮಾಡದೇ ಇದ್ರೂ ಪರವಾಗಿಲ್ಲ, ನೀನೇ ನನಗೆ ಬೇಕು, ನೀನೇ ಬೇಕೆ, ಸಾರಥಿ ಅಂತ ಅವನೇನು ಕೇಳಿದ್, ಅವನು ಕೇಳಿದ್ದು ನೀನು ಅನುಗ್ರಹ ಮಾಡು ಅಂತ ಕೇಳಿದ್ದ ಅಷ್ಟೇ. ಅದಕ್ಕೆ ಪರಮಾತ್ಮ ಹೇಳಿದ, ಅದಕ್ಕಾಗಿ ನಿನಗೆ ಸಾರಥ್ಯವನ್ನೇ ಮಾಡ್ತೀನಿ ಅಂತ ಪರಮಾತ್ಮ.
ಸಾರಥ್ಯಂತೆ ಕರಿಷ್ಯಾಮಿ ತಾವತ್ ಸಂಪದ್ಯತಾಂ ತವ. ನಾನು ಯಾರಿಗೂ ಹಾಗೆಲ್ಲ ಸಾರಥ್ಯ ಮಾಡುವನಲ್ಲ. ಪರಮಾತ್ಮನಿಗೆ ಅವನಿಗೆ ದ್ವಾರಕೆಯಲ್ಲಿ ನೂರಾರು ರಥ, ಸಾವಿರಾರು ಜನದ ಸಾರಥಿಗಳು. ಹಾಗಿದ್ದರೂ ಕೂಡ ಯಾಕೆ ಸಾರಥ್ಯ ಮಾಡಿದ್ದು ಅಂತ ಹೇಳಿದರೆ, ಅದಕ್ಕೆ ಹಿಂದೆ ಭೀಮಸೇನ ದೇವರು ಹನುಮಂತ ದೇವರಾದಾಗ ಆ ಸಮಯದಲ್ಲಿ ಹನುಮಂತ ದೇವರು ರಾಮದೂತನಾಗಿ ಕೆಲಸ ಮಾಡಿದ. ಆದ್ರಿಂದ ಪರಮಾತ್ಮನು ಕೂಡ ಅದೇ ಭೀಮಸೇನ ದೇವರಿಗೆ ದೂತನಾಗಿ ಅವನು ದೌತ್ಯ ಕಾರ್ಯವನ್ನು ಕೂಡ ಮಾಡಿದ. ಅದರ ಜೊತೆಗೆ ಅರ್ಜುನನಿಗೋಸ್ಕರ ನಾನು ಸಾರಥ್ಯವನ್ನು ಮಾಡ್ತೇನೆ, ಯಾಕೆಂದ್ರೆ ಅವನು ನನ್ನ ಭಕ್ತ, ಅವನ ಗೆಲುವು ನನ್ನ ಗೆಲುವೆ ಅಂತ ಹೇಳಿ ಸಾರಥ್ಯಂತೆ ಕರಿಷ್ಯಾಮಿ ತಾವತ್ ಸಂಪದ್ಯತಾಂ ತವ. ಅದರಿಂದ ನಿನ್ನ ಇಷ್ಟ ಎಲ್ಲ ಈಡೇರಲ್ಲಪ್ಪ, ನಿನಗೆ ರಾಜ್ಯ ಬರಲಿ, ಗೆಲುವು ಬರಲಿ. ನೋಡಿ, ಪರಮಾತ್ಮ ಇಷ್ಟ ಅನುಗ್ರಹ ಮಾಡಿದ್ದಕ್ಕೆ ಇಡೀ ಭಗವಂತನ ಅನುಗ್ರಹ ಎಲ್ಲಿವರೆಗೆ ಅರ್ಜುನ ಅದನ್ನ ಪಡೆದುಕೊಂಡ ಅಂತ ಹೇಳಿದರೆ, ಆ ನಿರಂತರ ನಡೆದ 18 ದಿನಗಳ ಆ ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೆ ರಥವನ್ನ ಬದಲಾಯಿಸುವ ಪ್ರಸಂಗ ಬರಲಿಲ್ಲ. ಬೇರೆ ರಥಗಳಿಗೆ 2 ದಿನಕ್ಕೆ ರಥ ಚೇಂಜ್ ಮಾಡ್ಬೇಕಾಗಿತ್ತು. ಯಾಕೆ ಅಂದ್ರೆ ಯುದ್ಧ ಮಾಡುವಾಗ ಅವರು ಮೊದಲು ಸಾರಥಿಯನ್ನು ಸಾಯಿಸೋರು. ಸಾರಥಿ ಹೊರಟೋದ್ಮೇಲೆ ರಥ ಬೀಳ್ತಾ ಇತ್ತು, ಇವನು ಓಡೋಗ್ಬಿಡ್ಬೇಕು. ಹೀಗೆ ಬೇರೆ ಬೇರೆ ರಥಕರಿಗಳಿಗೆಲ್ಲ ಸಾಕಷ್ಟು ರಥಗಳು ಚೇಂಜ್ ಆಗಿವೆ. ಆದರೆ ಕೃಷ್ಣ ಸಾರಥ್ಯ ಮಾಡಿದ್ದರಿಂದ ಅರ್ಜುನನಿಗೆ ಇಡೀ 18 ದಿನ ಅದೇ ರಥ, ಅದೇ ಸಾರಥಿ. ಮತ್ತೆ ಬೇರೆಯವರಿಗೆಲ್ಲ ಸಾರಥಿನ ಚೇಂಜ್. ಅಂದ್ರೆ ಪರಮಾತ್ಮ ಇದೆಲ್ಲ ಮಾಡಿದ್ದು ಯಾಕೆ ಅಂದ್ರೆ, ಪಾಂಡವರು ನನಗೆ ಅತ್ಯಂತ ಪ್ರಿಯರು. ಅದರಲ್ಲೂ ಕೂಡ ಅರ್ಜುನನ ಅನೇಕ ಒಳ್ಳೊಳ್ಳೆ ಗುಣಗಳಿಂದ ಪರಮಾತ್ಮ ಸಂಪ್ರೀತನಾಗಿ ಅವನಿಗೆ ಸಾರಥ್ಯ ಮಾಡಲಿಕ್ಕೆ ಬಂದಿದ್ದ. ಆ ಸಮಯದಲ್ಲಿ ಅವನಿಗೆ ಯುದ್ಧ ಮಾಡಿಸೋದು ನನ್ನ ಕರ್ತವ್ಯ, ಅವನು ಬೇಡ ಅಂದ್ರೆ ಬಿಡೋದಕ್ಕೆ ಪರಮಾತ್ಮ ಅಲ್ಲಿ ತಯಾರಿಲ್ಲ. ಅಷ್ಟೇ ಅಲ್ಲದೇನೆ ಕೊನೆಗೆ ಭಗವಂತ ಒಂದು ಮಾತನ್ನ ಹೇಳ್ತಾನೆ, ಅರ್ಜುನನ ಅಂತರಂಗದಲ್ಲಿ ಅಹಂಕಾರ ತುಂಬ್ಕೊಂಡ್ಬಿಟ್ಟಿದೆ, ಅದನ್ನು ಹೋಗಿಸೋದಕ್ಕೆ ಅವನಿಗೆ ನಾನು ಭಗವಂತ ಅಂತ ತಿಳಿಸ್ಕೊಡ್ಬೇಕು ಅಂತ. ಅವನಿಗೆ ಒಂದು ಕಡೆ ಅಹಂಕಾರ, ನಾನೇ ಮಹಾಬಿಲ್ಲಾಳು, ನಾನು ಯುದ್ಧ ಮಾಡಿದ್ರೆ ಎಲ್ಲ ಸಾಯ್ತಾರೆ, ನಾನು ಯುದ್ಧ ಮಾಡದೇ ಇದ್ರೆ ಯಾರು ಏನು ಸಾಯೋದಿಲ್ಲ ಅಂತ ಅವನ ತಲೆಯಲ್ಲಿ ಬಂದ್ಬಿಟ್ಟಿದೆ. ಅದರ ಜೊತೆಗೆ ಕೃಷ್ಣ ಪರಮಾತ್ಮ ತನ್ನ ಗೆಳೆಯ ಅವನು ಸರ್ವೋತ್ತಮ ನಾರಾಯಣ ಅನ್ನೋದು ಆಗಾಗ ಅವನಿಗೆ ಮಸ ಕಳಿಸ್ತಾ ಇದೆ, ಆ ಜ್ಞಾನ ಹೋಗಿ ಬಿಡ್ತಾ ಇದೆ. ಆದ್ರಿಂದ ಅದೆರಡನ್ನು ತೆಗೆದು ಹಾಕ್ಬೇಕಾಯ್ತು ಪರಮಾತ್ಮ. ಅದಕ್ಕೆ ತನ್ನ ವಿಶ್ವರೂಪವನ್ನು ದರ್ಶನ ಮಾಡಿಸಿದ. ಅನಂತರದಲ್ಲಿ ವಿಹಿತ ಕರ್ತವ್ಯ ಕರ್ಮಗಳ ಬಗ್ಗೆ ಮಾಡಲೇಬೇಕಾದ ಅನಿವಾರ್ಯತೆಯನ್ನು ತೋರಿಸಿಕೊಟ್ಟ ಪರಮಾತ್ಮ. ಕರ್ಮ ಮಾಡಲೇಬೇಕು, ಯಾಕೆ ಅಂದರೆ ಇಲ್ಲ ಅಂತ ಆದ್ರೆ ನೀನು ಕ್ಷತ್ರಿಯನಾಗಿ ಕೂಡ ಯುದ್ಧದಿಂದ ವಿಮುಖನಾಗ್ಬಿಟ್ಟೆ ಅಂದ್ರೆ ನಿನಗೆ ಆ ಅಪಕೀರ್ತಿ ಬರುತ್ತೆ, ಆಮೇಲೆ ಆ ಸ್ವರ್ಗ ಇಲ್ಲದೆ ನರಕ ಆಗತ್ತೆ ನಿನಗೆ. ಯಾಕಂದ್ರೆ ಕ್ಷತ್ರಿಯನಾದವನು ಯುದ್ಧದಿಂದ ಹಿಂತಿರುಗಿದ್ರೆ ಅದಕ್ಕಿಂತ ಬೇರೆ ಇನ್ನೇನು ಅಂತೆಲ್ಲ ಹೇಳಿ ಕೊನೆಗೆ ಒಂದು ಮಾತನ್ನ ಪರಮಾತ್ಮ ಹೇಳ್ತಾನೆ, ನಿನ್ನ ಹೃದಯದ ಒಳಗಡೆ ಏನಿದೆ ಅಂತ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ. ನೀನು ಮೇಲ್ನೋಟಕ್ಕೆ ವೇದಾಂತದ ಲೇಪನ ಮಾಡಿ ಅವರು ಸಾಯಿಸ್ಬಾರ್ದು, ಅಧರ್ಮ ಇದು ಮತ್ತೊಂದು ಅಂತೆಲ್ಲ ಹೇಳ್ತಾ ಇದೀಯಾ, ಆದ್ರೆ ನೀನು ಅಹಂಕಾರ ತುಂಬ್ಕೊಂಡ್ಬಿಟ್ಟಿದೆ, ನಾನೇ ಯುದ್ಧ ಮಾಡಿ ಎಲ್ಲರನ್ನ ಸಾಯಿಸುವವನು ಅಂತ. ಆದ್ರೆ ನೀನೇನು ಸಾಯಿಸೋದಕ್ಕೆ ನೀನೇನು ಸ್ವತಂತ್ರ ಅಲ್ಲ, ಯಾಕೆ ಅಂದರೆ ಇವರೆಲ್ಲರನ್ನ ನಾನೇ ಸಾಯಿಸಿದ್ದೇನೆ ಮೊದಲೇ ಅಂತ ಕೂಡ ಪರಮಾತ್ಮ ಹೇಳಿದ. ಆದ್ರಿಂದ ನೀನು ನಿಮಿತ್ತ ಮಾತ್ರ ಭವ ಅಂತ ಕೂಡ ಹೇಳಿದಾನೆ. ಆದ್ರೆ ಕೊನೆಗೆ ಪರಮಾತ್ಮ 18ನೇ ಅಧ್ಯಾಯದಲ್ಲಿ ಹೇಳುವ ಒಂದು ಮಾತು ಅರ್ಜುನನನ್ನ ನಡುಗಿಸ್ಬಿಡತ್ತೆ. ಆ ಮಾತಿಗೆ ಅರ್ಜುನ ಕೊನೆಗೆ ತಲೆ ಬಾಗ್ಲೇಬೇಕು, ಹಾಗೆ ಕೃಷ್ಣನ ಮಾತಿದೆ. ಪರಮಾತ್ಮ ಕೊನೆಗೆ ಏನ್ ಹೇಳ್ತಾನೆ ಅರ್ಜುನನಿಗೆ, ಅಷ್ಟೆಲ್ಲವನ್ನ ಬೋಧನೆ ಮಾಡಿ ನಾನು ಇದೆಲ್ಲ ಹೇಳಿದ ಮೇಲೂ ಕೂಡ ನೀನು ಯುದ್ಧ ಮಾಡಲ್ಲ ಅಂತ ಏನಾದ್ರೂ ಒಂದ್ ವೇಳೆ ಕೂತ್ಕೊಂಡ್ರೆ ಇಲ್ಲಿ ಬಿಡಕ್ಕೆ ನಾನೇನು ಸುಮ್ಮನೆ ಕೂತ್ಕೊಂಡಿದ್ದೀನಾ, ನಿನ್ನಿಂದ ಯುದ್ಧ ಮಾಡಿಸ್ತೀನಿ ಅಂತ ಅವನು ಹೇಳ್ತಾನೆ. ಆವಾಗ ಕೃಷ್ಣ ಹೇಳುವ ಮಾತು, ಯದಹಂಕಾರಮಾಶ್ರಿತ್ಯ ನಯೋಚ್ಯೆ ಇತಿ ಮನ್ಯಸೆ ಮಿಥ್ಯೈವ ವ್ಯವಸಾಯಸ್ಥೆ ಪ್ರಕೃತಿ ತ್ವಾಂ ನಿಯೋಚ್ಯತಿ ಅಂತ ಕೊನೆಗೆ ಕೃಷ್ಣ ಹೇಳ್ತಕ್ಕಂತ ಮಾತು. ನೀನು ಯುದ್ಧ ಮಾಡಲ್ಲ ಅಂತ ಹೇಳೋದು ಅವರು ಸತ್ತೋಗ್ತಾರೆ, ಅನಾಥರಾಗ್ತಾರೆ, ಅದೆಲ್ಲ ನಿನ್ ತಲೆಯಲ್ಲಿ ಇರೋದು. ನಿನಗೆ ಅಹಂಕಾರ ತುಂಬಿದೆ, ನಾನೇ ಎಲ್ಲರನ್ನು ಕೊಲ್ಲುವನು ಅಂತ. ಆದ್ರೆ ನಾಯಂ ಹಂತಿ ನಹನ್ಯತೆ, ಒಂದ್ರೆ ನಾನೇ ಎಲ್ಲರನ್ನು ಕೊಲ್ಲಬೇಕು, ಉಳಿಸುವುದಾದ್ರೂ ನಾನೇ, ನಿನ್ ಕೈಯಲ್ಲಿ ಅವೆಲ್ಲ ಇಲ್ಲ. ಅದರ ಜೊತೆಗೆ ನಿನ್ನ ಅಹಂಕಾರ ನಾನು ಹೋಗಿಸ್ಬೇಕಾಗಿದೆ. ಆದ್ರಿಂದ ನಾನೇ ಎಲ್ಲರನ್ನು ಕೊಲ್ತೇನೆ ಅಂತ ನೀನು ತಿಳ್ಕೊಂಡಿದೆಯಲ್ಲ, ಇದು ಮಿಥ್ಯೈವ ವ್ಯವಸಾಯಸ್ಥೆ. ನಿನ್ನ ಈ ಭಾವನೆ ಅದು ಬರೀ ಸುಳ್ಳು. ಯಾಕೆ ಅಂತ ಹೇಳಿದ್ರೆ ನಿನ್ನಿಂದ ಏನು ಮಾಡಕ್ಕೆ ಆಗೋದಿಲ್ಲ, ನೀನು ಯಾರನ್ನು ಕೊಲ್ಲೋದಕ್ಕೆ ಆಗೋದಿಲ್ಲ. ಕೊಲ್ಲೋದೆಲ್ಲ ಅದು ನನ್ನ ಕೆಲಸ, ಸಂಹಾರ ಕರ್ತೃತ್ವ ಅದು ಪರಮಾತ್ಮನ ಗುಣ, ಬೇರೆ ಯಾರು ಕೊಲ್ಲೋದಕ್ಕೆ ಅದು ಸಾಧ್ಯವೇ ಇಲ್ಲ. ಆದ್ರಿಂದ ಒಂದು ವೇಳೆ ಅದನ್ನೇ ಗಟ್ಟಿ ಇಟ್ಕೊಂಡು ನಾನು ಯುದ್ಧ ಮಾಡಲ್ಲ ಅಂತ ನೀನು ತಿಳ್ಕೊಂಡ್ರೆ ಪ್ರಕೃತಿ ತ್ವಾಂ ನಿಯೋಚ್ಯತಿ. ಕೃಷ್ಣ ಹೇಳು, ಪ್ರಕೃತಿ ಎಂದರೆ ಅದು ತಾನೇ ಅಂತ ಇದ್ದಾನೆ ಪರಮಾತ್ಮ. ಪ್ರಕೃಷ್ಟವಾದ ಕೃತಿ ಎಂದರೆ ಪ್ರಯತ್ನ ಉಳ್ಳವ. ಯಾರು ಮಾಡಲ್ಲ ಅಂದ್ರೆ ಮಾಡೋರ ಒಳಗಡೆನೂ ಕೂಡ ಎಲ್ಲ ಶಕ್ತಿಯನ್ನು ತುಂಬಿ ಅವರಿಂದ ಮಾಡಿಸಬಲ್ಲಂತ ವ್ಯಕ್ತಿ ಪರಮಾತ್ಮ ಆಗಿದ್ದಾನೆ. ಅದಕ್ಕೆ ಭೀಷ್ಮಾಚಾರ್ಯ ಉದಾಹರಣೆ. ಭೀಷ್ಮಾಚಾರ್ಯ ಶರಶೈಲಿ ಮಲ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೇನು ಹೇಳಕ್ಕೆ ಶಕ್ತಿನೇ ಇಲ್ಲ, ಅವ್ರಿಗೆ ನೀರು ನುಂಗಕ್ಕೆ ಕಷ್ಟ ಆಗ್ತಾ ಇದೆ, ಇನ್ನು ಉಪದೇಶ ಏನ್ ಮಾಡ್ಬೇಕು ಅವ್ರು. ಆಗ್ಲೂ ಕೂಡ ಪರಮಾತ್ಮ ಹೇಳ್ತಾ ಇದ್ದಾನೆ, ಭೀಷ್ಮಾಚಾರ್ಯರೇ ನೀವು ಬಾಯಿ ತೆಗಿರಿ ಅಂತ ನಿಮ್ ನಾಲಿಗೆ ಮೇಲೆ ಕೂತ್ಕೊಂಡು ನಾನೇ ಉಪದೇಶ ಮಾಡ್ತೇನೆ. ಆದ್ರಿಂದ ಭೀಷ್ಮಸ್ಥೇನೈವ ಕೇಶವೇನ
ಆದ್ದರಿಂದ ಅಲ್ಲೂ ಕೂಡ ಅದು ಯಾರು ಮಾಡಲ್ಲ ಅಂತ ಹೇಳ್ತಾರೆ ಅವರಿಂದಲೂ ಮಾಡಿಸಬಲ್ಲವ ಪರಮಾತ್ಮ. ಆದ್ದರಿಂದ ಪರಮಾತ್ಮ ಕೊನೆಗೆ ಹೇಳ್ತಾನೆ, ನೀನೇನು ಯುದ್ಧ ಮಾಡೋದಿಲ್ಲ, ನಾನೇ ನಿನ್ನಲ್ಲಿ ನಿಂತು ಯುದ್ಧ ಮಾಡೋದು, ಆದರೆ ನೀನು ಅಹಂಕಾರ ಬಿಡು. ಆದ್ದರಿಂದ ಎಲ್ಲ ಮಾಡೋದು ನಾನೇ ಅನ್ನೋ ಜ್ಞಾನ ನಿನಗೆ ಬಂದ್ರೆ ಅವಾಗ ಮಾಡುವವನು ನಾನೇ, ಮಾಡದೇ ಇದ್ರು ಅದು ನಾನೇ ಅಂತ ನಿಂಗೆ ಜ್ಞಾನ ಬಂದ್ರೆ ಆವಾಗ ನೀನು ಯುದ್ಧದಿಂದ ಹಿಂತಿರುಗೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅವಶ್ಯವಾಗಿ ನೀನು ಮಾಡು ಅಂತ ಕೊನೆಗೆ ಪರಮಾತ್ಮ ಅಷ್ಟೆಲ್ಲ ಹೇಳಿ ಕೊನೆಗೆ ದೇವರು ಮಾಡುವ ಮಾತು ಹೇಗೆ ಅಂದ್ರೆ ಯಥೇಚ್ಛಿಸಿ ತಥಾಕುರು ಅಂತ. ಇದು ಕೂಡ ಏನು ಅಂದ್ರೆ ಮೇಲ್ನೋಟಕ್ಕೆ ನೋಡಪ್ಪ ಇಷ್ಟೆಲ್ಲ ನಾನು ಹೇಳಿದ್ದೇನೆ, ನಿಂಗೆ ಏನು ಇಷ್ಟ ಆಗುತ್ತೋ ಹಾಗೆ ಮಾಡು ಅಂತ. ಆದ್ರೆ ಆತರ ಹೇಳಿದ್ರೆ ಇದುವರೆಗೆ ಹೇಳಿದ್ದೆಲ್ಲ ವ್ಯರ್ಥ ಆಗ್ಬಿಡತ್ತವ. ಯಾಕೆಂದ್ರೆ ಮಾಡ್ಲೇಬೇಕು ಅದೆಲ್ಲ ಹೇಳಿ ಕೊನೆಗೆ ನಿಂಗೆ ಏನ್ ತೋಚುತ್ತೋ ಆತರ ಮಾಡು ಅಂದ್ರೆ ನಂಗೆ ಯುದ್ಧ ಮಾಡ್ಬೇಕು ಅಂತ ತೋಚೋದೇ ಇಲ್ಲ, ಮಾಡೋದಿಲ್ಲ ಅಂತ ಮತ್ತೆ ಕೂತ್ಕೊಂಡ್ಬಿಟ್ರೆ. ಅದಕ್ಕೆ ಪರಮಾತ್ಮನ ಮಾತಿನ ಅರ್ಥ ಏನು ಅಂದ್ರೆ, ನೋಡಪ್ಪ ಇಷ್ಟೆಲ್ಲ ನಿನಗೆ ಹೇಳಿದ್ದೇನೆ, ಇದ್ರ ಮೇಲೆ ನಿಂಗೆ ಏನ್ ತೋರುತ್ತೋ ಅದು ಮಾಡು ಅಂತ ಆಕ್ಷೇಪದಿಂದ ಹೇಳ್ತಾ ಇದ್ದೆ. ಆಕ್ಷೇಪ ಅಂತ ಇಟ್ಕೊಂಡ್ಬಿಟ್ರೆ ಆವಾಗ ಅವನಿಗೆ ಅದೇನಾಗುತ್ತೆ, ಓ ಕೃಷ್ಣ ಆಕ್ಷೇಪ ಮಾಡ್ತಾ ಇದ್ದಾನೆ, ನಾನು ಯುದ್ಧವನ್ನು ಮಾಡದೇ ಇದ್ರೆ ಮಾಡ್ಲೇಬೇಕು ಅಂತ ಒತ್ತಡ ಹೇರ್ತಾ ಇದ್ದಾನೆ, ಅದು ಕರ್ತವ್ಯನೊಂದಾಗಿದೆ ಅಂತ ಅವನು ಮಾಡ್ಲಿ ಅಂತ ಅರ್ಥ ನಾವು ಇಟ್ಕೊಂಡ್ರೆ ಅದು ಗೀತೆಯ ಅರ್ಥ ಸರಿಯಾಗತ್ತೆ. ಅಂತೂ ಹೀಗೆ ಪರಮಾತ್ಮ ಅರ್ಜುನನಿಂದ ಯುದ್ಧವನ್ನ ಮಾಡಿಸಲೇಬೇಕು ಅನ್ನತಕ್ಕಂತ ಒಂದು ಆ ಗಟ್ಟಿಯಾದ ತಾನೇ ನಿರ್ಣಯವನ್ನು ತೆಗೆದುಕೊಂಡು ಅದಕ್ಕೆ ಬರತಕ್ಕಂತ ಅನೇಕ ಅಡೆತಡೆಗಳನ್ನೆಲ್ಲ ದೂರ ಮಾಡಿ ಅವನಿಗೆ ಆ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದಾನೆ. ಆದ್ರಿಂದ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಈ 18 ಅಧ್ಯಾಯಗಳ ಗೀತೆಯಲ್ಲಿ 6 ಷಟ್ಕತ್ರಯ ಅಂತ ಮಾಡಿದ್ದಾರೆ. ಮೊದಲ 6 ಅಧ್ಯಾಯ ಬರೀ ಕರ್ಮಪರವಾಗಿದೆ, ಕರ್ಮ ಬೋಧನೆ ಮಾಡ್ತಾ ಇದೆ. ಅನಂತರದಲ್ಲಿ ಜ್ಞಾನಯೋಗ, ಆಮೇಲೆ ಭಕ್ತಿಯೋಗ, ಆ ಭಕ್ತಿಗೆ ಸಾಧಕವಾದದ್ದೆಲ್ಲ ಹೇಳುದು. ಹೀಗೆ 18 ಅಧ್ಯಾಯಗಳ ಗೀತೆ ಮೊದಲ 6 ಅಧ್ಯಾಯದ ಗುರಿಯೇ ಅದು ಕರ್ಮ, ಅಂದ್ರೆ ವಿಹಿತವಾದ ಕರ್ತವ್ಯ ಕರ್ಮ ಅವಶ್ಯವಾಗಿ ಅದು ಮಾಡಲೇಬೇಕಾಗಿರತಕ್ಕಂಥದ್ದು ಅಂತ ಹೇಳಿ ಅರ್ಜುನನಿಗೆ ಬೋಧನೆ ಮಾಡುವ ಹಿನ್ನೆಲೆಯಲ್ಲಿ ಈ ಎಲ್ಲ ಅದನ್ನು ಮಾಡದೇ ಇದ್ರೆ ಏನಾಗುತ್ತೆ, ಆಮೇಲೆ ಆ ಕರ್ಮಗಳನ್ನ ನಾವು ನಿಜವಾಗಲೂ ಕೂಡ ಮಾಡಿದ್ದರಿಂದ ಆಗುವ ಲಾಭ, ಅದನ್ನೆಲ್ಲ ಪರಮಾತ್ಮ ಕರ್ಮಯೋಗದ ಮೂಲಕವಾಗಿ ಅದನ್ನು ಮೊದಲು ತಿಳಿಸ್ತಾ ಇದ್ದಾನೆ. ಅದರ ಜೊತೆಗೆ ಆ ಪರಮಾತ್ಮ ಆ ಒಂದು ಉಪದೇಶವನ್ನ ಶುರು ಮಾಡುವಾಗ ಅಲ್ಲಿ ಹಿನ್ನೆಲೆಗಳನ್ನೆಲ್ಲ ಸ್ವಲ್ಪ ಮಹಾಭಾರತದಲ್ಲೂ ಕೂಡ ಹೇಳಿದ್ದಾರೆ. ಅದು ನೋಡಿ, ಅದು ಯುದ್ಧ ಅದು ನಿರ್ಣಯ ಆದ ಮೇಲೆ ಆ ಸಂದರ್ಭದಲ್ಲಿ ಆವಾಗ ಧೃತರಾಷ್ಟ್ರರಿಗೆ ವೇದವ್ಯಾಸ ದೇವರನ್ನು ಮಾತು ಹೇಳ್ತಾರೆ, ನೋಡಪ್ಪ ನೀನು ಕುರುಡನಾಗ್ಬಿಟ್ಟಿದೆಯಾ, ಈಗ ನಿನ್ನ ಮಕ್ಕಳಿಗೂ ಮತ್ತೆ ಈಗ ಪಾಂಡವರಿಗೂ ಎಲ್ಲ ಯುದ್ಧ ಶುರುವಾಗ್ತಾ ಇದೆ, ಆ ಯುದ್ಧವನ್ನೆಲ್ಲ ನೀನು ನೋಡ್ಬೇಕು ಅಂತ ಆಸೆ ಇದ್ರೆ ದಿವ್ಯ ದೃಷ್ಟಿ ಕೊಡ್ತೇವೆ. ಆ ದಿವ್ಯ ದೃಷ್ಟಿಯಿಂದ ಯುದ್ಧವನ್ನೆಲ್ಲ ಇಲ್ಲೇ ಕೂತ್ಕೊಂಡೆ ನೀನು ಹಸ್ತಿನಾವತಿಯಲ್ಲಿ ಕೂತ್ಕೊಂಡು ಕುರುಕ್ಷೇತ್ರದಲ್ಲಿ ನಡೆಯುವ ಯುದ್ಧ ನೋಡ್ಬೋದು. ಹಾಗೆ ನಿನಗೆ ಯುದ್ಧ ನೋಡ್ಲಿಕ್ಕೆ ಅಪೇಕ್ಷೆ ಇದ್ರೆ ಕಣ್ಣ ದೃಷ್ಟಿ ಕೊಡ್ತೇನೆ, ಆದ್ರಿಂದ ನೀನು ನೋಡ್ತೀಯಾ ಅಂತ ಹೇಳಿದ್ರೆ ಅದಕ್ಕೆ ಹೆದರಿ ಬಿಟ್ಟ ಅವನು. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಒಳಗೊಳಗೆ ಭಯ ಇದೆ, ನನ್ನ ಮಕ್ಕಳೆಲ್ಲ ಅಧಾರ್ಮಿಕವಾಗಿ ಪಾಂಡವರ ಮೇಲೆ ಯುದ್ಧ ಮಾಡಕ್ ಹೋಗ್ತಿದ್ದಾರೆ, ಆದ್ರಿಂದ ಇವ್ರಿಗೆ ಸೋಲಾಗತ್ತೆ, ಆ ಹೆಚ್ಚೆಲ್ಲ ಸಾವು ಬರ್ಬೋದು ಅನ್ಕೊಂಡು ಅವ್ನು ಹೇಳಿದ, ಇಷ್ಟು ದಿವಸನೇ ನಾನು ಅವ್ರು ನೋಡಿಲ್ಲ, ಅವ್ರು ಸಾಯೋದನ್ನ ನಾನು ಯಾಕೆ ನೋಡ್ಲಿಕ್ಕೆ ಕಣ್ಣು ತಗೊಳ್ಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಈ ಮಹಾಭಾರತ ಯುದ್ಧ ಅದು ಕೌರವರ ಸೋಲು ಅಷ್ಟೇ ಅಲ್ಲ, ಅದು ಅವರ ಸಾವು ಕೂಡ ಆಗಿದೆ ಅಂತ ಅವ್ನಿಗೆ ಗೊತ್ತಾಗುತ್ತೆ. ಅದರಿಂದಾಗಿ ಅವನಿಗೆ ನೋಡ್ಬೇಕು ಅಂತ ಅಪೇಕ್ಷೆ ಬರಲೇ. ಆಮೇಲೆ ಅವನು ಹೇಳ್ತಾ ಇದ್ದಾನೆ, ಆದ್ರೂ ಕೂಡ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಇದೆ, ಆದ್ರೆ ನನ್ನ ಮಕ್ಕಳನ್ನೇ ಹೊಡೆದು ಬಡಿದು ಬೀಳಿಸಿ ಸಾಯಿಸ್ತಾ ಇರುವಾಗ ನೋಡಕ್ಕೆ ನನಗೆ ಎದೆ ಛಲ್ಲನತ್ತೆ, ಆದ್ರಿಂದ ನಾನು ನೋಡೋದಿಲ್ಲ, ಆದ್ರೆ ಈ ಸಂಜಯನಿಗೆ ದಿವ್ಯ ದೃಷ್ಟಿ ಕೊಟ್ಬಿಡು ಅಂತ ಹೇಳ್ಕೊಂಡು ಆ ಸಂಜಯನಿಗೆ ದಿವ್ಯ ದೃಷ್ಟಿ ಕೊಟ್ಟಾಗ ಅದರಿಂದ ನಾನೆಲ್ಲ ಕಾಮೆಂಟ್ರಿ ಕೇಳ್ಕೊಂಡು ಅದರ ಬಗ್ಗೆ ನಾನು ತಿಳ್ಕೊಳ್ತೇನೆ, ಆದ್ರಿಂದ ನನಗೆ ಕೊಡಬೇಕಾದ ದಿವ್ಯ ದೃಷ್ಟಿಯನ್ನ ನೀನು ಸಂಜಯನಿಗೆ ಕೊಡು ಅಂತ ಹೇಳಿದಾಗ ವೇದವ್ಯಾಸರು, ಹಾಗೆ ಆಗ್ಲಪ್ಪ ಅವನಿಗೆ ದಿವ್ಯ ದೃಷ್ಟಿ ಕೊಡ್ತೀನಿ, ಅವನು ಇಲ್ಲೇ ಕೂತ್ಕೊಳ್ಳಿ, ಅವನೇನು ಕುರುಕ್ಷೇತ್ರಕ್ಕೆ ಬರೋದು ಬೇಡ, ಅವನು ಇಲ್ಲೇ ಎಲ್ಲ ಕಾಣುತ್ತೆ, ನಿಂಗೆ ಅದನ್ನೆಲ್ಲ ವರದಿ ಮಾಡ್ತಾನೆ. ಹೀಗೆ ವೇದವ್ಯಾಸ ದೇವರು ಆ ಇಡೀ ಗುರುಕುಲಕ್ಕೆ ಏನೆಲ್ಲ ಸಮಸ್ಯೆಗಳು ಬಂದಾಗ ಅವ್ರ ಮೇಲಿನ ಪ್ರೀತಿಯಿಂದ ಅವ್ರಿಗೆ ಏನೇನು ಅನುಕೂಲತೆಗಳು ಅದೆಲ್ಲ ಮಾಡಿಕೊಡ್ತಾರೆ. ಆವಾಗ ಯುದ್ಧ ನಿರ್ಣಯ ಆಗಿ ಕೌರವರು ಪಾಂಡವರೆಲ್ಲ ಅಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಕುರುಕ್ಷೇತ್ರಕ್ಕೆ. ಆ ಸಂದರ್ಭದಲ್ಲಿ ಸಂಜಯನನ್ನ ಎದುರುಗಡೆ ಕೂಡಿಸ್ಕೊಂಡು ಆವಾಗ ಅವನು ಕೇಳ್ತಾ ಇದ್ದಾನೆ, ಧೃತರಾಷ್ಟ್ರ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಹ ಯುಯುತ್ಸವಃ ಮಾಮಕಾಹ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಅಂತ ಅವ್ರು ಕೇಳ್ತಾ ಇದ್ದಾನೆ. ಅಂದ್ರೆ ಧರ್ಮಕ್ಷೇತ್ರವಾದ, ಅಂದ್ರೆ ಶ್ರೇಷ್ಠವಾದ ಧರ್ಮದ ಒಂದು ವಾತಾವರಣ ಇರತಕ್ಕಂತಹ ಕ್ಷೇತ್ರ ಕುರುಕ್ಷೇತ್ರ, ಅಲ್ಲಿ ಯಾರೇ ನಾಸ್ತಿಕ ಹೋದರೂ ಕೂಡ ಧರ್ಮ ಬುದ್ಧಿ ಬಂದ್ಬಿಡುತ್ತೆ. ಆದ್ರಿಂದ ಅಂತಹ ಕುರುಕ್ಷೇತ್ರದಲ್ಲಿ ನನ್ನವರಾದ ಕೌರವರು ಮತ್ತೆ ಪಾಂಡವರು ನೋಡಿ, ಅಲ್ಲೇ ಅವನಿಗೆ ಎಷ್ಟು ಅಹಂಕಾರ ಮಮಕಾರಗಳೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಧೃತರಾಷ್ಟ್ರನಿಗೆ ಎಷ್ಟು ತನ್ನ ಮಕ್ಕಳ ಮೇಲೆ ಮಮಕಾರ ಅಂತ ಹೇಳಿಬಿಟ್ರೆ ಅವನು ಅಲ್ಲಿ ಹೇಳುವಾಗನೇ ಅವನ ಬಾಯಲ್ಲಿ ಅದು ಮುಚ್ಚಿಡಕ್ಕಾಗದೆ ನನ್ನವರು ಮತ್ತೆ ಪಾಂಡವರು ಅಂತ ಹೇಳ್ತಾರೆ. ಮಾಮಕಾರ ಅಂದ್ರೆ ಮಮಕಾರ ಅಷ್ಟು ತನ್ನ ಮಕ್ಕಳ ಮೇಲೆ. ಅದಕ್ಕೆ ಮಹಾಭಾರತ ಒಂದು ಉದಾಹರಣೆ ಹೇಳುತ್ತೆ,
ಈ ದ್ರೌಪದಿಯ ಸ್ವಯಂವರದ ಸಂದರ್ಭದಲ್ಲಿ ಪಾಂಡವರೆಲ್ಲ ದ್ರೌಪದಿಯನ್ನು ಗೆದ್ಕೊಂಡು ಬಂದಾಗ ಅರಮನೆಯಲ್ಲಿದ್ದಂತಹ ಧೃತರಾಷ್ಟ್ರನಿಗೆ ವಿದುರ ಬಂದು ಸುದ್ದಿ ಹೇಳಿದ್ರು, ಮಹಾರಾಜರೇ, ನಿಮ್ಮ ಮಕ್ಕಳು ಭಾರಿ ದೊಡ್ಡ ಪಣದಲ್ಲಿ ಗೆದ್ಬಿಟ್ಟಿದ್ದಾರೆ, ಅವರು ದ್ರೌಪದಿಯನ್ನೇ ಪಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ. ಅದಕ್ಕೆ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳೇ ಕೌರವರೇ ಗೆದ್ದಿದ್ದಾರೆ ಅನ್ಕೊಂಡ್ಬಿಟ್ಟ. ಪಾಪ ವಿದುರನಿಗೆ ಏನು ಅಂದ್ರೆ ಪಾಂಡವರು ಅಂದ್ರೆ ಪಾಂಡವನ ಮಕ್ಕಳು ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಇದ್ದಂತೆ, ಆದ್ರಿಂದ ಅವನು ತನ್ನ ಮಕ್ಕಳು ಅಂತ ತಿಳ್ಕೊಂಡಿರ್ತಾನೆ ಅಂತ ಹೇಳಿ ಆ ಒಂದು ಒಳ್ಳೆ ಅಭಿಪ್ರಾಯದಿಂದ ನಿನ್ನ ಮಕ್ಕಳು ಆಗಿ ದ್ರೌಪದಿಯನ್ನು ಗೆದ್ಕೊಂಡ್ಬಂದು ಬಿಟ್ರು ಅಂತ ಹೇಳಿದಾಗ ಧೃತರಾಷ್ಟ್ರ ಖುಷಿಯಾಗಿ ತಾನು ಹಾಕೊಂಡಿದ್ದ ಒಳ್ಳೆ ಮುತ್ತಿನ ಮಾಲೆಯನ್ನು ಯಾವುದೋ ಬಂಗಾರದ ಸರ ತೆಗೆದು ಕೊಟ್ಬಿಟ್ನಂತೆ ಯಾರು ವಿದುರನಿಗೆ. ವಿದುರನ್ ಕೊಟ್ಕೊಳ್ಳಿ ಆಮೇಲೆ ಅದನ್ನು ತಗೊಂಡ್ಬಿಟ್ಟು ವಿದುರ ಹೇಳಿದ, ಅದೇ ನಿನ್ನ ಮಕ್ಕಳು ಅಂತ ಹೇಳಿದರೆ ಈ ಪಾಂಡವರೇ ಅರ್ಜುನಾದಿಗಳೆಲ್ಲ ಗೆದ್ರು, ಅವ್ರಿಗೆ ದ್ರೌಪದಿ ಸಿಕ್ಕಿದ್ದು ಅಂತ ಹೇಳಿದ್ರು. ಅವಾಗ ಇವನಂದಂತೆ, ಅಯ್ಯೋ ನಾನು ನನ್ನ ಮಕ್ಕಳು ಅನ್ಕೊಂಡ್ಬಿಟ್ಟೆ ನಾನು, ಆದ್ರೆ ಅವ್ರಿಗೆ ಗೆಲ್ಲಿಲ್ವಾ ಅಂತ ಕೇಳಿದ್ದಾನೆ. ಅಂದ್ರೆ ಎಲ್ಲ ಕಡೆ ಅವನಿಗೆ ಆ ಮಮಕಾರ, ತನ್ನ ಮಕ್ಕಳ ಮೇಲೆ ಮೋಹ, ಅದರಿಂದಾಗಿ ಅವನಿಗೆ ಆ ಎಲ್ಲ ಕಡೆಯಲ್ಲೂ ಕೂಡ ಎದ್ದು ಕಾಣಿಸ್ತಾ ಇತ್ತದು. ಅದಕ್ಕೆ ಅವನು ಮಾತನಾಡುವಾಗ್ಲೂ ಕೂಡ ಮಾಮಕಾಹ ಪಾಂಡವಾಹ ಅಂತ ಹೇಳ್ದ. ಆಮೇಲೆ ಕೊನೆಗೆ ಅವನು ಕೇಳೋದೇನು ಅಂದ್ರೆ ಕಿಮಕುರುವತ ಸಂಜಯ, ಏನ್ ಮಾಡಿದ್ರು ಅಂತ. ನೋಡಿ, ಈ ಪ್ರಶ್ನೆನೇ ಅಸಂಗತ ಅಂತ ನಮ್ಗೆ ಅನ್ಸತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಕೌರವ ಪಾಂಡವರು ಇಬ್ಬರು ಕೂಡ ಸೇನೆಯನ್ನು ಕಟ್ಕೊಂಡು ಕುರುಕ್ಷೇತ್ರಕ್ಕೆ ಯುದ್ಧ ಮಾಡಬೇಕು ಅಂತಲೇ ಬಂದಿದ್ದಾರೆ. ಯುಯುತ್ಸವ, ಅವರೇ ಸುಮ್ಮನೆ ಮೀಟಿಂಗ್ ಮಾಡಕ್ ಬಂದಿಲ್ಲ, ಅದು ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾರೆ. ಯುದ್ಧ ಮಾಡ್ಲಿಕ್ಕೆ ಅಂತ ಒಟ್ಟಿಗೆ ಸೇರಿದ್ದಾರೆ ಆ ರಣರಂಗದಲ್ಲಿ. ಅದು ಕೂಡ ರಣರಂಗದಲ್ಲಿ ಯುದ್ಧೋತ್ಸಾಹದಿಂದ ಎರಡು ಸೈನ್ಯಗಳು ಸೇರಿದಾಗ ಅವ್ರು ಏನ್ ಮಾಡಿದ್ರು ಅಂತ ಇವನು ಕೇಳ್ತಾನೆ. ಏನ್ ಮಾಡಿದ್ರು ಅಂದ್ರೆ ಮತ್ತೆ ಯುದ್ಧ ಮಾಡಿದ್ರೆ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ? ರಣರಂಗದಲ್ಲಿ ಯುದ್ಧನೇ ಆಗ್ಬೇಕಲ್ಲ. ಇವನ್ ಏನ್ ಕೇಳ್ಬೇಕಾಗಿತ್ತು? ನನ್ನವರು ಮತ್ತೆ ಪಾಂಡವರು ಎಲ್ಲ ಸೇರ್ಕೊಂಡು ಹೇಗೆ ಯುದ್ಧ ಮಾಡಿದ್ರು ಅಂತ ಕೇಳ್ಬೇಕಿತ್ತು. ಯುದ್ಧ ನಿರ್ಣಯ ಆಗೋಬಿಟ್ಮೇಲೆ ಏನ್ ಮಾಡಿದ್ರು ಅಂದ್ರೆ ಮತ್ತೆ ಯುದ್ಧ ಮಾಡಿದ್ರು ಅಂತ ಹೇಳ್ಬೇಕಾ? ಅದಕ್ಕೆ ನೋಡಿ, ಅದು ಕುರುಕ್ಷೇತ್ರವಾದ್ದರಿಂದ ಅಲ್ಲಿ ಬಂದು ಅವರ ಮನಸ್ಸು ಧರ್ಮದ ಕಲಹದಿಯಲ್ಲಿ ಬದಲಾವಣೆಗೊಂಡು ಮತ್ತೆ ರಾಜಸೂತ್ರವನ್ನು ಕಂಡುಕೊಂಡು, ಹೇ ಬೇಡಪ್ಪ, ಇಲ್ಲಿವರೆಗೂ ನಾವು ಬಂದಿದ್ದೇವೆ, ಮತ್ತೆ ಯುದ್ಧ ರಕ್ತಪಾತ ಇದೆಲ್ಲ ಯಾಕೆ, ನಿಮಗೆ ಬೇಕಾದನ್ನ ಆ ರಾಜ್ಯವನ್ನು ಮತ್ತೊಂದು 5 ಗ್ರಾಮ ಕೊಟ್ಕೊಡೋಣ, ಮತ್ತೆ ನಾವು ಕೂಡ ಯುದ್ಧದಿಂದ ಪ್ರತಿನಿವೃತ್ತರಾಗೋಣ ಅಂತ ಏನಾದರೂ ಅವ್ರಿಗೆ ಮನಸ್ಸಿನಲ್ಲಿ ಆಲೋಚನೆ ಬಂದು ಏನ್ ಮಾಡಿದ್ರು ಅಂತ ಅವ್ರು ಕೇಳಿದ. ಅದಕ್ಕೆ ಅವರು ಧರ್ಮಕ್ಷೇತ್ರ ಅಂತ ಹಾಕಿದ್ದಾರೆ. ಕುರುಕ್ಷೇತ್ರ ಅಂದ್ರೆ ಅದು ಯಾವುದೋ ಸಾಮಾನ್ಯವಾದ ಕ್ಷೇತ್ರ ಅಲ್ಲ, ಅದು ಧಾರ್ಮಿಕರಿಗೆ ಧರ್ಮದ ಒಂದು ವಿಶೇಷವಾದಂತಹ ಆ ಒಂದು ಆಲೋಚನೆಯನ್ನ, ಧರ್ಮದ ಒಂದು ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥದ್ದು ಕುರುಕ್ಷೇತ್ರ. ಆದ್ರಿಂದ ಅಲ್ಲಿ ಪಾಂಡವರು ಮತ್ತೆ ನನ್ನ ಕೌರವರು ಏನ್ ಮಾಡಿದ್ರು ಅಂತ ಹೇಳಿದಾಗ ಅದಕ್ಕೆ ಮತ್ತೆ ಅವನು ಸಂಜೆ ಹೇಳ್ತಾ ಇದ್ದಾನೆ, ಏನ್ ಮಾಡಿದ್ರು? ಯುದ್ಧವನ್ನೇ ಮಾಡಿದ್ದಾರೆ. ಯುದ್ಧಕ್ಕೆ ಬೇಕಾದ ಎಲ್ಲ ಸೇನೆಯನ್ನ ಅಲ್ಲಿ ದುರ್ಯೋಧನ ಒಗ್ಗೂಡಿಸಿ ಅನಂತರದಲ್ಲಿ ಭೀಷ್ಮಾಚಾರ್ಯ ಹತ್ರ ನಿಮ್ಮ ಮೇಲೆ ಎಲ್ಲ ಜವಾಬ್ದಾರಿ ಇದೆ, ನೀವು ಹೇಗಾದ್ರೂ ಮಾಡಿ ಭೀಷ್ಮನಿಂದ ರಕ್ಷಿತವಾದ ಇಲ್ಲಿ ಯಾವುದು ಭೀಮನಿಂದ ರಕ್ಷಿತವಾದ ಆ ಪಾಂಡವ ಆ ಸೈನ್ಯವನ್ನ ನೀವು ನಿರ್ನಾಮ ಮಾಡಬೇಕು, ಉಳಿದ ಎಲ್ಲ ಯೋಧರು ಕೂಡ ಭೀಷ್ಮಮೇವಾಭಿರಕ್ಷಂತು ಅಂತ ಅವ್ನು ಹೇಳ್ತಾನೆ. ನಮ್ಮ ಸೈನ್ಯಕ್ಕೆ ಅಲ್ಲಿ ನಾಯಕರು ಯಾರಪ್ಪ ಅಂತ ಹೇಳಿದ್ರೆ ಅದು ಭೀಷ್ಮಾಚಾರ್ಯ. ಆದ್ರಿಂದ ಅಂತಹ ಭೀಷ್ಮಾಚಾರ್ಯರನ್ನು ನೀವೆಲ್ಲರೂ ಕೂಡ ಅವು ಹಿಂದೆನೆ ಆ ಕಡೆ ಈ ಕಡೆಯಲ್ಲಿದ್ದ ಅವರನ್ನು ರಕ್ಷಣೆ ಮಾಡಿ, ಆ ಕಡೆ ಭೀಷ್ಮನ ಎದುರುಗಡೆ ಅಲ್ಲಿ ಭೀಮಸೇನನ ಒಂದು ಸೈನ್ಯ ಇದೆ, ಆದ್ರಿಂದ ನೀವು ಅವನ್ನೆಲ್ಲ ಮಾಡಿ ಯುದ್ಧ ಗೆಲ್ಲೋದಕ್ಕೆ ಬೇಕಾದ ನೀವು ಬಲವನ್ನ ಭೀಷ್ಮಾಚಾರ್ಯ ಕೊಡಿ ಅಂತ ಅಲ್ಲಿ ಹೇಳ್ತಕ್ಕಂತ ಮಾತಿದೆ. ಆ ಸಮಯದಲ್ಲಿ ಅವನಿಗೆ ಒಳಗೊಳಗೇನೆ ಅವ್ರಿಗೆ ಬಗ್ಗೆ ಎಲ್ಲ ಅಸಮಾಧಾನನು ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಅವನು ಹೇಳ್ತಾನೆ, ದುರ್ಯೋಧನ ಎಲ್ಲ ಭೀಷ್ಮಾದಿಗಳ ಎದುರುಗಡೆ ನೋಡಿ, ನೀವು ಎದಕ್ಕೋಸ್ಕರ ಇದ್ದೀರಾ ಅಂದ್ರೆ ನನ್ನನ್ನ ಗೆಲ್ಲಿಸ್ಬೇಕು ಅಂತ, ನನಗೆ ರಾಜ್ಯ ಬರಬೇಕು ಅಂತ ನೀವು ಯುದ್ಧ ಮಾಡ್ತಾ ಇಲ್ಲ. ಮದರ್ಥೆ ತ್ಯಕ್ತ ಜೀವಿತಾಹ ಅಂತ ಒಂದು ಮಾತು. ನೀವೆಲ್ಲ ಯಾಕಂದ್ರೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಅವರೆಲ್ಲ ಪಾಂಡವ ಪಕ್ಷಪಾತಿಗಳು ಅಂತ ಗೊತ್ತಿದೆ. ಪಾಂಡವರಿಗೋಸ್ಕರ ಅವರು ತಮ್ಮ ಹೃದಯವನ್ನೇ ಕೊಟ್ಬಿಟ್ಟಿದ್ದಾರೆ. ಆದರೂ ಯಾವುದೋ ಒಂದು ಪ್ರಲೋಭನೆಗೆ ಒಳಗಾಗಿ ಕೌರವನ ಪಕ್ಷಕ್ಕೆ ಅವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಚುಚ್ಚಿ ಮಾತು ಹೇಳುವಂತೆ ದುರ್ಯೋಧನ ಹೇಳ್ತಾನೆ, ನೀವೆಲ್ಲ ಏನು ಅಂದ್ರೆ ನನಗೆ ರಾಜ್ಯ ಬರಬೇಕು ಅಂತೆಲ್ಲ ಯುದ್ಧ ಮಾಡಕ್ಕೆ ನೀವು ಬಂದಿಲ್ಲ ಇಲ್ಲಿ, ನೀವು ಬೇಕಾದ್ರೆ ಯುದ್ಧ ಮಾಡಿ ನಾವು ಸಾಯ್ತೇವೆ, ಆದ್ರೆ ಇವನಿಗೇನು ರಾಜ್ಯ ಬರಬೇಕೋ ಬೇಡೋ ಅಂತ ಅಪೇಕ್ಷೆ ಇಲ್ಲ. ಅಂತೂ ನಾವು ಇದ್ದೇವೆ, ಅದರ ಪ್ರಾಣ ತ್ಯಾಗ ಮಾಡ್ತೇವೆ, ಆದ್ರೆ ನಿನ್ನನ್ನು ಗೆಲ್ಲಿಸ್ಬೇಕು, ನಿನಗೆ ರಾಜ್ಯ ಬರುವಂತೆ ಮಾಡಬೇಕು ಅಂತ ಅವ್ರಿಗಿಲ್ಲ. ಯಾಕೆ ಅಂದ್ರೆ ಅವರು ಧರ್ಮ ಮಾರ್ಗದಲ್ಲಿ ಇದ್ದಾರೆ. ಅವ್ರಿಗೆಲ್ಲ ಪಾಂಡವರ ಕಡೆನೇ ಒಲವು ಇದ್ದದ್ದಾದ್ರಿಂದ. ಆದ್ರೂ ಕೂಡ ನೀವು ಅದಕ್ಕೆ ಅವನು ಹೇಳ್ತಾನೆ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇಕೆ ಇತೇಷಾಂ ಬಲಂ ಭೀಮಾಭಿರಕ್ಷಿತಂ ಅಂತ ಹೇಳಿ. ಭೀಮಸೇನ ದೇವರ ನೇತೃತ್ವದಲ್ಲಿ ಕಡಿಮೆ ಸೈನ್ಯ ಇದ್ರೂ ಕೂಡ ಅಲ್ಲಿ 7, ಇಲ್ಲಿ 11, ಆದ್ರೂ ಕೂಡ ಅಲ್ಲಿ ಭೀಮಸೇನ ದೇವರ ಸಂರಕ್ಷಣೆಯಲ್ಲಿ ಆ ಒಂದು ಸೈನ್ಯ ಇದೆ. ಅದು ಯಾಕೋ ಪರಿಪೂರ್ಣ ಅಂತ ನನಗೆ ಅನಿಸ್ತಾ ಇದೆ. ಆದ್ರಿಂದ ಅದು ಗೆಲ್ಲೋದಕ್ಕೆ ಸರಿಯಾಗಿ ಸಿದ್ಧವಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಆದ್ರೆ ನೀವು ಮಾತ್ರ
ಅಲ್ಲಿ ಭೀಷ್ಮನಿಂದ ಅಭಿರಕ್ಷಿತವಾದ ಈ ಸೈನ್ಯ ಇದ್ರೂ ಕೂಡ ಯಾಕೋ ನನಗೆ ಭಯ, ಅದು ಎಲ್ಲಿ ಭೀಷ್ಮರಿಗೆ ಎಡವಟ್ಟಾಗ್ಬಿಡುತ್ತೆ ಏನೋ, ಆದ್ರಿಂದ ನೀವೆಲ್ಲ ಭೀಷ್ಮರ ಹಿಂದೆ ಮುಂದೆ ಇದ್ದು ಅವರನ್ನ ರಕ್ಷಣೆ ಮಾಡಿ. ಅವರೆಲ್ಲ ಈ ಪಾಂಡವರ ಸೇನೆ ಮೇಲೆ ಆಕ್ರಮಣ ಮಾಡಿ ಅವರದನ್ನೆಲ್ಲ ಧ್ವಂಸ ಮಾಡ್ತಾರೆ ಅಂತೆಲ್ಲ ಹೇಳಿ ಆ ಸಂದರ್ಭದಲ್ಲಿ ಎರಡು ಆ ಕಡೆ ನಿಲ್ಲಿಸಿದಾನೆ. ಆ ಸಮಯದಲ್ಲಿ ಕೃಷ್ಣ ಪರಮಾತ್ಮನನ್ನ ಅಲ್ಲಿ ರಥದಲ್ಲಿ ಕೂಡಿಸ್ಕೊಂಡು ಅರ್ಜುನ ಬರ್ತಾನೆ. ಯಾಕಂದ್ರೆ ಸಾರಥ್ಯ ಮಾಡ್ತೇನೆ ಅಂತ ಹೇಳಿದಾನೆ ಪರಮಾತ್ಮ. ಆದ್ರಿಂದ ಆ ರಥದಲ್ಲಿ ಅಲ್ಲಿ ಕೆಳಗಡೆ ಪರಮಾತ್ಮ ಕೂತಿದ್ದಾನೆ, ಮೇಲ್ಗಡೆ ಅಲ್ಲಿ ಪ್ರಾಣದೇವರು ಅಲ್ಲಿ ಧ್ವಜದ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅರ್ಜುನನ ರಥಕ್ಕೆ ಕಪಿಧ್ವಜ ಅಂತ ಅವನ ರಥಕ್ಕೆ ಹೆಸರು. ಅರ್ಜುನನಿಗೆ ಕಪಿಧ್ವಜ ಅಂತಲೇ ಹೆಸರಿತ್ತು. ಯಾಕಂದ್ರೆ ಕಪಿಹಿ ಧ್ವಜೆ ಯಸ್ಯ ಸಹ ಕಪಿಧ್ವಜ. ಯಾರ ರಥದ ಒಂದು ಧ್ವಜದ ಮೇಲೆ ಪ್ರಾಣದೇವರು ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಪ್ರಾಣದೇವರ ಅನುಗ್ರಹ ಅನಂತರದಲ್ಲಿ ಕೃಷ್ಣನ ಅನುಗ್ರಹದಿಂದ ಆ ಅರ್ಜುನ ಗೆಲ್ಲಬೇಕು, ಅನಂತರದಲ್ಲಿ ಸಾಯಬಾರ್ದು, ರಾಜ್ಯ ಪಡಿಬೇಕು, ಇದೆಲ್ಲ ನಮಗೆ ಯೋಗ್ಯವಾದದ್ದನ್ನು ನಾವು ಪಡಿಬೇಕಾಗಿದ್ದರೂ ಕೂಡ ವಾಯುದೇವರ ಮತ್ತೆ ಪರಮಾತ್ಮನ ಅನುಗ್ರಹ ಇದ್ರೆ ಮಾತ್ರ ಅದು ನಮ್ಗೆ ಸಿಗತ್ತೆ ಹೊರತು ಇಲ್ಲ ಅಂತ ಆದ್ರೆ ನಮಗೆ ಏನೇನೋ ಪಡೆಯಬೇಕಾದ ಅರ್ಹತೆಗಳಲ್ಲಿ ಇದ್ರೂ ಕೂಡ ಭಗವಂತನ ಅನುಗ್ರಹದಿಂದ ವಂಚಿತರಾದರೆ ಮತ್ತೆ ವಾಯುದೇವರ ಅನುಗ್ರಹದಿಂದ ವಂಚಿತರಾದರೆ ನಮಗೆ ಸಿಗಬೇಕಾದದ್ದು ಕೂಡ ಸಿಗೋದೇ ಇಲ್ಲ. ಅದಕ್ಕೆ ಉದಾಹರಣೆ ಅಂದ್ರೆ ನೋಡಿ, ಅದು ವಾಲಿ. ತ್ರೇತಾಯುಗದಲ್ಲಿ ವಾಲಿಗೆ ಅಲ್ಲಿ ಹನುಮಂತ ದೇವರ ಅನುಗ್ರಹನೇ ಆಗ್ಲಿಲ್ಲ. ಅವನು ಏನೇನೋ ಕಾರಣಗಳಿಂದ ವಾಯುದೇವರಿಗೆ ದೂರ 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 ಆಗಿಬಿಟ್ಟ. ಕೊನೆಗೆ ಆ ಪರಮಾತ್ಮ ಅವನನ್ನ ಅಲ್ಲಿ ಧ್ವಂಸ ಮಾಡ್ಬೇಕಾಯ್ತು. ಕೊನೆಗೆ ವಾಲಿಯನ್ನ ಸಂಹಾರ ಮಾಡಕ್ಕೆ ಅಂತ ಬಾಣ ಬಿಟ್ಟು ಕೊನೆಗೆ ಆ ಸಂದರ್ಭದಲ್ಲಿ ನೀನು ಸುಗ್ರೀವನಂತೆ ವಾಯುದೇವರ ಪಕ್ಷದಲ್ಲಿ ಇದ್ರೆ ನಿನ್ನನ್ನು ಮೆರೆಸಿಬಿಡ್ತಾ ಇದ್ದೆ ನೋಡಿ. ಅದೇ ಸುಗ್ರೀವನಿಗೆ ಅವನಿಗೆ ಬಲ ಕಡಿಮೆ ಆದರೂ ಕೂಡ ವಾಯುದೇವರ ಜೊತೆಗೆ ಇದ್ದದ್ದಕ್ಕೆ ರಾಮನ ಅನುಗ್ರಹ ಆಯ್ತು, ಹನುಮಂತನ ಅನುಗ್ರಹವಾಯ್ತು, ಅವನಿಗೆ ರಾಜ್ಯವೂ ಬಂತು. ಕೊನೆಗೆ ಎಲ್ಲ ಕಪಿ ಸಾಮ್ರಾಜ್ಯ, ತನ್ನ ಹೆಂಡತಿ ಎಲ್ಲವೂ ಕೂಡ ಸಿಕ್ಕೋಯ್ತು. ಅದರಂತೆ ನೋಡಿ ಇಲ್ಲಿ ಅರ್ಜುನನ ರಥದ ಮೇಲೆ ಒಂದ್ ಕಡೆ ಪ್ರಾಣದೇವರಿದ್ದಾರೆ, ಬೆಟ್ಟವನ್ನು ಹೊತ್ಕೊಂಡಿರ್ತಕ್ಕಂಥ ಮುಖ್ಯ ಪ್ರಾಣದೇವರು. ಆ ನಂತರದಲ್ಲಿ ಕೆಳಗಡೆ ಮುಂದ್ಗಡೆನೆ ಯಾರಿದ್ದಾರೆ? ಸಾಕ್ಷಾತ್ ಕೃಷ್ಣ ಪರಮಾತ್ಮ. ಹಾಗಾದ್ರೆ ಹರಿಗುರುಗಳು ನಮ್ಮ ಬದುಕಿನ ಒಂದು ರಥವನ್ನ ಎಳೆಯೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಅಂದ್ರೆ ನಮ್ಮ ಮನೋರಥಗಳೆಲ್ಲ ಪೂರ್ಣ ಆಗತ್ತೆ. ಒಂದು ವೇಳೆ ಒಬ್ಬರು ಕೈ ಕೊಟ್ಟರು ಕೂಡ ನಮಗೆ ಆ ನಮ್ಮ ಮನೋರಥ ಪೂರ್ಣ ಆಗೋದು. ಯಾಕೆ ಅಂದ್ರೆ ಪರಮಾತ್ಮ ವಾಯುದೇವರ ಅನುಗ್ರಹ ಇದ್ದವ್ರಿಗೇನೆ ಅನುಗ್ರಹ ಮಾಡ್ತಾನೆ. ಆದ್ರೆ ವಾಯುದೇವರು ಕೂಡ ಇವನು ಭಗವಂತನ ಭಕ್ತನಾಗಿದ್ದಾನ ಅಂತ ನೋಡಿ ಅವರು ಅನುಗ್ರಹ ಮಾಡ್ತಾರೆ. ಇದರಿಂದ ನೋಡಿ ಕಪಿಧ್ವಜ ಅಂತ ಮೊದಲನೆಯ ಒಂದು ಅಧ್ಯಾಯದಲ್ಲಿ ಅರ್ಜುನನ ರಥದ ಬಗ್ಗೆ ಹೇಳುವಾಗ ಅಲ್ಲಿ ಅವನಿಗೆ ಪ್ರಾಣದೇವರ ಅನುಗ್ರಹ ಸಂಪೂರ್ಣವಾಗಿದೆ. ಅದರ ಜೊತೆಗೆ ಯಾಕೆಂದ್ರೆ ಅವನು ಪ್ರಾಣ ಹೋಗದಂತೆ ಅಲ್ಲಿ ಮೇಲ್ಗಡೆ ಇದ್ದು ವಾಯುದೇವರ ರಕ್ಷಣೆ. ಆಮೇಲೆ ಕೃಷ್ಣ ಪರಮಾತ್ಮ ಏನೇನೇ ಅಸ್ತ್ರಗಳು ಬಂದರೂ ಕೂಡ ಅಲ್ಲಿ ಪರಮಾತ್ಮ ರಕ್ಷಣೆ ಮಾಡ್ತಾ ಇದ್ದಾರೆ. ಇದನ್ನು ವಿಜಯದಾಸರು ಒಂದ್ ಕಡೆ ತಮ್ಮ ಹಾಡಿನಲ್ಲಿ ಹೇಳ್ತಾರೆ ಅವರು. ನೋಡಿ ಕೃಷ್ಣ ಪರಮಾತ್ಮನ ಸಾಮರ್ಥ್ಯ ಎಂತಾದ್ದು. ಆ ಕೃಷ್ಣನ ಸಾರಥ್ಯದಲ್ಲಿ ರಥ ಬದಲಾಯಿಸೋದು, ಸಾರಥಿಯನ್ನು ಬದಲಾಯಿಸುವ ಪ್ರಸಂಗ ಬರಲಿಲ್ಲ ಅಷ್ಟೇ ಅಲ್ಲ, ಅರ್ಜುನನಿಗೆ ತಲೆ ಉಳಿತಲ್ಲ, ತಲೆ ಬದಲಾಯಿಸುವ ಪ್ರಸಂಗನೂ ಬಂದಿಲ್ಲ. ಯಾಕೆ ಅಂದರೆ ಕರ್ಣ ಆ ಸರ್ಪಾಸ್ತ್ರ ಪ್ರಯೋಗ ಮಾಡಿಬಿಟ್ಟಿದ್ದಾನೆ. ಆ ಸರ್ಪಾಸ್ತ್ರವೋ ಅದು ಅರ್ಜುನ ಖಾಂಡವ ದಹನ ಮಾಡುವಾಗ ತನ್ನ ಮರಿಗಳನ್ನೆಲ್ಲ ಈ ಅಗ್ನಿ ಸುಟ್ಟು ಹಾಕ್ಬಿಟ್ಟಿದ್ದಾನೆ ಅಂತ ಹೇಳಿ ಅದಕ್ಕೆ ಕಾರಣ ಅರ್ಜುನ ಅಂತ ಹೇಳಿ ಅವನನ್ನು ಆಹುತಿ ತಗೊಳಿಕ್ ಬಂದಿದೆ. ಅದು ಕರ್ಣನ ಹತ್ರ ಹೊರಟೋಗಿತ್ತು. ಕರ್ಣನ ಹತ್ರ ಸರ್ಪ ಬಂದು ಹೇಳುತ್ತೆ, ನಾನು ಅರ್ಜುನನನ್ನೇ ಕೊಲ್ಲಬೇಕು ಅಂತ ಕಾಯ್ತಾ ಇದ್ದೇನೆ, ಅವನ ಮೇಲೆ ಸೇಡಿದೆ ನಂಗೆ, ಅದಕ್ಕೆ ನನ್ನನ್ನ ಬಳಸ್ಕೊಂಡ್ಬಿಡು, ನನ್ನನ್ನು ಅಸ್ತ್ರವಾಗಿ ಮಾಡ್ಕೋ, ಅರ್ಜುನ ನನಗೆ ನೀನು ಬಿಡು, ಅವನನ್ನು ನಾನು ಕೊಲ್ಲಬೇಕು ಅಂತಿದೆ, ನಿನಗಂತೂ ಸರಿ. ಯಾಕೆ ಅಂದರೆ ಕರ್ಣನನ್ನ ದುರ್ಯೋಧನ ಹೇಳ್ಬಿಟ್ಟಿದ್ದಾನೆ, ನೀನು ಅರ್ಜುನನ್ ನೋಡ್ಕೋ, ನಾನು ಭೀಮಸೇನನ್ನು ನೋಡ್ಕೊಳ್ತೀನಿ. ಪಾಂಡವರಲ್ಲಿ ಇವರಿಬ್ಬರನ್ನು ಮುಗಿಸ್ಬಿಟ್ರೆ ಇನ್ನ ಉಳಿದವರೆಲ್ಲ ಲೆಕ್ಕಕ್ಕೆ ಇಲ್ಲ. ಆಮೇಲೆ ಕೃಷ್ಣನನ್ನು ಮುಗಿಸೋದಕ್ಕೆ ಅಶ್ವತ್ಥಾಮಗೆ ಹೇಳಿದಾನೆ, ಅಶ್ವತ್ಥಾಮ ನೀನು ಹೋಗಿ ಆ ಕೃಷ್ಣನ ಹತ್ರ ಆ ಯಾವುದು ಸುದರ್ಶನ ಚಕ್ರ ತಗೊಂಡ್ ಬಾ, ಅದರಿಂದ ಪಾಂಡವರನ್ನೆಲ್ಲ ಮುಗಿಸ್ಬಿಡು ಅಂತ ಅವ್ರನ್ನೆಲ್ಲ ಇಟ್ಬಿಟ್ಟಿದ್ದಾನೆ. ಆ ಸಮಯದಲ್ಲಿ ನೋಡಿ ಆವಾಗ ಆ ಸರ್ಪಾಸ್ತ್ರವನ್ನ ಕರ್ಣ ಅಲ್ಲಿ ಗುರಿ ಇಟ್ಟು ಅರ್ಜುನನ ಕುತ್ತಿಗೆ ಗುರಿ ಇಟ್ಬಿಟ್ಟಿದ್ದಾನೆ. ಕರ್ಣನ ಗುರಿ ಅಂದ್ರೆ ಅದೇನು ಗುರಿ ತಪ್ಪುವಂತಹದ್ದೇ ಅಲ್ವೇ. ಆದ್ರೆ ಆ ಸಮಯದಲ್ಲಿ ಅರ್ಜುನ ಯಾವ ಬಾಣ ಬಿಡಬೇಕು ಅಂತ ಇತ್ತುಗಳ ಅಂತ ಬತ್ತಳಿಕೆಯಲ್ಲಿ ಆ ಕಡೆ ಹುಡುಕ್ತಾ ಇದ್ದಾನೆ. ಅಷ್ಟರಲ್ಲಿ ಕರ್ಣ ಬಿಟ್ಟ ಸರ್ಪಾಸ್ತ್ರ ಬರ್ತಾ ಇದೆ ವೇಗವಾಗಿ ಅವನನ್ನು ಬಲಿ ತಗೊಳ್ಳಿಕ್ಕೋಸ್ಕರ. ಅವಾಗ ಪರಮಾತ್ಮ ನೋಡಿದ, ಅಯ್ಯೋ ಪಾಪ ಅರ್ಜುನ, ಅವನನ್ನು ಬದುಕಿಸ್ತೇನೆ ಅಂತ ಇಂದ್ರನಿಗೆ ವಚನ ಕೊಟ್ಟಿದ್ದೇನೆ, ಅವನೇ ನನ್ನ ಹತ್ರ ದ್ವಾರಕೆಗೆ ಬಂದಾಗ ನಿನಗೆ ಸಾರಥ್ಯ ಮಾಡಿ ನೀನು ಉಳಿಸ್ತೇನೆ, ರಾಜ್ಯ ಕೊಡ್ತೇನೆ ಅಂತ ಬೇರೆ ಹೇಳಿದ್ದೇನೆ ಅಂತ ಹೇಳಿ ಪರಮಾತ್ಮ ಏನ್ ಮಾಡಿದ, ತಾನು ರಥದ ಹತ್ರ ಏನು ಕೂತ್ಕೊಂಡಿದ್ನಲ್ಲ ತನ್ನ ಪಾದದಿಂದ ರಥವನ್ನ ಒಂದಡಿ ಕೆಳಗಡೆ ಒತ್ತಿಬಿಟ್ಟ. ನೋಡಿ ರಥ ಒಂದಡಿ ಕೆಳಗೆ ಹೊಟ್ಟೋಯ್ತು. ಆವಾಗ ಅದು ತಗ್ಗಾದಂತೆ ಆಗಿ ಅವನು ಕರ್ಣ ಕರೆಕ್ಟಾಗಿ ಕುತ್ತಿಗೆಗೆ ಅವನು ಗುರಿ ಇಟ್ಟಿದ್ದ, ಅದು ಒಂದಡಿ ಕೆಳಗಾಗಿದ್ದಕ್ಕೆ ಕಿರೀಟದ ತುದಿಗೆ ತಾಕ್ಬಿಟ್ಟು ಕಿರೀಟವನ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದ ಸರ್ಪ ಹತ್ರ. ಅಲ್ಲಿಗೆ ಕಿರೀಟ ಹೋಯ್ತು, ಅರ್ಜುನನ ತಲೆ ಉಳಿತು.
ಆವಾಗ ಕೃಷ್ಣನಿಗೆ ಅರ್ಜುನ ಹೇಳಿದ, ಕೃಷ್ಣ ಕಿರೀಟ ಹೊಟ್ಟೋಗ್ಬಿಟ್ಟಿದೆ ನೋಡು, ಕಿರೀಟ ಇಲ್ಲದೆ ಹೇಗೆ ಯುದ್ಧ ಮಾಡ್ಲಿ? ಪರಮಾತ್ಮ ಹೇಳಿದ, ಕಿರೀಟ ಹೋದ್ರೆ ಇನ್ನೊಂದು ಕಿರೀಟ ಬರುತ್ತೆ, ನಿನ್ ತಲೆನೇ ಹೋಗ್ಬೇಕಾಗಿತ್ತು, ತಲೆ ಹೋಗಿದ್ರೆ ಏನ್ ಯುದ್ಧ ಮಾಡ್ತಾ ಇದ್ದೀಯಾ ಅಂತ ಹೇಳಿ ಅವನನ್ನು ರಕ್ಷಣೆ ಮಾಡ್ತಾನೆ. ಹೀಗೆ ಪರಮಾತ್ಮ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅನ್ನೋದಕ್ಕೆ ಅರ್ಜುನನೇ ಉದಾಹರಣೆ. ಅಲ್ಲಿ ಅನನ್ಯ ಭಕ್ತರು ಅಂದ್ರೆ ಬೇರೆ ಯಾರು ಕೂಡ ಅಲ್ಲ, ಪಾಂಡವರೇ. ಅದನ್ನು ಪರಮಾತ್ಮ ಬಾಯಲ್ಲಿ ಹೇಳಿಲ್ಲ ಅಷ್ಟೇ. ಆದ್ದರಿಂದ ಅನೇಕ ಪ್ರಸಂಗಗಳಲ್ಲಿ ಆ ಪಾಂಡವರೆಲ್ಲ ಪರಮಾತ್ಮನ ಬಗ್ಗೆ ಎಷ್ಟು ಭಕ್ತಿಯುಕ್ತರಾಗಿದ್ದರು ಅಂದ್ರೆ, ಆ ಹಸ್ತಿನಾವತಿಯಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇರುವಾಗ ಪಾಂಡವರು ಆ ಕೃಷ್ಣ ಬಂದ್ರೆ 5 ಜನ ಒಟ್ಟಿಗೆ ಎದ್ದು ನಿಂತ್ಕೋತಾ ಇದ್ದಾರೆ ಪಾಂಡವರು. ಅದಕ್ಕೆ ಭಾಗವತ ಹೇಳುತ್ತೆ, ಪಂಚಪ್ರಾಣಗಳು ಹೇಗೆ ಎದ್ದು ನಿಂತ್ಕೋಬೇಕು ಆ ತರ ಪಂಚ ಪಾಂಡವರು ಕೃಷ್ಣ ಬಂದರೆ ಎದ್ದು ನಿಂತ್ಕೋತಾ ಇದ್ದಾರೆ. ಅದೇ ರೀತಿಯಾಗಿ ಕೃಷ್ಣನನ್ನು ಕಳಿಸ್ಕೊಡ್ಬೇಕಾದ್ರೆ ಇವ್ರು ಬೇಜಾರು, ಅಯ್ಯೋ ಕೃಷ್ಣ ಹೊರಟ್ಬಿಡ್ತಾನೆ ದ್ವಾರಕೆಗೆ, ಕೃಷ್ಣನ ಸಾಂಗತ್ಯ ಹೊರಟೋಗತ್ತಲ್ಲ ಅಂತ ಅವನು ಹಿಂದಿಂದೆ ಬರೋದು. ಕೃಷ್ಣ ಕೊನೆಗೆ ಹೇಳ್ತಾ ಇದ್ದ, ಇದೇನಪ್ಪ ಇನ್ನು ಸ್ವಲ್ಪ ಬಂದ್ಬಿಟ್ರೆ ದ್ವಾರಕೆಗೆ ಬಂದ್ಬಿಡ್ತೀರಾ ನೀವು, ಸಾಕು ಎಷ್ಟು ದೂರ ಬರ್ತೀರಾ, ಹಿಂದೆ ವಾಪಸ್ ಹೊರಟೋಗಿ. ಅದಕ್ಕೆ ಅಲ್ಲಿವರೆಗೂ ಕೃಷ್ಣ ಬೇಡ ಅಂತ ಹೇಳೋವರೆಗೂ ಅವ್ನು ಹಿಂಬಾಲಿಸೋದು. ಆಮೇಲೆ ಬೇಡ ಅಂತ ಹೇಳಿದ ಕಡೆ ತಕ್ಷಣ ಓಡ್ಕೊಂಡು ವಾಪಸ್ ಹೊರಟೋದಲ್ಲ, ಅಲ್ಲಿ ನಿಂತ್ಬಿಡೋದಲ್ಲ. ಕೃಷ್ಣ ಬೇಡ ಅಂತ ಹೇಳಿದಾನೆ ಹಿಂದೆ ಬರೋದು, ಆದ್ರೆ ನಿಂತ್ಕೋಬಾರ್ದು ಅಂತ ಏನು ಹೇಳಿಲ್ವಲ್ಲ, ಅಲ್ಲೇ ಕೃಷ್ಣನ್ ನೋಡ್ತಾ ನಿಂತ್ಕೊಂಡು. ಕೃಷ್ಣನ ರಥ ಹೋಗ್ತಾ ಇದೆ ಅಲ್ಲಿವರೆಗೂ. ಆ ಕೃಷ್ಣನ ರಥ ಪೂರ್ತಿ ಹೋಗಿ ಆ ಧೂಳೆಲ್ಲ ಕಂಡು ಕೃಷ್ಣನ ರಥವೂ ಕಾಣದಂತೆ ಆದಾಗ ಮತ್ತೆ ಹಿಂತಿರುಗಿದನು. ವಾಪಸ್ ಹಸ್ತಿನಾವತಿಗೆ ಬರುವಾಗ ಎಲ್ಲ ಪಾಂಡವರು ಅಂದ್ಕೊಂಡ್ರಂತೆ, ಕೃಷ್ಣನನ್ನ ಕಣ್ಣಿನಿಂದ ಅಂತೂ ನೋಡ್ಲಿಕ್ಕೆ ಆಗಲಿಲ್ಲ, ಆದರೆ ಮನಸ್ಸಲ್ಲೇ ಕೃಷ್ಣನನ್ನ ನೆನಿತಾ ಅವ್ರು ಹಸ್ತಿನಾವತಿಗೆ ಬಂದರು. ಅಂದ್ರೆ ಎಷ್ಟು ಭಕ್ತಿ ಪಾಂಡವರಿಗೆ. ಇರುವಾಗ ಕೃಷ್ಣನನ್ನು ಒಂದು ಕ್ಷಣವೂ ಬಿಡದೆ ನೋಡಿರ್ತಕ್ಕಂಥ, ಆಮೇಲೆ ಅವನು ಬೇಡ ಅಂದ್ರೆ ಅವನ ಮಾತನ್ನು ಉಲ್ಲಂಘನೆ ಮಾಡಬಾರ್ದು. ಕೆಲವರು ಇರ್ತಾರೆ, ಆ ಬೇಡ ಅಂದ್ರೆ ನಮಗೆ ಇಷ್ಟ ರೀ ಮಾಡ್ತೀವಿ ಅಂತ, ಅದು ಮಾಡಿದ್ರು ಪರಮಾತ್ಮನ ಆಜ್ಞೆ ಉಲ್ಲಂಘನೆ ಮಾಡಿದಂತೆ ಆಯ್ತು. ಆದ್ರಿಂದ ಹಾಗೆ ಅವರು ಆನಂತರದಲ್ಲೂ ಕೃಷ್ಣ ಹೇಳಿದಾನೆ, ಆಯ್ತಪ್ಪ ಹಿಂಬಾಲಿಸಬಾರ್ದು, ನಿಂತ್ಬಿಟ್ರು ಟಕ್ಕಂತ. ಬೇರೆಯವರಾಗಿ ಬರಬೇಡಿದ್ರೆ, ಅಯ್ಯೋ ಮೊದಲೇ ಹೇಳ್ಬಾರ್ದಿತ್ತು, ಮುಂಚೆ ಹೋಗ್ತಾ ಇದ್ರಿ ಅಂತ ಓಡೋಗ್ಬೋದಾಗಿ. ಆದರೆ ಕೃಷ್ಣನ ದರ್ಶನ ಎಷ್ಟು ಕ್ಷಣ ಸಾಧ್ಯವೋ ಅಷ್ಟು ಆಸ್ವಾದನೆ ಮಾಡ್ತಾ ಮತ್ತೆ ವಾಪಸ್ ಬರುವಾಗ ಅವರು ಕೃಷ್ಣನ ಜೊತೆಗೆ ಬಂದರು. ಎಲ್ಲಪ್ಪ ಕೃಷ್ಣ ಹೊಡೋಬಿಟ್ನಲ್ಲ ದ್ವಾರಕೆಗೆ ಅಂದ್ರೆ, ಅವನು ರಥದಲ್ಲಿ ಕೂತ್ಕೊಂಡು ಹೋಗಿದ್ದಾನೆ ಅಷ್ಟೇನೆ, ಇವರು ಹೃದಯ ಮಂಟಪದಲ್ಲಿ ಆ ಕೃಷ್ಣನನ್ನು ಕರ್ಕೊಂಡೆ ದ್ವಾರಕೆಗೆ, ಅದು ಹಸ್ತಿನಾವತಿಗೆ ಅಲ್ಲಿ ಬರ್ತಾ ಇದ್ದಾರೆ. ಆದ್ದರಿಂದ ಅವರನ್ನ ಬಲ್ಲಂತಹ ಪರಮಾತ್ಮ ಅವರನ್ನೇ ಅನನ್ಯವಾಗಿ ನನ್ನನ್ನು ಚಿಂತನೆ ಮಾಡುವವರು, ಆದ್ದರಿಂದ ಅವರ ಯೋಗಕ್ಷೇಮ ನಾನು ನೋಡ್ತೇನೆ ಅಂತ ಹೇಳ್ಬಿಟ್ಟು ಪರಮಾತ್ಮ ಅವರಿಗೆ ಆ ರೀತಿಯಾಗಿ ಮಾಡಿದ್ದಿದೆ. ಆ ಹಿನ್ನೆಲೆಯಲ್ಲಿ ಕೃಷ್ಣನ ಉಪದೇಶ ಎಂಬತಕ್ಕಂಥದ್ದೇನಿದೆ ಅದು ಬಹಳ ಮಹತ್ವದ್ದಾಗಿರ್ತಕ್ಕಂಥದ್ದಾಗಿದೆ. ಇಲ್ಲಿ ಕೇವಲ ಅರ್ಜುನನಿಗೆ ಮಾತ್ರ ಬೋಧನೆ ಮಾಡಿದ್ದಲ್ಲ ಪರಮಾತ್ಮ, ಅರ್ಜುನನ ಮೂಲಕ ಇಡೀ ಮನುಕುಲಕ್ಕೇನೆ ನಿಮ್ಮ ಕರ್ತವ್ಯದ ಕೈಪಿಡಿಯಾಗಿ ನಾನು ಗೀತೆಯನ್ನು ಕೊಟ್ಟಿದ್ದೇನೆ ಅಂತಾನೆ ಪರಮಾತ್ಮ. ಇವತ್ತು ಯಾವುದೇ ವರ್ಗದವರಿಗೆ ನಮ್ಮ ಕರ್ತವ್ಯ ನಾವೇನ್ ಮಾಡ್ಬೇಕಾಗಿದೆ, ಯಾವುದನ್ನ ಬಿಡಬೇಕು, ಅದಕ್ಕೆ ಅವರು ಯಾವುದೇ ಮತ ಅಥವಾ ಜಾತಿ ಭೇದಗಳಿಲ್ಲದೆ ಅವ್ರಿಗೆಲ್ಲ ಗೀತೆ ಮಾರ್ಗದರ್ಶನ ಮಾಡ್ತಾರೆ. ಇಲ್ಲಿ ಯಾವುದೇ ಒಂದು ಬ್ರಾಹ್ಮಣರಿಗೆ ಹೇಳಿದ್ದು ಅಂತಲ್ಲ, ಅಥವಾ ಇನ್ಯಾವುದೋ ಅರ್ಜುನ ಕ್ಷತ್ರಿಯ ಅವನಿಗೆ ಮಾತ್ರ ಹೇಳಿದ್ದು ಅಂತಲ್ಲ, ಪ್ರತಿಯೊಬ್ಬ ಸಾಧಕ ಅವನಿಗೆ ಒಂದು ಕೈಪಿಡಿ, ಸಾಧನಾ ಕೈಪಿಡಿ ಅಂದ್ರೆ ಅದು ಅರ್ಜುನ ನನ್ನ ನಿಮಿತ್ತವಾಗಿ ಇಟ್ಕೊಂಡು ಆ ಪರಮಾತ್ಮ ಅಲ್ಲಿ ಕೃಷ್ಣ ಉಪದೇಶ ಮಾಡಿದ್ದಾನೆ. ಹೇಗೆ ಪರೀಕ್ಷಿತನ ನಿಮಿತ್ತವಾಗಿ ಇಡೀ ಮನುಕುಲಕ್ಕೆ ಭಾಗವತ ಬಂತೋ, ಅದೇ ತರ ಅರ್ಜುನನಿಗೆ ಸಂದೇಹ ಬಂದದ್ದಕ್ಕೆ ಅವನಿಗೆ ಉಪದೇಶ ಮಾಡಿದ್ದಾನೆ. ಅನೇಕರಿಗೆ ಕೆಲವು ಸಂದೇಹ ಇದೆ ನೋಡಿ, ಅರ್ಜುನ ಮಾತ್ರ ಕೃಷ್ಣ ಹತ್ರ ಉಪದೇಶ ಪಡೆದ, ಆದರೆ ಭೀಮಸೇನ ದೇವರಿಗೆ ಕೃಷ್ಣ ಹೇಳಲೇ ಇಲ್ಲ, ಆದ್ರಿಂದ ಭೀಮಸೇನ ದೇವರಿಗಿಂತ ಅರ್ಜುನನೇ ದೊಡ್ಡವ. ಯಾಕೆ ಅಂದ್ರೆ ಅವನು ಕೃಷ್ಣನ ಉಪದೇಶ ಪಡೆದಿದ್ದಾನೆ. ಆದ್ರೆ ಇಲ್ಲಿ ನೋಡಿ, ಭೀಮಸೇನ ದೇವರಿಗೆ ಅವರಿಗೆ ಕರ್ತವ್ಯದ ಬಗ್ಗೆ ಯಾವತ್ತೂ ಗೊಂದಲವೇ ಬಂದಿದೆ. ಅವರು ತಮ್ಮ ಕರ್ತವ್ಯಗಳನ್ನ ಚೆನ್ನಾಗಿ ತಿಳ್ಕೊಂಡು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಬಲ್ಲಂತವರಾದ್ದರಿಂದ ಅವರಿಗೆ ಯಾವತ್ತೂ ಕೂಡ ಕರ್ತವ್ಯ ಲೋಪ ಇಲ್ಲ, ಅವರಿಗೆ ಮಾಡಬೇಕಾದ ಕರ್ತವ್ಯದ ಬಗ್ಗೆ ಮೌಢ್ಯ ಇಲ್ಲ, ಅವರಿಗೆ ಅಜ್ಞಾನ ವಿಪರೀತ ಜ್ಞಾನ, ಅವ್ರ ಸ್ನೇಹ ಇವ್ರ ಸ್ನೇಹದಲ್ಲಿ ಇಟ್ಕೊಂಡೇ. ಅವರ ಉದ್ದೇಶ ದುಷ್ಟರನ್ನು ದಮನ ಮಾಡೋದೇ ನನ್ನ ಕೆಲಸ ಅಂತ ಯಾವತ್ತೂ ತಯಾರಾಗಿದ್ರು. ಆವಾಗ ಪರಮಾತ್ಮನೇ ಸೂಚನೆ ಮಾಡಿದ್ದ, ಆ ದ್ರೌಪದಿ ದೇವಿಯ ವಸ್ತ್ರಾಪಹಾರ ಪ್ರಸಂಗದಲ್ಲೇ ಕೊಂದು ಬಿಡಬೇಕು ಅಂತ ಹೋದಾಗ ಪರಮಾತ್ಮ ಸೂಚನೆ ಮಾಡಿದ್ದಂತೆ, ಅವರು ಪಾಪದ ಕೊಡ ತುಂಬಲಿ, ಸುಮ್ಮನೆ ಈಗಲೇ ಆಕ್ರಮಣ ಮಾಡಬೇಡ ಅಂತ. ಅದಕ್ಕೆ ಸೇಹೆ ಸ್ನೇಹೇನ ಕೇಶವೇ ಅಂತ ಮಹಾಭಾರತ. ಕೃಷ್ಣನ ಮೇಲಿನ ಪ್ರೀತಿಯಿಂದ ತನ್ನ ಮಡದಿಗೆ ತೊಂದರೆ ಆಗ್ತಾ ಇದ್ರು ಕೂಡ ಅದನ್ನ ಭೀಮಸೇನ ದೇವರು ಅವರು ಅದನ್ನು ಸಹಿಸಿದ್ರೆ. ಯಾಕೆ ಅಂದ್ರೆ ಅದು ಪರಮಾತ್ಮನ ಮೇಲಿನ ವಿಶೇಷವಾದ ಭಕ್ತಿಯಿಂದ. ಈಗ ಅವರನ್ನು ಕೊಲ್ಲೋದು ದೇವರ ಇಚ್ಛೆ ಇಲ್ಲ, ಆದ್ರಿಂದ ಅದನ್ನು ಮಾಡಲ್ಲ ಅಂತ ಅವರು ಸುಮ್ಮನೆ ಇದ್ದದ್ದು. ಆದ್ರಿಂದ ಅವರಿಗೆ ತಮ್ಮ ಕರ್ತವ್ಯದ ಬಗ್ಗೆ ಚೆನ್ನಾಗಿ ಅವರಿಗೆ ಪರಿಜ್ಞಾನ ಇದೆ, ಅದನ್ನು ಸರಿಯಾಗಿ ಮಾಡಬಲ್ಲವರಾಗಿದ್ದಾರೆ. ಆದರೆ ಅವರಿಗೆ ಆ ಗೀತೋಪದೇಶ ಬೇಕಾಗಿದೆ. ಆದರೆ ಬೇಕಾಗಿರೋದು ಯಾರಿಗೆ? ಅರ್ಜುನನಿಗೆ. ಯಾರು ರೋಗಿಗಳು ಅವರಿಗೆ ಔಷಧದ ಅವಶ್ಯಕತೆ ಇದೆ, ರೋಗವೇ ಇಲ್ಲದೆ ಇದ್ದವರಿಗೆ ಔಷಧವನ್ನ ಕೊಡಬೇಕಾದ ಅವಶ್ಯಕತೆ ಇಲ್ಲ.
ಹಾಗೆ ಇಲ್ಲೂ ಕೂಡ ಅರ್ಜುನನಿಗೆ ಹೇಳಿರ್ತಕ್ಕಂಥದ್ದು. ಅಂತಹ ಅರ್ಜುನನಿಗೆ ತನ್ನ ಭಗವತ್ ಪ್ರಜ್ಞೆಯನ್ನ ಮೂಡಿಸಿ ಪರಮಾತ್ಮ ಅಲ್ಲಿ ಉಪದೇಶ ಮಾಡತಕ್ಕಂತಹದ್ದಾಗಿದೆ. ಭಗವಂತನ ಉಪದೇಶ ಅದು 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಅದು ಶುರುವಾಗುತ್ತೆ. ಶ್ರೀ ಭಗವಾನ್ ವಾಚ. ಪರಮಾತ್ಮ ನೇರವಾಗಿ ಅರ್ಜುನನಿಗೆ ಹೇಳ್ತಕ್ಕಂತಹದ್ದೇನು ಅಂದ್ರೆ, ಅವನು ಇವರೆಲ್ಲ ಸಾಯ್ತಾರೆ, ಸತ್ತು ಹೋಗ್ಬಿಟ್ರೆ ಅವ್ರ ಜೊತೆಗೆ ಮಾತುಕತೆ ಆಡೋದಕ್ಕೆಲ್ಲ ಆಗಲ್ಲ, ಆದ್ರಿಂದಾಗಿ ಅದೆಲ್ಲ ನನಗೆ ಅಪ್ರಿಯವಾಗುತ್ತೆ, ಅದಕ್ಕೆ ಯುದ್ಧ ಮಾಡಲ್ಲ ಅಂತ ಹೇಳೋದು. ಆದ್ರಿಂದ ಇಲ್ಲಿ ಅರ್ಜುನನ ಪ್ರಶ್ನೆಯನ್ನು ತುಂಬಾ ಗಟ್ಟಿ ಮಾಡಿ ಮಾಡಿ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂತಹ ಪ್ರಸಕ್ತಿಗಳೆಲ್ಲ ಬಂದಿದೆ. ಆರಂಭದಲ್ಲಿ ಅವ್ರುಗಳೆಲ್ಲ ದೇಹ ನಾಶ ಆಗತ್ತೆ, ಆದ್ದರಿಂದ ಆತ್ಮನಿಗೆ ನಾಶ ಇಲ್ಲ, ದೇಹ ನಾಶ ಆದ್ರೆ ಯಾಕಪ್ಪ ದುಃಖ ಪಡ್ತೀಯ ಅಂತ ಕೇಳಿದ್ರೆ, ಅದಕ್ಕೆ ಅರ್ಜುನನ ಅಂತರಂಗ ಏನು ಅಂದ್ರೆ, ದೇಹ ನಾಶ ಆಗ್ಬಿಟ್ರೆ ಅವ್ರ ಜೊತೆಗೆ ಮಾತುಕತೆ, ಪ್ರೀತಿಯಿಂದ ಸಂಭಾಷಣೆ, ಅವ್ರು ನಮ್ಮನ್ನ ಪ್ರೀತಿಯಿಂದ ಬೆನ್ ತಟ್ಟೋದು ಇವೆಲ್ಲ ಇಲ್ಲ ಅಂತ ಆಗ್ಬಿಡತ್ತಲ್ಲ. ಆದ್ರಿಂದ ಅರ್ಜುನನಿಗೆ ದೇಹ ನಿತ್ಯ ಆತ್ಮನಿತ್ಯ ಅಂತೆಲ್ಲ ಗೊತ್ತಿದೆ, ಅದೇನ್ ಗೊತ್ತಿಲ್ಲ ಅಂತಲ್ಲ. ಆದ್ರೆ ಅವನ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಅತ್ಯಂತ ಪ್ರಿಯರಾದವರು ನಮ್ಮನ್ನ ಬಿಟ್ಟು ಹೋದಾಗ ಅವರ ಜೊತೆಗೆ ಒಡನಾಟ, ಆಲಾಪನ, ಅವರ ಸ್ಪರ್ಶ ಇದೆಲ್ಲ ನಮ್ಗೆ ಇಲ್ಲದಂತೆ ಆಗುತ್ತಲ್ಲ. ಅದು ನಾನು ದುಃಖ ಅಂತ ಅನ್ಕೊಂಡು ಅದಕ್ಕೋಸ್ಕರ ಕೊಲ್ಲೋದು ಬೇಡ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಅಂತ ಹೇಳಿದಾಗ, ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಅವರೆಲ್ಲ ನಾರಾಯಣ ದ್ವಿಟ್, ಆಮೇಲೆ ಅವರ ಅನುಬಂಧಿಗಳು ಅಂತ ಆದ್ಮೇಲೆ ಅವರು ದಾಯಾದಿಗಳೇ ಆಗಿರ್ಲಿ, ಸಂಬಂಧಿಕರೇ ಆಗಿರ್ಲಿ, ಅವರನ್ನು ಕೂಡ ನಿಗ್ರಹ ಮಾಡಬೇಕಾದದ್ದು ನಿನ್ನ ಕರ್ತವ್ಯ. ಅದರ ಜೊತೆಗೆ ಆ ಮರಣಾದಿಗಳೆಲ್ಲ ದೇಹಕ್ಕೆ ಹೊರತಾಗಿ ಅದು ಆತ್ಮನಿಗಿಲ್ಲ, ಆತ್ಮನಿತ್ಯ ಅಂತ ಆತ್ಮನಿತ್ಯತ್ವವಾದನ್ನು ಶುರು ಮಾಡ್ತಾನೆ. ಆದ್ರಿಂದ ಗೀತೆಯ ಈ 2ನೇ ಅಧ್ಯಾಯದ ಆರಂಭದಲ್ಲೇ ಮುಖ್ಯವಾಗಿ ಪರಮಾತ್ಮ ಹೇಳ್ತಕ್ಕಂತಹ ಒಂದು ವಿಚಾರ ಅಂತ ಹೇಳಿದ್ರೆ, ಅದು ನಾನು ಇಲ್ಲಿರ್ತಕ್ಕಂಥ ಎಲ್ಲ ರಾಜರುಗಳು, ಅನಂತರದಲ್ಲಿ ನೀನು, ನಾವೆಲ್ಲರೂ ಕೂಡ ನಿತ್ಯರಾಗಿದ್ದೇವೆ. ಯಾಕೆ ಅಂತ ಹೇಳಿದರೆ ಜೀವಸ್ವರೂಪ ಅನಾದಿ ನಿತ್ಯವಾಗಿದೆ, ಅದಕ್ಕೆ ಹುಟ್ಟು ಇಲ್ಲ, ಮತ್ತೆ ನಾಶವೂ ಕೂಡ ಇಲ್ಲ. ಆದ್ರಿಂದ ಅನಾಶಿನಃ ಅಪ್ರಮೇಯಸ್ಯ ಅಂತ ಅದಕ್ಕೆ ಕಾರಣ ಕೊಡ್ತಾನೆ ಪರಮಾತ್ಮ. ಯಾಕಂದ್ರೆ ಈ ಎಲ್ಲ ಜೀವರಾಶಿಗಳು ಪರಮಾತ್ಮನ ಪ್ರತಿಬಿಂಬರಾಗಿದ್ದಾರೆ. ಆದ್ರಿಂದ ಬಿಂಬನಾದ ಪರಮಾತ್ಮನಿಗೆ ನಾಶ ಇಲ್ಲ, ಅವನಿಗೆ ಹುಟ್ಟು ಇಲ್ಲ ಅಂದ್ಮೇಲೆ ಪ್ರತಿಬಿಂಬಕ್ಕೂ ಹಾಗೆ ಇರಬೇಕು. ಆದ್ದರಿಂದ ಆ ಹಿನ್ನೆಲೆಯಲ್ಲಿ ಈ ಎಲ್ಲರನ್ನ ನೀನು ನಿತ್ಯ ಅಂತ ತಿಳಿದುಕೊಂಡು, ಅವರಿಗೆ ಯಾವತ್ತೂ ಕೂಡ ಮರಣ ಅನ್ನೋದು ಅದು ದೇಹಕ್ಕೆ ಮಾತ್ರ, ಅದು ಒಳಗಡೆ ಇರುವ ಆತ್ಮನಿಗೆ ಅಲ್ವೇ ಇಲ್ಲ ಅಂತ ಹೇಳಿಬಿಟ್ಟು ಆ ಪರಮಾತ್ಮ ಜೀವ ನಿತ್ಯತ್ವವನ್ನ, ಅರ್ಥಾತ್ ಆತ್ಮರ ನಿತ್ಯತ್ವವನ್ನ ಅಲ್ಲಿ ಪರಮಾತ್ಮ ವರ್ಣನೆ ಮಾಡ್ತಾರೆ. ಹಾಗಾದ್ರೆ ಈ ಆತ್ಮನಿಗೆ ಹುಟ್ಟಿಲ್ಲ ಮತ್ತೆ ನಾಶವೂ ಇಲ್ಲ ಅಂತ ಆದ್ಮೇಲೆ ಹಾಗಾದ್ರೆ ಪರಮಾತ್ಮನ ಅಧೀನ ಹಾಕಿರ್ಬೇಕು. ನಮಗೆ ಏನಾದರೂ ಮತ್ತೆ ಮತ್ತೆ ಹುಡ್ತಾ ಇದ್ದೇವೆ ಅಂದ್ರೆ ಹುಟ್ಟನ್ನು ಕಳ್ಕೊಳ್ಳೋದಕ್ಕೋಸ್ಕರ ನಾವು ಭಗವಂತನಿಗೆ ಮೊರೆ ಹೋಗ್ಬೇಕು. ಮತ್ತೆ ನಾವು ಸಾಯ್ತೇವೆ ಅಂದ್ರೆ ಮರಣದಿಂದ ದೂರ ಮಾಡಪ್ಪ ಅನ್ನೋದಕ್ಕೆ ದೇವರಿಗೆ ಮೊರೆ ಹೋಗ್ಬೇಕು. ಆದ್ರೆ ಜೀವನಿಗೆ ಹುಟ್ಟೇ ಇಲ್ಲ, ಅವನಿಗೆ ಮರಣವೇ ಇಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಪರಮಾತ್ಮನಿಗೆ ಮೊರೆ ಹೋಗ್ಬೇಕು ಅಂದ್ರೆ, ಅವನಿಗೆ ದೇಹದಿಂದ ಹುಟ್ಟು ಬರುತ್ತಲ್ಲ, ದೇಹಕ್ಕೆ ಹುಟ್ಟು ಬಂದ್ರೆ ಮತ್ತೆ ದೇಹಕ್ಕೆ ದುಃಖಗಳೆಲ್ಲ ಬಂದ್ರೆ ಇವನಿಗೆ ದುಃಖ ಬರುತ್ತೆ. ಯಾಕೆ ಅಂದ್ರೆ ದೇಹ ಅದು ಆತ್ಮನ ಸುಖ ದುಃಖಗಳು ಬರೋದಕ್ಕೆ ಒಂದು ಏನು ಮಾಧ್ಯಮ ಅಷ್ಟೇ, ಅದೊಂದು ಸಾಮಗ್ರಿ. ಆದರೆ ಅನುಭವಿಸೋದೆಲ್ಲ ಜೀವನೇ, ಆತ್ಮನೇ. ಆದ್ರಿಂದ ಬಿಡಿ, ನಾನ್ ನಿತ್ಯ ಆಗಿದ್ದೇನೆ, ನನಗೆ ದೇಹ ಬಂದ್ರು ಬಂತು, ಅದರಿಂದ ನಂಗೆ ಹಾನಿ ಆಗತ್ತೆ ಅಂದ್ರೆ ಈ ದೇಹ ನಮ್ಗೆ ಸುಖ ದುಃಖಗಳನ್ನು ಕೊಡ್ತಕ್ಕಂಥದ್ದು. ಆದ್ರಿಂದ ಆ ದೇಹವನ್ನು ಕಳ್ಕೊಳ್ಳೋದಕ್ಕೂ ನಾವು ಪ್ರಯತ್ನ ಮಾಡ್ಬೇಕು. ಅಲ್ಲಿಗೆ ಏನಾಯ್ತು ನೋಡಿ, ಪರಮಾತ್ಮನಿಗೆ ದೇಹದಿಂದಲೂ ಹುಟ್ಟಿಲ್ಲ, ಅನಂತರದಲ್ಲಿ ಸ್ವರೂಪತಃ ಅವನು ಅನಾದಿ ನಿತ್ಯನಾಗಿದ್ದಾನೆ. ಆದ್ರೆ ಜೀವ ಅವನೆಲ್ಲ ಸ್ವರೂಪತಃ ನಿತ್ಯನಾಗಿದ್ರು, ಅವನಿಗೆ ಉತ್ಪತ್ತಿ ಇದೆ ದೇಹದಿಂದ, ಮತ್ತೆ ದೇಹ ನಾಶದಿಂದ ಅವನಿಗೆ ನಾಶ ಅನ್ನೋ ತರ ಇದೆ, ಆಮೇಲೆ ಪರಾಧೀನತೆ ಇದೆ, ಅದರ ಜೊತೆಗೆ ಅವನ ಅಸ್ತಿತ್ವ ಪರಮಾತ್ಮನ ಅಧೀನವಾಗಿದೆ. ಈ ಎಲ್ಲ ಕಾರಣಗಳಿಂದ ನಾವೆಲ್ಲ ಪರಮಾತ್ಮನ ಬಿಂಬರಾಗಿ ಆ ಪರಮಾತ್ಮನಿಗೆ ಮೊರೆ ಹೋಗ್ಬೇಕು, ನಾವು ಅದನ್ನೆಲ್ಲ ಕಳ್ಕೊಳ್ಳೋದಕ್ಕೆ. ಆದ್ದರಿಂದ ಈ ಜೀವ ಅನಾದಿಯಾಗಿದ್ದರೂ ಕೂಡ ಅವನು ಭಗವಂತನ ಅಧೀನನೇ ಆಗಿದ್ದಾನೆ. ಭಗವಂತನ ಅಪೇಕ್ಷೆ ಇಲ್ಲದೆ ಅವನ ಅಸ್ತಿತ್ವನೇ ಅದು ಇರಕ್ಕೆ ಸಾಧ್ಯ ಇಲ್ಲ. ನೋಡಿ, ಈ ಅಭಿಪ್ರಾಯದಲ್ಲೇ ಶ್ರೀಮದ್ ಆಚಾರ್ಯರು ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವ ಜೀವ ಏವಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ, 5 ಮುಖ್ಯವಾದ ವಸ್ತುಗಳು. ಆದ್ರಿಂದ ಈ ಆಕಾಶ ಮೊದಲಾದ ದ್ರವ್ಯಗಳಿರ್ಬೋದು, ಆಮೇಲೆ ಕರ್ಮ, ಅನಂತರ ಜೀವ, ಇವೆಲ್ಲ ಏನಿದೆ ಅಲ್ಲ, ಅವುಗಳೆಲ್ಲ ಅನಾದಿ ನಿತ್ಯ ನಿಜ. ಆದರೆ ಅದರ ಅಸ್ತಿತ್ವ ಅದು ಪರಮಾತ್ಮನ ಅಧೀನವಾಗಿದೆ. ಆದ್ರಿಂದ ಜೀವ ಎಲ್ಲೋ ಒಂದ್ ಕಡೆ ಇರಬೇಕಾಗಿದ್ದರೆ ಅವನು ಅಸೃಜ್ಯಾವಸ್ಥೆಯಲ್ಲಿ ಇದ್ದಾನೆ. ಎಲ್ಲಿರ್ಬೇಕು? ಪರಮಾತ್ಮನ ಹೊಟ್ಟೆಯಲ್ಲೇ ಇರ್ಬೇಕು. ಆಮೇಲೆ ಮಧ್ಯದಲ್ಲಿ ಭೂಲೋಕಕ್ಕೆ ಬಂದ, ಸರಿ, ಮತ್ತೆ ಪ್ರಳಯ ಕಾಲ ಬಂತು, ಎಲ್ಲಿ ಹೋಗ್ಬೇಕು? ಭಗವಂತನ ಹೊಟ್ಟೆಗೆ ಹೋಗ್ಬೇಕು. ಹಾಗಾದ್ರೆ ಜೀವನ ಅಸ್ತಿತ್ವನೇ ಅದು ಪರಮಾತ್ಮನ ಅಧೀನ ಅಂತ ಆಗೋಬಿಟ್ಟ ಮೇಲೆ ಅದಕ್ಕಾಗಿ ಅವನು ಆ ರೀತಿಯಾಗಿ ಆ ಭಗವಂತನನ್ನು ಆಚರಿಸಬೇಕಾಗಿದೆ. ಅವನಿಗೆ ಮೊರೆ ಹೋದಾಗ ಪರಮಾತ್ಮ ನಮ್ಮೆಲ್ಲ ಈ ದುಃಖಗಳನ್ನ ಪರಿಹಾರ ಮಾಡ್ತಾನೆ. ನಮ್ಮ ಯಾವುದು ಸಾವು ಇರ್ಬೋದು,
ಅಥವಾ ಸೋಲು ಇರ್ಬೋದು, ಅದೆಲ್ಲವನ್ನು ಮೀರಿ ನಿಲ್ಲುವಂತೆ ಮಾಡಿ ನಮಗೆ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಈ ಆತ್ಮನಿತ್ಯತ್ವ ಗೀತೆಯ 2ನೇ ಅಧ್ಯಾಯದಲ್ಲಿ ಬರುವ ಬಹುಮುಖ್ಯವಾದಂತಹ ಪ್ರಮೇಯ. ಅದನ್ನು ಕೃಷ್ಣ ಹೇಗೆ ನಿರೂಪಣೆ ಮಾಡಿದ್ದಾನೆ ಅನ್ನೋದನ್ನ ನಾಳೆ ದಿವಸ ನಾವು ಕೇಳ್ತಾ ಇದ್ದೇವೆ. ಶ್ರೀಕೃಷ್ಣ.